ನಂಗೆ ಇಷ್ಟ ಆಗೋದಿಲ್ಲ. ಓಕೆ, ಈ ಸಾಲ್ ನೋಡೋದಕ್ಕೆ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಈ ಕಾನ್ಸೆಪ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದ್ರೆ ಅವ್ರವ್ರ ಸಿನಿಮಾದಲ್ಲಿ ಅವ್ರವ್ರು ಬಂದು ಮಾತಾಡಿ ಹೋಗೋದನ್ನ ನೋಡ್ತೀವಿ, ಆದ್ರೆ ಇಂತಹ ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡಿರುವಂತಹ ನಿರ್ದೇಶಕರನ್ನ ಜೊತೆಯಾಗಿ ನೋಡ್ತಾ ಇರೋದು ನಮ್ಮ ಮರ್ಯಾದೆಯನ್ನು ಜಾಸ್ತಿ ಮಾಡಿದೆ. ಇದೀಗ ಇದು ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನಮ್ಮ ಮರ್ಯಾದೆ ಪ್ರಶ್ನೆ ಸಿನಿಮಾದ ನಿರ್ದೇಶಕರನ್ನ ವೇದಿಕೆ ಮೇಲೆ ಕರಿಬೇಕು. ನಾಗರಾಜ್ ಸೋಮಯಾಜಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ ಪರಿಕಲ್ಪನೆಗಳ ಹಿಂದೆ ಇರೋರು ನಮ್ಮ ಸಖತ್ ಸ್ಟುಡಿಯೋಸ್ನ ನಮ್ಮ ಕ್ರಿಯೇಟಿವ್ ಹೆಡ್ ಆಗಿರುವಂತಹ RJ ಪ್ರದೀಪ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಸ್ ಸರ್, ಒಂದು ಸ್ವಲ್ಪ ಲೈನ್ ಈ ಕಡೆ ಮೂವ್ ಆದ್ರೆ ಹೆಲ್ಪ್ ಆಗುತ್ತೆ. ಒಂದು ಸ್ವಲ್ಪ ಈ ಕಡೆ ಬನ್ನಿ. ಎಸ್, ಅಂಡ್ ಒಂದು ಸ್ವಲ್ಪ ಮುಂದೆ ಬನ್ನಿ. ಗಮ್ ಟೇಪ್ ನಿಮ್ಗೆ ಕೆರೆ ದಡ ಇದ್ದ ಹಾಗೆ. ಓಕೆ, ಈಗ ನೇರವಾಗಿ ಫೋಟೋ ಬೇಕಾ? ಹಾ, ಹೌದು. ಆಮೇಲೆ ಎಲ್ರೂ ಕರೆದು ಮತ್ತೊಮ್ಮೆ ಪೋಸ್ ಮಾಡಿಸೋದಿದೆ. ಅದಕ್ಕೂ ಮೊದಲು RJ ಪ್ರದೀಪ್ ಅವರೇ ದಯವಿಟ್ಟು ಒಂದು ಸ್ವಲ್ಪ ಮುಂದೆ ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ಟ್ರೈಲರ್ ಇನ್ನೂ ಲಾಂಚ್ ಆಗಬೇಕಾದ್ರೆ ಇಷ್ಟು ಜನ ನಮ್ಮ ಜೊತೆ ಸೇರಿಸಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್. ನೀವೇ ವೆಲ್ಕಮ್ ಮಾಡಿ. ಮೊದಲನೇದಾಗಿ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್. ಅಂದರೆ ನನ್ನ ಒಂದು 16 ವರ್ಷದ ರೇಡಿಯೋ ಜರ್ನಿನಲ್ಲಿ ಪ್ರತಿ ಸಲ ಯಾರಾದರೂ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದು ಅವರು ರೇಡಿಯೋಗೆ ಕಮರ್ಷಿಯಲ್ಸ್ ಕ್ಲೋಸ್ ಮಾಡಿದಾರೋ ಇಲ್ವೋ ಸೆಕೆಂಡ್ರಿ. ಹಾರ್ಟ್ಫುಲಿ ಪ್ರತಿ ಸಿನಿಮಾನು 16 ವರ್ಷಗಳಿಂದ ಪ್ರತಿ ಸಿನಿಮಾ ಜೊತೆ ಕೂಡ ನಿಂತ್ಕೊಳ್ಳೋದಕ್ಕೆ ನನಗೆ ಆಸೆ ಇತ್ತು, ನಿಂತಿದ್ದೀನಿ. ಅದು ನನ್ನ ರೇಡಿಯೋ ಜರ್ನಿನಲ್ಲಿ. ಆಮೇಲೆ ಸಖತ್ ಅಂತ ಶುರು ಮಾಡಿದಾಗ ಅಲ್ಲಿ ಒಂದು ಡಿಜಿಟಲ್ ಒಂದು ಕಲ್ಚರ್ ಒಂದು ನಮ್ಮಲ್ಲಿ ಮಿಸ್ಸಿಂಗ್ ಇತ್ತು. ಅದನ್ನೇನೋ ಶುರು ಮಾಡೋಣ ಅಂದಾಗ ಒಂದಷ್ಟು ವೆಬ್ ಸೀರೀಸ್ ಅಂತ ಶುರು ಮಾಡಿದ್ವಿ. ಅದಕ್ಕೆ ಊರಿಗೆ ಮುಂಚೆ ಶುರು ಮಾಡಿದ್ದು ಅದೊಂದೇ ಪ್ರಾಬ್ಲಮ್ ಆ್ಯಕ್ಚುಲಿ. ಸೊ ಈಗ ಒಂದು OTT ಬೆಳವಣಿಗೆ ಆಗ್ತಾ ಇದೆ. ಬಟ್ ಆ ಡಿಜಿಟಲ್ ಸಮಯದಲ್ಲಿ ಆಸೆ ಇದ್ದಿದ್ದು ಕೂಡ ಹೊಸ ನಿರ್ದೇಶಕರು ಆ್ಯಂಡ್ ಹೊಸಬರು ಆ್ಯಕ್ಟ್ರು ಆ್ಯಂಡ್ ಹೊಸ ಟೆಕ್ನಿಷಿಯನ್ಸ್ನ ಹುಟ್ಟಾಕ್ಲಿಕ್ಕೆ ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನ್ನಿಸ್ತಾ ಇತ್ತು. ಇನ್ಫ್ಯಾಕ್ಟ್ ನಾವು ಮಾಡಿದಂಥ ಅಷ್ಟು ವೆಬ್ ಸೀರೀಸ್ಗಳು ಅದಾದಮೇಲೆ ಎಲ್ಲ ನಿರ್ದೇಶಕರು ಈಗ ಬಡ್ತಿ ಪಡೆದು ಈಗ ಎಲ್ಲರೂ ಕೂಡ ಮೈನ್ ಸ್ಟ್ರೀಮ್ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಅದೊಂದು ಆಸೆ ಸಖತ್ತಲ್ಲಿತ್ತು. ಬಟ್ ಈಗ ಒಂದು ಸಖತ್ತಿಂದ ರೀಸ್ಟಾರ್ಟ್ ಮಾಡಿ ಒಂದು ಮೊದಲನೇ ಸಿನಿಮಾ ಅಂತ ಮಾಡಿದಾಗ ಆಸೆ ಇದ್ದಿದ್ದು ಪ್ರತಿಯೊಬ್ಬರು ಹೇಳೋದು ಕನ್ನಡದಲ್ಲಿ ಕಾಂಟೆಂಟು ಅಂತಾರಲ್ಲ, ಅಂಥವ್ರಿಗೆಲ್ಲ ಒಂದೇ ಒಂದು ಆನ್ಸರು, ಕಾಂಟೆಂಟ್ ಇಲ್ಲಿದೆ. ಇಷ್ಟು ಜನ ಏನು ಮಾಡಿದ್ದಾರೆ ಈ ಲಾಸ್ಟ್ 3-4 ವರ್ಷಗಳಲ್ಲಿ ಒಂದು ಗಟ್ ಫೀಲಿಂಗ್ನಲ್ಲಿ ಅವ್ರು ಮಾಡಿರೋಂಥ ವಿಷಯಗಳನ್ನ ನಂಬಿದ್ದಾರೆ. ಅಂದರೆ ಈ ಕತೆ ಇದು ನನ್ನ ಇಮ್ಯಾಜಿನೇಷನ್ನು, ನಾನು ಇದನ್ನ ಪ್ರೆಸೆಂಟ್ ಮಾಡ್ತೀನಿ, ಅಂಡ್ ಇದು ನನ್ನ ಸಿನಿಮಾ, ಈ ಥರ ಜನಗಳಿಗೆ ನಾನು ತೋರಿಸ್ಬೇಕು ಅಂತ ಆಸೆ. ಈಗ ಅವರು ಆಸೆ ಪಟ್ಟಿದ್ರೆ ಎಲ್ಲರೂ ಕೂಡ ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಹೋಗ್ಬೋದಾಗಿತ್ತು. ಬಟ್ ಅದನ್ನು ಬ್ರೇಕ್ ಮಾಡಿ ಇವತ್ತು ಅದಕ್ಕೊಂದು ಆಡಿಯನ್ಸ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಒಂದು ಹಾರ್ಟ್ಫುಲಿ ಸಖತ್ ಸ್ಟುಡಿಯೋ ಕಡೆಯಿಂದ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕಿತ್ತು. ಸೊ ಎಲ್ಲರೂ ಕೂಡ ಬಂದಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದಗಳು. ಖುಷಿ ಆಗ್ತಿದೆ. ಅಂದರೆ ಇಷ್ಟು ಜನ ಒಟ್ಟಿಗೆ ಒಂದು ವೇದಿಕೆಯಲ್ಲಿ ಇದುವರೆಗೂ ನಾವು ನಿಂತಿರಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಇಂಟರ್ವ್ಯೂಗಳಲ್ಲಿ ಪಾಡ್ಕಾಸ್ಟ್ಗಳಲ್ಲಿ ಒಂದು 3-4 ಜನ ಒಟ್ಟೊಟ್ಟಿಗೆ ಕರೆದು ಆ ಥರದ್ದೇನೋ ಡಿಸ್ಕಷನ್ಸ್ ಆಗಿದೆ. ಬಟ್ ದ ಫ್ಯೂಚರ್ ಆಫ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇಲ್ಲಿದೆ. ಒಳ್ಳೆ ಕಥೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೆಲ್ಲ ಈ ತಂಡಗಳಿಂದ ಬರುತ್ತೆ. ಬಿಕಾಸ್ ಇವತ್ತು ನಮ್ಮ ಫಂಕ್ಷನ್ನು ನಾವು ಟ್ರೈಲರ್ ಬಿಡ್ತೀವಿ, ಅದು ಓಕೆ, ಅದು ಟ್ರೈಲರ್ ಬರುತ್ತೆ, ನೀವು ನೋಡ್ತೀರಿ. ಬಟ್ ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಾಗಿರೋದು ಈ ನಮ್ಮಲ್ಲಿ ದೊಡ್ಡ ಸಿನಿಮಾ, ಚಿಕ್ಕ ಸಿನಿಮಾ, ದೊಡ್ಡ ಸ್ಟಾರು, ಚಿಕ್ಕ ಸ್ಟಾರು, ಸ್ಟಾರ್ ಅಲ್ಲ, ಇದು ಕಾಂಟೆಂಟು, ಇದು ಮಲ್ಟಿಪ್ಲೆಕ್ಸು, ಇದು ಮಾಸು, ಇದು ಕ್ಲಾಸು, ಈ ಬೈಫರ್ಕೇಶನ್ ಏನು ಇಟ್ಕೊಂಡಿದೀವಿ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಒಂದು ಸಿನಿಮಾಗಳನ್ನ ಸಿನಿಮಾ ನೋಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲಿ ಅದ್ಭುತವಾಗಿರುವಂಥ ಕಾಂಟೆಂಟ್ ಕೊಡ್ಲಿಕ್ಕೆ ಇಷ್ಟು ತಂಡಗಳು ರೆಡಿ ಇದೆ. ಅಂಡ್ ಅಷ್ಟು ತಂಡಗಳಿಗೆ ಜನಗಳಿಂದ ಬೇಕಾಗಿರೋದು ಒಂದೇ ಒಂದು ನಂಬಿಕೆ. ನಂಬಿ ಇಲ್ಲಿರುವಂಥ ಅಷ್ಟು ತಂಡಗಳನ್ನ ನಂಬಿ ಡೆಫಿನೆಟ್ ಆಗಿ ಪ್ರತಿಯೊಬ್ಬರು ಒಂದು ಒಳ್ಳೆ ಕಾಂಟೆಂಟ್ ಜೊತೆ ವಾಪಸ್ ನಿಮ್ಮ ಹತ್ರ ಬರ್ತಾರೆ. ಅಂಡ್ ಮತ್ತೊಮ್ಮೆ ಇನ್ನೇನು ಹೇಳಿಕ್ಕೆ ಸಾಧ್ಯ ಇಲ್ಲ. ಸಖತ್ ಸ್ಟುಡಿಯೋ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ನಿಮ್ಮನ್ನೆಲ್ಲ ಇಲ್ಲಿ ನಿಮ್ಮ ಜೊತೆಗೆ ಒಂದು ಟ್ರೈಲರ್ ಲಾಂಚ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಸೊ ಐ ಥಿಂಕ್ ಸುಮ್ಮನೆ ಅವತ್ತು ಏನೋ ಮಾತಾಡ್ತಾ ಅನ್ಕೊಂಡಿದ್ದು, ಬಟ್ ಕೋಆಪ್ರೇಟ್ ಮಾಡಿ ಎಲ್ಲರೂ ಕೂಡ ಬಂದಿದ್ದು ನಿಜವಾಗ್ಲೂ ಖುಷಿ ಆಯಿತು. ಸೊ ಒಂದು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಒಂದು ಹಾಡು ಕೇಳಿರ್ತೀರ. ಸೊ ನೆಕ್ಸ್ಟ್ ಜನರೇಷನ್ ಆಫ್ ಫಿಲ್ಮ್ ಮೇಕರ್ಸ್ ಅಂದರೆ ಫ್ರೆಶ್ನೆಸ್ ಏನು ಬೇಕಾಗಿದೆ, ಎಲ್ಲ ಮಕ್ಕಳು ಒಟ್ಟಿಗೆ ಬಂದಿದ್ದೀವಿ. ಸೊ ಆಲ್ ದಟ್ ನಾವೆಲ್ಲ ಒಟ್ಟಿಗೆ ಕೇಳ್ತಿರೋಂಥದ್ದು ನಿಮ್ಮ ಸಪೋರ್ಟ್, ನಿಮ್ಮ ನಂಬಿಕೆ, ಆ ಟ್ರಸ್ಟ್ ಎಲ್ಲ ತಂಡಗಳ ಮೇಲೂ ಕೂಡ ಇದ್ರೆ ಡೆಫಿನೆಟ್ಲಿ ಒಳ್ಳೆ ಕಾಂಟೆಂಟ್ನ ಇನ್ನೂ ಚೆನ್ನಾಗಿರೋ ಕಾಂಟೆಂಟ್ ಜೊತೆಗೆ ವಾಪಸ್ ಬರ್ತೀವಿ. ಥ್ಯಾಂಕ್ ಯು. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಉದಯೋನ್ಮುಖ ಅನ್ನೋದಕ್ಕಿಂತ ಅವರೆಲ್ಲ ನನಗೆ ಗೊತ್ತಿರೋಂಗೆ ಒಂದು 8-9 ವರ್ಷದಿಂದ
ಗೆಣಸು ಕಿತ್ತು ಕೊನೆಗೊಂದು ಹಂತಕ್ಕೆ ಬಂದಿರೋದು ಅಂತ ನಂಬಿದ್ದೀನಿ. ಎಲ್ಲರೂ ಆಲ್ಮೋಸ್ಟ್ ಪರಿಚಯ ಇದೆ ನನಗೆ, ಪೂರ್ತಿ ಅಲ್ಲದಿದ್ರು ಸ್ವಲ್ಪ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದಕ್ಕಿಂತ ಮುಂಚೆ ನಮಗೆ ಸಾಥ್ ಕೊಟ್ಟಂತ ಸುದೀಪ್ ಅವ್ರನ್ನ ಸ್ಮರಣೆ ಮಾಡ್ಕೊಳ್ತಾ ಥ್ಯಾಂಕ್ ಯು ಅಂತ ಅವ್ರಿಗೆ ಹೇಳ್ತಾ, ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ವೆಲ್ಕಮ್ ಮಾಡ್ತಾ, ನಮ್ಮ ಇಡೀ ತಂಡದ ನಟನಾ ವರ್ಗ ಹಾಗೂ ತಾಂತ್ರಿಕ ವರ್ಗ ಎಲ್ಲರೂ ಬಂದಿದ್ದೀರಾ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಏನು ಮಾಡಿದ್ದೀರಿ ಅದನ್ನು ತೋರಿಸೋದು ಈಗ ಅಂದರೆ ಆಲ್ರೆಡಿ ನಾವು ಟ್ರೈಲರ್ ಲಾಂಚ್ ಮಾಡಿರಬಹುದು, ಬಟ್ ಒಂದ್ಸಲ ನಮಗೂ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ನಿಮ್ಮೆಲ್ಲರ ಜೊತೆ ಅನ್ನೋ ಆಸೆ. ಇವರೆಲ್ಲ ಡೈರೆಕ್ಟರ್ ಸಮ್ಮುಖದಲ್ಲಿ ಆ ಒಂದು ಟ್ರೈಲರ್ನ ಲಾಂಚ್ ಮಾಡೋಣ ಅಂತ. ಕಿಚ್ಚ ಸುದೀಪ್ ಸರ್ ಆ್ಯಕ್ಚುಲಿ ಮೊನ್ನೆ ಮಾತಾಡ್ತಾ ಈ ಥರ ಟ್ರೈಲರ್ ನೋಡಬೇಕು ಅಂದರೆ ಟ್ರೈಲರ್ ಕಳಿಸ್ಕೊಟ್ವಿ. ಇಮಿಡಿಯೇಟಾಗಿ ಅವ್ರು ಹೇಳಿದ್ದು ಫಸ್ಟ್ ನಾನು ಸಿನಿಮಾ ನೋಡಬೇಕು ಅಂತ. ಸೊ ಸಿನಿಮಾ ನೋಡಲಿಕ್ಕೂ ರೆಡಿ ಇದ್ದಾರೆ. ಬಟ್ ಅದಕ್ಕೆ ಮುಂಚೆ ಟ್ರೈಲರ್ ನೋಡಿ ತುಂಬ ಖುಷಿಪಟ್ಟು ಈ ಟ್ರೈಲರ್ನ ಲಾಂಚ್ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ, ಅನ್ನೊಂದು ಡಿಜಿಟಲ್ ಲಾಂಚ್ ಸುದೀಪ್ ಸರ್ ಕಡೆಯಿಂದ ಆಗಿದ್ದಕ್ಕೆ. ಆ್ಯಂಡ್ ಸುದೀಪ್ ಸರ್ಗೆ ಡೆಫಿನೆಟ್ಲಿ ಧನ್ಯವಾದಗಳು ಎಲ್ಲರ ಕಡೆಯಿಂದ. ಆ್ಯಂಡ್ ಒಂದು ಸೀನಿಯರ್ ಕಡೆಯಿಂದ ಒಂದು ಸಪೋರ್ಟ್. ಆ್ಯಂಡ್ ಇವಾಗ ನಾವೇನು ಸಿನಿಮಾ ಮಾಡ್ಲಿಕ್ಕೆ ಹೊರಟಿದ್ವಿ, ಜನಗಳಿಗೆ ತೋರಿಸ್ತೀವಿ, ಅದಕ್ಕೊಂದು ಪ್ರಿಸೀಡಿಂಗ್ ಅಂತಾರಲ್ಲ, ಆ ಥರದೊಂದು ವೇದಿಕೆನ ನೀವು ಎಲ್ಲರೂ ಸೇರಿ ಕ್ರಿಯೇಟ್ ಮಾಡ್ಕೊಟ್ಟಿದ್ರಿ ನಿಮ್ಮ ಸಮ್ಮುಖದಲ್ಲಿ. ಜೊತೆಗೆ ನೆಕ್ಸ್ಟ್ ಯಾರು ಇಂಡಸ್ಟ್ರಿಗೆ ಬರಬೇಕು ಅಂತಿದ್ದಾರೆ ಆ ಥರ ಎಲ್ಲ ಒಳ್ಳೊಳ್ಳೆ ತಂಡಗಳ ಶಾರ್ಟ್ ಫಿಲ್ಮ್ ಮೇಕರ್ಸ್ ಒಟ್ಟಿಗಿದ್ದಾರೆ. ಐ ಥಿಂಕ್ ಇಟ್ಸ್ ಎ ವಂಡರ್ಫುಲ್ ಗೆಟ್ ಟುಗೆದರ್ ಇದು ಆ್ಯಕ್ಚುಲಿ. ಸೊ ನೀವೆಲ್ಲ ಓಕೆ ಅಂತ ಹೇಳಿದ್ರೆ ಒಂದ್ಸಲಿ ದೊಡ್ಡ ಪರದೆ ಮೇಲೆ ಇಲ್ಲೇ ನಿಂತು ನಾವು ಟ್ರೈಲರ್ ನೋಡೋಣ. ಓಕೆ ಆದರೆ ಓಕೆ ಅಲ್ಲ ಮರ್ಯಾದೆ ಪ್ರಶ್ನೆ ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಒಟ್ಟಿಗೆ ಒಂದ್ಸಲಿ ಮರ್ಯಾದೆ ಪ್ರಶ್ನೆ ಎಲ್ಲಾರ್ದು. ಐ ಥಿಂಕ್ ಮೊದಲನೇದಾಗಿ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಚೆನ್ನಾಗಿದೆ ಟ್ರೇಲರ್. ಆ್ಯಂಡ್ ನನಗೆ ಒನ್ ಆಫ್ ದ ಫೇವ್ರೆಟ್ ಥಿಂಗ್ಸ್ ಇಸ್ ಇದರಲ್ಲಿ ಆ್ಯಕ್ಟರ್ಸ್ ಒಬ್ಬೊಬ್ರು ಟಾಪ್ ನಾಚ್. ಐ ಥಿಂಕ್ ಪೂರ್ಣಚಂದ್ರ ಮೈಸೂರು ಅವ್ರ ಜೊತೆ ನಾನು ಮುಂಚೆ ಕೆಲಸ ಮಾಡಿದ್ದೀನಿ. ಸಚ್ ಅ ಟ್ರೀಟ್ ಟು ವಾಚ್ ಹಿಮ್ ಆನ್ ಸ್ಕ್ರೀನ್. ಮತ್ತು ತೇಜು ಅವರು, ಐ ಥಿಂಕ್ ಇಡೀ ಕಾಸ್ಟ್, ವಾಟ್ ಅ ಬ್ರಿಲಿಯಂಟ್ ಕಾಸ್ಟ್. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ದ DOP ಆ್ಯಂಡ್ ಪ್ರೊಡಕ್ಷನ್ ಆ್ಯಂಡ್ ಗ್ರೇಟ್ ಜಾಬ್. ಅಂದರೆ ದೇರ್ ಇಸ್ ಸೋ ಮಚ್ ಕ್ಯೂರಿಯಾಸಿಟಿ ಇವಾಗ ಏನು ಕತೆ ಇರುತ್ತೆ ಅಂತ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ಫಿಲ್ಮ್. ಆ್ಯಂಡ್ ನನ್ನ ಪ್ರಕಾರ ಲೈಕ್ ದಿಸ್ ಇಸ್ ದ ಕೈಂಡ್ ಆಫ್ ಫಿಲ್ಮ್ಸ್ ನಾವು ನೋಡಬೇಕು ಇನ್ನೂ ಚಿತ್ರ ಮಂದಿರದಲ್ಲಿ ಅಂತ ನನಗನ್ಸುತ್ತೆ. ಆ್ಯಂಡ್ ಕಾಂಟೆಂಟ್ ಇದೆ, ಬಟ್ ಆಲ್ಸೋ ಇಟ್ಸ್ ಮೇಡ್ ಎಕ್ಸ್ಟ್ರೀಮ್ಲಿ ವೆಲ್. ಆ್ಯಂಡ್ ಅದೇ ಮುಖ್ಯ ಇವಾಗ. ಸೊ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್ ಟುಡೇ ಆ್ಯಂಡ್ ಫಾರ್ ಲೆಟಿಂಗ್ ಅಸ್ ಬಿ ಅ ಪಾರ್ಟ್ ಆಫ್ ದಿಸ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ ಶ್ರೀನಿಧಿ ಅವರೇ. ಎಸ್, ಸೊ ಇಷ್ಟೊಂದು ಜನ ಇದ್ರು, ನನಗೆ ಮೈಕ್ ಕೊಟ್ಬಿಟ್ರು. ಓಕೆ, ನಾನು ಟ್ರೈಲರ್ ನೋಡೋಕೆ ಮುಂಚೆ ಇದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಇದು ಫೀಲ್ ಗುಡ್ ಇರುತ್ತೆ ಸಿನಿಮಾ ಅಂತ ಅಂದ್ಕೊಂಡೆ. ಸೊ ತುಂಬಾ ಚೆನ್ನಾಗಿದೆ. 22ಕ್ಕಿಂತ ಬೇಗ ಏನಾದರೂ ಪ್ರೀಮಿಯರ್ ಮಾಡಿದ್ರೆ ದಯವಿಟ್ಟು ನಮ್ಮನ್ನೆಲ್ಲ ಕರೀರಿ. ಸೊ ಬೇಗನೆ ಈ ಸಿನಿಮಾ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಈ ಥರ ಒಂದು ಉನ್ನತ ಪ್ರಯತ್ನ ಅದು ಕನ್ನಡದಲ್ಲಿ ಆಗ್ತಾ ಇದೆ. ಇದು 100% ಕನ್ನಡ ಚಿತ್ರರಂಗದ ಮರ್ಯಾದೆಯನ್ನು ಉಳಿಸುವಂಥ ಕೆಲಸ ಮಾಡುತ್ತೆ. ಈ ಸಿನಿಮಾನ ಗೆಲ್ಲಿಸ್ಬೇಕಾಗಿರೋದು ಆಡಿಯನ್ಸ್ ಮರ್ಯಾದೆ ಪ್ರಶ್ನೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ನಿತಿನಲ್ಲಿ ತುಂಬಾ ಇಷ್ಟ ಆಗೋದು ಅಂದ್ರೆ ಪ್ರತಿ ಸಲ ಏನಾರು ಡಿಸ್ಕಸ್ ಮಾಡಿದಾಗ ಒಂದೇ ಆನ್ಸರ್, ವರ್ಕ್ ಆಗಲ್ಲ ಮಗ. ಇದು ವರ್ಕ್ ಆಗುತ್ತಾ? ಇದು ವರ್ಕ್ ಆಗ್ತಿದೆ. ರಿವೆಂಜ್ ಡ್ರಾಮಾ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಜಾನರ. ಇದೊಂದು ಸಬ್ ಜಾನರ ಅಂತ ಹೇಳ್ತಿದ್ದಾರೆ, ರಿಯಲಿಸ್ಟಿಕ್ ರಿವೆಂಜ್ ಡ್ರಾಮಾ ಅಂತ. ಸೊ ನಾನು ಇರೋದಕ್ಕಿಂತ ಹೆಚ್ಚು ಆಸೆ ಆಗ್ತಿದೆ ನೋಡಬೇಕು ಅಂತ. ಅಂದರೆ ನಾನು ಶ್ರೀನಿಧಿ ಅವ್ರು ಹೇಳ್ದಂಗೆ ಇದು ಸಿಂಪಲ್ ಅಂದರೆ ಬ್ರೀದಿ ಫಿಲ್ಮ್ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಮೈ ಫೇವ್ರೆಟ್ ಜಾನರ ಇದು. ನನಗಂತೂ ತುಂಬ ಇಷ್ಟ ಆಗ್ತಿದೆ ನೋಡಬೇಕು ಅಂತ. ಆ್ಯಂಡ್ ಪ್ರದೀಪ್ ಜೊತೆ ನಾನು ಸುಮಾರು ವರ್ಷಗಳಿಂದ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ZL ನಾವು. ಅವ್ರ ಸಿನಿಮಾ ಪ್ಯಾಷನ್ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಫಸ್ಟ್ ನಾಗರಾಜ್ ಜೊತೆನೂ ಐ ಥಿಂಕ್ ಐ ವರ್ಕ್ಡ್ ಆನ್ ಒನ್ ಆಫ್ ದ ಶೂಟ್ಸ್. ಆ್ಯಂಡ್ ನನಗೆ ತುಂಬ ಇಷ್ಟವಾಗಿರೋ ನಟರಿದ್ದಾರೆ ಇಲ್ಲಿ. ತೇಜ್ ಅವರು ನನ್ನ ಬಿಗ್ ಫ್ಯಾನ್ ನಾನು. ಪೂರ್ಣ ಇದ್ದಾರೆ. ಪೂರ್ಣಂದು ನಂದೇ 5ನೇ ಟ್ರೈಲರ್ ಅಲ್ಲ, ನಾನು 5 ಫಿಲಮ್ ಪ್ರೀಮಿಯರ್ಗೆ ಬಂದಿದ್ದೀನಿ. ಶೈನ್ ಸರ್ ಇದ್ದಾರೆ, ನಮ್ಮ ಶ್ರವಣ್ ಇದ್ದಾನೆ, ಮಾಸ್ಟರ್ ಶ್ರವಣ್. ಸೊ ನನಗೂ ಪರ್ಸ್ನಲ್ ಫಿಲಮ್ ಇದು ಅಂತ ಅಂದ್ಕೊಳ್ತೀನಿ. ನನ್ನ ಮರ್ಯಾದೆ ಪ್ರಶ್ನೆ. ಸೊ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಾನು ಇತ್ತೀಚೆಗೆ 1-2 ವರ್ಷದಲ್ಲಿ ಸುಮಾರು ಟ್ರಾವೆಲ್ ಮಾಡಿದೆ. ನನ್ನ ಸಿನಿಮಾಗೋಸ್ಕರ ಟ್ರಾವೆಲ್ ಮಾಡಿದೆ. ಕನ್ನಡ ಸಿನಿಮಾ ಅಂತಂದರೆ 2 ಸಿನಿಮಾದ ಹೆಸರು ಬರ್ತಾ ಇತ್ತು. ಎಲ್ಲೇ ಹೋಗಲಿ ನೀವು, ಹಿಮಾಚಲ್ಗೆ ಹೋಗಿ, ರಾಜಸ್ಥಾನ್ ಹೋಗಿ 2 ಸಿನಿಮಾ ಹೆಸರು ಬರ್ತಾ ಇತ್ತು. ಆ ಸಾಲಲ್ಲಿ ಈ ಸಿನಿಮಾ ಸೇರುತ್ತೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್ ಅಂತ ಅನ್ನಿಸ್ತಿದೆ. ನಾಗರಾಜ್ ಸೋಮಯಾಜಿ ಅವ್ರಿಗೆ ಬೆಸ್ಟ್ ವಿಶಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಶಶಾಂಕ್. ಹಾಯ್, ಎಲ್ರಿಗೂ ನಮಸ್ಕಾರ. ಒಂದು 10 ವರ್ಷದ ಹಿಂದೆ ನಾನು ನಾಗರಾಜ್ ಸೋಮಯಾಜಿ ಪರಿಚಯ ಆಗಿದ್ದು. ನಾನು ಮೈಸೂರಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೆ.
ಅದನ್ನು ಬೆಂಗಳೂರಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಹಿಂಗೆ ಏನೋ ಆಸೆ ಇತ್ತು. ಆವಾಗ ಹಿಂಗೆ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ. ಅಂದರೆ ಅವ್ರಿಗೂ ನನಗೂ ಸಂಬಂಧ ಇಲ್ಲ, ಅವ್ರಿಗಿದ್ರಿಂದ ಏನೂ ಸಿಗಲ್ಲ, ಬಟ್ ಏನೋ ಒಂದು ಉತ್ಸಾಹ ಇದೆಯಲ್ಲ ಅದು ಅವ್ರನ್ನ ಇಲ್ಲಿ ತನಕ ಕರ್ಕೊಂಬಂದಿದೆ, ಇನ್ನೂ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗುತ್ತೆ. ನನ್ನ ಶಾರ್ಟ್ ಫಿಲ್ಮ್ನ ಬೆಂಗಳೂರಲ್ಲಿ ಸ್ಕ್ರೀನ್ ಮಾಡಿ ಜನ ಸೇರಿಸಿ ಒಂದಷ್ಟು ಪೋಸ್ಟರ್ಗಳು ಮಾಡಿ, ಅಂದರೆ ಫುಲ್ ಅವ್ರದ್ದೇ ಇನಿಷಿಯೇಟಿವ್, ಅಂದರೆ ಅವ್ರ ಮನೆ ಫಂಕ್ಷನ್ ಥರ ಟ್ರೀಟ್ ಮಾಡಿ ಒಂದಷ್ಟು ಜನನ ತುಂಬಿಸಿದ್ರು. ಆ ಅಚ್ಚುಕಟ್ಟತನ ಇಲ್ಲಿ ಕಾಣ್ತದೆ. ಅದೇ ಇಲ್ಲಿವರೆಗೂ ಅವ್ರನ್ನ ಕರ್ಕೊಂಬಂದಿದೆ, ಮುಂದೆ ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಬಲವಾದ ನಂಬಿಕೆ ಮೊದಲಿಂದನೂ ಇತ್ತು. ಇದು ಮತ್ತೆ ಪ್ರೂವ್ ಆಯ್ತು ಅಷ್ಟೇ. ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಟ್ರೈಲರು ಟೈಟಲ್ಲು ಅಂದರೆ ಕನ್ನಡ ಹೆಸರುಗಳು ಇಡಬೇಕು ಅಂತ ತುಂಬ ಆಸೆ ಇರುತ್ತೆ, ಸಿಗ್ತಾರಲ್ಲ. ಈ ಥರ ಟೈಟಲ್ ಬಂದರೆ ನಾನು ಒಂದು ವರ್ಷದಿಂದ ಕೇಳಿದ್ದು ಅನಿಸುತ್ತೆ. ಮರ್ಯಾದೆ ಪ್ರಶ್ನೆ ಎಷ್ಟು ಚೆನ್ನಾಗಿದೆಯಲ್ಲ ಟೈಟಲ್ಲು ಕನ್ನಡದ್ದು. ಅಷ್ಟು ಅಂದರೆ ಆ ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಓಕೆ ಇದು ಈ ಕಥೆ ಏನು, ಅದ್ರ ಸ್ಟೇಕ್ ಏನು. ಅಂದರೆ ತುಂಬ ಅಪರೂಪ, ಅಂದರೆ ಕಥೆಗೆ ತುಂಬ ರಿಲೇಟಬಲ್ ಆಗಿ ಕನ್ನಡತೆ ಒಳ್ಳೆ ಪಂಚ್ ಇರುವಂಥದ್ದು, ತುಂಬ ಕೇಳಿದ ತಕ್ಷಣ ಕಿಕ್ ಕೊಡುವಂಥ ಟೈಟಲ್ಗಳು ಇವ್ರಿಗೆ ಹೊಡೆದು ಬಿಡ್ತಲ್ಲ ಅಂತ ನನಗೆ ಒಂಥರ ಹೊಟ್ಟೆವರಿ. ಆಲ್ಸೋ ಇನ್ನೊಂದು ಹೊಟ್ಟೆವರಿ, ನಾವು ಅನ್ಕೋತಾ ಇರ್ತೀವಿ ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನ ಕಾಸ್ಟ್ ಮಾಡಬೇಕು ಅಂತ. ಕೆಲವೊಂದು ಸತಿ ಸಾಧ್ಯ ಆಗಲ್ಲ ಬೇರೆ ಬೇರೆ ಕಾರಣಗಳಿಗೆ. ಇವರೆಲ್ಲ ಒಳ್ಳೆ ಆ್ಯಕ್ಟರ್ಗಳನ್ನ ಗುಡ್ಡೆ ಹಾಕ್ಕೊಂಡು ಒಂದು ಸಿನಿಮಾ ಮಾಡಿಬಿಟ್ಟಿದ್ದಾರೆ, ಅದು ತುಂಬ ಖುಷಿ ಆಗುತ್ತೆ. ಸೊ ಈ ಥರ ತುಂಬ ಒಳ್ಳೊಳ್ಳೆ ವಿಷಯಗಳಿದೆ. ಆರ್ ಜೆ ಪ್ರದೀಪ್ ಅವರು ನಿಮಗೆಲ್ಲ ಗೊತ್ತಿರೋಂಗೆ ತುಂಬ ಒಳ್ಳೊಳ್ಳೆ ವೆಬ್ ಸೀರೀಸ್ಗಳನ್ನ ಅಂದರೆ ಪಯನಿಯರ್ ಮಾಡಿದವರು ನಮ್ಮ ಇಂಡಸ್ಟ್ರಿಗೆ. ಅವ್ರ ಪ್ರೊಡಕ್ಷನ್ ಹೌಸು ಈ ಮರ್ಯಾದೆ ಪ್ರಶ್ನೆ ಸಿನಿಮಾ ಮೂಲಕ ಬಂದಿದೆ. ತುಂಬ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ. ಇಂಥ ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸು ಬೆಳೆದ್ರೆ ತುಂಬ ಒಳ್ಳೆ ಸಿನಿಮಾ ಬರುತ್ತೆ. ಅಂದರೆ ಅವ್ರ ಜೆಸ್ಚರ್ ನೋಡಿ, ಅಂದರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿದ್ದಾರೆ. ಸೊ ಆ ಥಾಟ್ ಇದೆಯಲ್ಲ, ಆ ಥಾಟು ಇಂಥ ಪ್ರೊಡಕ್ಷನ್ ಹೌಸ್ಗೆ ಪ್ರೊಡ್ಯೂಸರ್ಗಳಿದ್ದರೆ ಇನ್ನು ತುಂಬ ಒಳ್ಳೆ ವಿಷಯ, ಒಳ್ಳೆ ಎಕೋಸಿಸ್ಟಮ್ನ ಡೆವಲಪ್ ಮಾಡುವಂಥ ಒಂದು ಥಾಟು. ಮತ್ತು ನನ್ನ ಫೇವ್ರೆಟ್ ಆ್ಯಕ್ಟರ್ ಪೂರ್ಣಚಂದ್ರ ಇದ್ದಾರೆ ಈ ಫಿಲ್ಮಲ್ಲಿ. ಸೊ ತುಂಬ ಒಳ್ಳೊಳ್ಳೆ ವಿಷಯಗಳಿದೆ, ತುಂಬ ಚೆನ್ನಾಗಿದೆ ಟ್ರೈಲರು. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ನಮಸ್ಕಾರ. ಮರ್ಯಾದೆ ಪ್ರಶ್ನೆ ಇದು ಮೊದಲನೇದಾಗಿ ಈಗೇನು ಕಳೆದ 2-3 ವರ್ಷಗಳಿಂದ ಏನು ಡೈರೆಕ್ಟ್ ಅಂದ್ಕೊಂಡು ನಮ್ಮೆಲ್ಲರನ್ನೂ ಇಲ್ಲಿನ ಕರೆಸಿದ್ದಾರೆ, ಅದಕ್ಕೆ ಥ್ಯಾಂಕ್ ಯು. ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ನಾವು ಯಾರೂ ಸಿಕ್ಕಿರಲಿಲ್ಲ, ಈ ಮೂಲಕ ಎಲ್ಲರೂ ಪರಿಚಯ ಆದಂಗಾಯಿತು, ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸಖತ್ ಸ್ಟುಡಿಯೋ, ಇದು ನಾವೆಲ್ಲ ಸಿನಿಮಾ ಕನಸು ಕಾಣ್ತಾ ಇದ್ದಂಥ ಟೈಮಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಬೇರೆ ರೀತಿ ಒಂದು ಸ್ಟುಡಿಯೋ ಬಂತು. ಆಗ ಈಗೇನು ಹೇಳ್ತಿದ್ದಲ್ಲ ಆರ್ ಜೆ ಪ್ರದೀಪ್ ಅವರು, ನಿಜವಾಗ್ಲೂ ಒಂದು ವೆಬ್ ಸೀರೀಸ್ ಆಗಲಿ ಒಂದು ಬೇರೆ ಥರ ಶುರು ಮಾಡಿದಂಥ ಸಂಸ್ಥೆ, ಅಂದರೆ ಬುನಾದಿ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಆ ಸಂಸ್ಥೆ. ಮತ್ತು ನಾಗರಾಜ್ ಸೋಮಯಾಜಿ ಅವರು ನನಗೊಂದು 10 ವರ್ಷದಿಂದ ಪರಿಚಯ. ನಾನು 7D ಕ್ಯಾಮ್ರಾ ತೊಗೊಂಡಾಗ ಅವರು 5D ಕ್ಯಾಮ್ರಾ ತೊಗೊಂಡು ಫೋಟೋಗ್ರಫಿ ಒಟ್ಟಿಗೆ ಇದು ಮಾಡ್ತಾ ಇದ್ದು ಆ ಟೈಮಲ್ಲಿ. ಇನ್ನು ಆರ್ ಜೆ ಪ್ರದೀಪ್ ಅವರು ಮೋಸ್ಟ್ಲಿ ಗೊತ್ತಿಲ್ಲ, ನಾನು ಬೆಂಗಳೂರು ಫಸ್ಟ್ ಟೈಮ್ ಬಂದಾಗ ಅವರು ರೇಡಿಯೋದಲ್ಲಿ ಇದ್ದಾಗ ಒಂದು ಸ್ಕ್ರಿಪ್ಟ್ ರೈಟಿಂಗ್ ಕಾಂಪಿಟೇಷನಲ್ಲಿ ನನಗೊಂದು ಪ್ರೈಸ್ ಬಂದಿತ್ತು, ಆಗ ಹೋಗಿದ್ದೆ. ಆಗ ಜಯಂತ್ ಕಾಕಣಿ ಸರ್ ಜಡ್ಜ್ ಇದ್ರು, ಆಗ ಮಾತಾಡಿದ್ದು. ಅದಾದಮೇಲೆ ಯಾವಾಗಲೂ ಮಾತಾಡಿರಲಿಲ್ಲ, ಒಂದು ಡಿಸಿಪ್ಲಿನರಿ ಆದಮೇಲೆ. ಬಟ್ ಎಲ್ಲರ ಕೆಲಸ ಗೊತ್ತಿರ್ತದೆ, ಬಟ್ ಯಾವತ್ತೂ ಮೀಟ್ ಆಗಿರಲ್ಲ. ಅವ್ರ ಕೆಲಸಗಳೇ ಇಲ್ಲಿವರೆಗೂ ತಂದು ನಿಲ್ಲಿಸಿರುತ್ತೆ ಅನ್ನೋದೊಂದು ನನ್ನ ಭಾವನೆ. ಸೊ ಹಾಗಾಗಿ ಸಕ್ಕ ಸ್ಟುಡಿಯೋ ಮತ್ತು ನಾಗರಾಜ್ ಸ್ವಾಮಿಜಿಯವರು ಇಬ್ಬರು ಒಂದು ಕಾಂಬೋ, ಒಂದು ಟ್ರೀಟ್ ಅನಿಸುತ್ತೆ. ವಿಜುವಲಿನೂ ಕೂಡ ನಾಗರಾಜ್ ಅವರು ಚೆನ್ನಾಗಿ ಕಟ್ಕೊಟ್ಟಿರ್ತಾರೆ ಅನ್ನೋದೊಂದು ನಂಬಿಕೆ, ಮತ್ತು ಅದಕ್ಕೆ ಸಾಕ್ಷಿಯಾಗಿ ಈ ಟ್ರೈಲರು ಹೆಚ್ಚು ಜನರಿಗೆ ತಲುಪಬೇಕು. ಟ್ರೈಲರ್ ತಲುಪೋದೇ ಅಲ್ಲ, ನಾವೇನು ಇವತ್ತು ಬಂದಿದ್ದೀವಿ ಅಷ್ಟು ಜನ ಮೊದಲನೇ ದಿನನೇ ಬಂದು ಸಿನಿಮಾ ನೋಡೋಣ ಅಂತ ನಾನೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಸಾಮಾನ್ಯವಾಗಿ ಒಂದು 12 ವರ್ಷದ ಹಿಂದೆ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಅಂದ್ಕೊಂಡು ಒಂದಿಷ್ಟು ವಿಚಾರಗಳನ್ನು ಕಲಿಯೋಕ್ಕೆ ಟ್ರೈ ಮಾಡಿ ಅರ್ಧಂಬರ್ಧ ಕಲಿತು ಇನ್ನೂ ಕಲಿತಾ ಈಗ ಒಂದು ಸಿನಿಮಾನ ಇವತ್ತು ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಸಖತ್ ಸ್ಟುಡಿಯೋ ಸಂಸ್ಥೆಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ. ಆ ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಐ ಥಿಂಕ್ ಫ್ರಂಟ್ ಲೈನಲ್ಲಿರೋರಿಗೆಲ್ಲರಿಗೂ ಗೊತ್ತದು. ಸೊ ಯಾರು ನಂಬ್ತಾರೆ, ನಂಬಿ ಅದನ್ನು ಮುಂದುವರ್ಸಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹಾಗೆ ಅವ್ರು ನನ್ನನ್ನು ನಂಬಿದ್ರು, ನಾನು ಇವರನ್ನೆಲ್ಲ ನಂಬಿದ್ದೀನಿ. ಸೊ ಮೊದಲನೇದಾಗಿ ಅರ್ಜುನ್ ರಾಮ್ ಅವರು ಕೆಲಸಗಳು ನಾವು ಮುಂಚೆಯಿಂದ ಹುಲಿರಾಯಿಯಿಂದ ನೋಡ್ಕೊಂಬಂದಿದ್ವಿ. ಸೊ ಅವ್ರ ಕೆಲಸ ಅಲ್ಲಿ ನೋಡಿ ಈ ಒಂದು ಸಿನಿಮಾಗೆ ಓಕೆ ಅಂತ ಅಂದಾಗ ಪ್ರೊಡಕ್ಷನ್ ಹೌಸ್ ಅವ್ರ ಕಡೆಯಿಂದ ಅದನ್ನೂ ಓಕೆ ಮಾಡಿಸ್ಕೊಂಡು, ಹಾಗೆ ನಮ್ಮ ಸಿನಿಮಾಟೋಗ್ರಾಫರು ಗೌಳಿ ಬೇರೆ ಬೇರೆ ಸಿನಿಮಾಗಳು ಮಾಡಿದರು. ಈ ಸಿನಿಮಾ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಪ್ರತೀಕ್ ಮಹೇಶ್, ಸೊ ತುಂಬ ಸ್ಟ್ರಿಕ್ಟ್. ಅವರಷ್ಟು ಏಜ್ 21-22 ಇರ್ಬೋದು,
ಟೈಮ್ ಅಂದರೆ ಟೈಮು, ಈ ಟೈಮು ಇಷ್ಟು ಹಿಂಗೆ ಶೆಡ್ಯೂಲು ಈ ಥರ ಆ ಥರದಲ್ಲೇ ಕೆಲಸ ಮಾಡಬೇಕು ಅವರು, ತುಂಬ ಆ ಥರ. ಬಟ್ ಕೆಲಸ ಮಾತ್ರ ತುಂಬ ಅಚ್ಚುಕಟ್ಟಾಗಿರೋ ಕೆಲಸ. ಆ ಕೆಲಸ ಈ ಸಿನಿಮಾಗೆ ಬೇಕಿತ್ತು, ಆದ್ದರಿಂದ ಅವರನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದು. ಮಂಜುನಾಥ್ ನಾಯ್ಡು 12 ವರ್ಷದ ಹಿಂದೆ ಅನ್ಸುತ್ತೆ ಎಲ್ಲೋ ಟೀ ಕಾಫಿ ಕುಡ್ಕೊಂಡಿದ್ದು. ಸೊ ಎಲ್ಲರದ್ದು ಒಂದು ಜರ್ನಿನಲ್ಲಿ ಈ ಥರದ ಬೆಳವಣಿಗೆ ಒಂದೊಂದು ದಿನೇ ಬೆಳೆದು ಈ ಒಂದು ಸಿನಿಮಾ ಮಾಡೋದಕ್ಕೆ ಇವರೆಲ್ಲರೂ ಸಾಥ್ ಸಿಕ್ಕಿದ್ದು ನನ್ನ ಅದೃಷ್ಟ. ಸೊ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾವೇನು ರಿಕ್ವೆಸ್ಟ್ ಮಾಡಿದ್ವಿ ಅದು ಯಾವತ್ತೂ ನಂಗೆ ಒಂದು ದಿವಸನೂ ಮೋಸ ಆಗಿಲ್ಲ. ಸೊ ಇಡೀ ಸಿನಿಮಾದಲ್ಲಿ ಏನೇ ಸರಿಗಳಿದ್ರು ಇವರೆಲ್ಲರೂ ಕಾರಣ. ಅದರಲ್ಲಿ ಏನಾದರೂ ತಪ್ಪಿದ್ರೆ ಅದಕ್ಕೆ ನಾನೊಬ್ಬನೇ ಕಾರಣ, ಯಾಕಂದರೆ ಓಕೆ ಮಾಡಿದ್ದು ನಾನೇ ಅದರಿಂದ. ಸೊ ಇವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನಿಬ್ಬರನ್ನ ಮೆನ್ಷನ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಒಂದು ನಮ್ಮ ಸುನೈನಾ ಸುರೇಶ್ ಅವರು, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಬಿಕಾಸ್ ಇವತ್ತು ಪ್ರತಿಯೊಬ್ಬರು ಕಾಸ್ಟಿಂಗ್ ಅಂತ ಏನು ಮಾತಾಡ್ತಿದ್ದಾರೆ, ಅಮೇಝಿಂಗ್ ಕಲಾವಿದನ ಒಟ್ಟಿಗೆ ಸೇರಿಸಿದ್ರೆ ಅಂತ ಏನು ಮಾತಾಡ್ತಿದ್ದಾರೆ, ಇಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಸುನೈನಾ. ಬಿಕಾಸ್ ಅವರು ಒಂದು ಹೊಸ ಜರ್ನಿ ಶುರು ಮಾಡಬೇಕು ಅಂತ ಅನ್ಕೊಂಡಾಗ ಸುಮ್ಮನೆ ನಾವು JP ನಗರದಲ್ಲಿ ಸಾಕಷ್ಟು ಆಫೀಸ್ಗಳಿದೆ, ಪ್ರತಿದಿನ ಒಂದೊಂದು ಆಫೀಸ್ನಲ್ಲಿ ಒಂದು ಕೆಫೆಯಲ್ಲಿ ಕೂರ್ತಿದ್ವಿ. ಸೊ ಅದರಲ್ಲಿ ಸುಮ್ಮನೆ ಡಿಸ್ಕಷನ್ಸ್ ಮಾಡ್ತಾ ಕತೆ ಬಗ್ಗೆ ಹೇಳಿದಾಗ ಸಡೇ ಲೆಟ್ಸ್ ಡೂ ದಿಸ್ ಅಂತೆಲ್ಲ ಶುರು ಮಾಡ್ಕೊಂಡಿದ್ದು. ಇವತ್ತು ಅಮೇಝಿಂಗ್ ಆಗಿರೋಂಥ ಆ್ಯಕ್ಟರ್ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸು. ಆ್ಯಂಡ್ ಇಡೀ ಸಿನಿಮಾ ಇವತ್ತು ತುಂಬ ಕಂಫರ್ಟಬಲ್ ಆಗಿ ಇಷ್ಟು ಖುಷಿಯಾಗಿ ಆರಾಮಾಗಿ ಇಲ್ಲಿದ್ದೀನಿ ಅಂತ ಹೇಳಿದ್ರೆ ನನ್ನ ಹಿಂದೆ ಇದ್ದಂಥ ಒಂದು ಫೋರ್ಸು ದಟ್ಸ್ ನಮ್ಮ ಲಿಖಿತ್. ಅಂದ್ರೆ ಪಬ್ಲಿಕ್ಕಲ್ಲಿ ಒಂದ್ಸತಿ ಮಾವ ಅಂದ್ಬಿಡ್ತಾನೆ, ಅದರಿಂದ ಅಷ್ಟೇ ಬೇಜಾರು. ಬಟ್ ಅದರ್ವೈಸ್ ಅಷ್ಟು ಸ್ಟ್ರೆಸ್ನ ಅವನೊಬ್ಬ ಹ್ಯಾಂಡಲ್ ಮಾಡ್ತೇನೆ. ಏನೋ ಥ್ಯಾಂಕ್ ಯು ಸೋ ಮಚ್ ಲಿಖಿತ್. ಓಕೆ, ಈಗ ಹಾಗಾದ್ರೆ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಥಿಯೇಟ್ರಲ್ಲೇ ಬರ್ತಾ ಇದೆ ಇದು. ಅಂಡ್ ಕರ್ನಾಟಕದಲ್ಲಿ 100ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಇದು ಪ್ಲಾನ್ ಆಗ್ತಿದೆ. ಜೊತೆಗೆ ಎಲ್ಲ ದೇಶಗಳಲ್ಲೂ ಕೂಡ ಇದು ಒಂದು ವಾರ ಅಥವಾ 15 ದಿನ ಬಿಟ್ಟು ಬರಬೇಕು ಅನ್ನೋಂಥ ಒಂದು ಪ್ಲಾನ್ ಜೊತೆಗೆ ಬರ್ತಾ ಇದ್ದೀವಿ. ಎಲ್ಲ ಕಡೆಯಿಂದ ಕೇಳೋದು ಒಂದೇ, ನಿಮ್ಮ ಸಹಕಾರ, ನಿಮ್ಮ ನಂಬಿಕೆ. ನಂಬಿ, ನಿಜವಾಗ್ಲೂ ನಂಬಿ, ಒಳ್ಳೆ ಪ್ರಾಜೆಕ್ಟ್ಸ್ ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಈ ಟ್ರೈಲರ್ ಭಾಳ ಅದ್ಭುತವಾಗಿದೆ. ನಾನು ಆ್ಯಕ್ಚುಲಾಗಿ ಈ ಸಿನಿಮಾ ಲ್ಯಾಂಡ್ಗೆ ಭಾಳ ದೂರ ಆದರೂ ಹತ್ರ ಆಗಿ ಕರ್ಕೊಂಬಂದಿದ್ದಾರೆ. ನಾಗರಾಜ್ ಸುಮ್ಯಾಜಿ ನನಗೆ ರಿಲೇಷನ್ ಆಗಬೇಕು, ಹಾಗಾಗಿ ಬಂದೆ. ಮತ್ತು ಈ ಒಂದು ಚಿತ್ರದಕ್ಕೆ ನಮಗೆ ಫಸ್ಟ್ ಟೈಮ್ ಟೇಕ್ ಆಫ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಸಹಕಾರ ಕೊಡಿ ಅಂದರು. ಯಾವ ಥರ ಅಂತ ಕೇಳಿದವಾಗ ನಿಮ್ಮಲ್ಲಿ ಬ್ಯಾನರ್ಗಳನ್ನ ಇಡೋದು ಮತ್ತು ಸ್ವಲ್ಪ ಪ್ರಮೋಷನ್ಗೆ ಯಾವ ಥರ ಆಗುತ್ತೆ ಸಹಾಯ ಮಾಡಿ ಏನಾದ್ರು ಅಂದರು. ಸರಿ, ಆದ್ದರಿಂದ ಇವತ್ತು ಒಂದು ಸಣ್ಣ ಔತಣವನ್ನು ತಮಗೆಲ್ಲ ನಾನು ಕೊಡೋದಕ್ಕೆ ಏರ್ಪಾಡು ಮಾಡಿದ್ದೆ. ಅದೆಲ್ಲ ತಾವು ಇಷ್ಟಪಟ್ಟಿದ್ದೀರ ಅಂತ ಹೇಳ್ತೀನಿ. ಮತ್ತು ಈ ಒಂದು ಚೊಚ್ಚಲ ಚಿತ್ರ ಏನಾಗಿದೆ, ಎಲ್ಲ ಸ್ವಲ್ಪ ಏನಂತಾರೆ ತುಂಬ ಟಾಪ್ ಸಿನೆ ಸ್ಟಾರ್ಸ್ ಯಾರಿದ್ದಾರೆ ಅವ್ರನ್ನ ಹಾಕ್ಕೊಂಡಂತಹ ಮಾಡಿ ಸಾಮಾನ್ಯವಾಗಿರೋರನ್ನ ಮೇಲೆ ತರಬೇಕು ಅನ್ನೋ ಒಂದು ಪ್ರಯತ್ನ ಏನಿದೆ ಭಾಳ ಶ್ಲಾಘನೀಯ ಅಂತ ಹೇಳ್ತಾ ನಿಮ್ಮ ಟೀಮ್ಗೆ ಸಕ್ಸಸ್ ಆಗಲಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಅದು ಭಾಳ ಚೆನ್ನಾಗೂ ನಡೀತಾ ಇದೆ. ಯಾರೇ ಒಬ್ಬರು ಫೇಮಸ್ ಆಗಬೇಕಾದ್ರೂ ಮುಂಚೆ ಅವರು ಆರ್ಡಿನರಿಯಾಗೇ ಇರ್ತಾರೆ. ಹಾಗಾಗಿ ಇವತ್ತು ರಿಷಬ್ ಶೆಟ್ಟಿ ಅವರು ಅಷ್ಟೇ ಸ್ಟಾರ್ಟಿಂಗು ಭಾಳ ಸಣ್ಣ ಪ್ರಮಾಣದಲ್ಲಿದ್ದರು, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡೆಯುವ ಮುಖಾಂತರ ಭಾಳ ಒಂದು ಕನ್ನಡಕ್ಕೆ ಮೆರಗನ್ನು ತಂದಿದ್ದಾರೆ. ಅದೇ ರೀತಿ ಇಲ್ಲೂ ಭಾಳ ಪ್ರತಿಭಾವಂತ ಕಲಾವಿದರಿದ್ದಾರೆ. ಅವ್ರಿಗೂ ಎಲ್ಲ ಯಶಸ್ವಿಯಾಗಿ ಅವರು ಒಂದು ಅದ್ಭುತವಾದ ಪ್ರತಿಭೆಯನ್ನು ತೋರಿಸೋ ಮುಖಾಂತರ ನಮ್ಮ ಕನ್ನಡ ನಾಡಿಗೆ ಮತ್ತು ಕನ್ನಡ ಸಿನಿಮಾಕ್ಕೆ ಕೀರ್ತಿಯನ್ನು ತರಲಿ. ತಮಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ನನ್ನೆಲ್ಲ ಸಹಕಾರವನ್ನು ಮುಂದಿನ ದಿನಗಳಲ್ಲೂ ಕೊಡ್ತೀನಿ ಅಂತ ಹೇಳ್ತಾ ತಮ್ಮೊಂದಿಗೆ ನನಗೆ ಈ ಒಂದು ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ನಮಸ್ಕಾರ. ಉದಯವಾಯಿತು ನಮ್ಮ ಚೆಲುವ ಕನ್ನಡ ಚಿತ್ರರಂಗಕ್ಕೆ ಉಜ್ವಲ ನಿರ್ದೇಶಕರುಗಳು. ಎಷ್ಟೋ ಜನ ಅಷ್ಟೋ ಒಟ್ಟಿಗೆ ನೋಡಿ ನಿಜವಾಗ್ಲೂ ಖುಷಿ ಆಯಿತು. ಒಂದೊಂದು ಸಿನಿಮಾ ನೋಡಿದಾಗಲೂ ಆ ನಿರ್ದೇಶಕರು ಈ ನಿರ್ದೇಶಕರು ಅನ್ಕೋತಿದ್ವಿ, ಮುಕ್ತಃ ಭೇಟಿ ಆಗಲಿಲ್ಲ. ಒಟ್ಟಿಗೆ ಸೇರಿಸಿದ್ದು ನೋಡಿನೇ ತುಂಬ ಖುಷಿ ಆಯಿತು. ಆ ಚಿತ್ರರಂಗ ಬೆಳೀತಿದೆ, ಈ ಚಿತ್ರರಂಗ ಬೆಳೀತಿದೆ, ಆ ಭಾಷೆ ಬೆಳೀತಿದೆ ಅಂತ ಬರೀ ಕೇಳಿ ಬೇಜಾರಾಗಿತ್ತು. ಎಲ್ಲ ಅಡೆತಡೆಗಳನ್ನು ದಾಟಿ ಇವತ್ತಿನ ದಿವಸ ನಮಗೆ ನಮ್ಮ ನಿರ್ದೇಶಕರು ಕಾಡ್ತಿದ್ದಾರೆ. ಸಿನಿಮಾ ತಂದಿದ್ರೆ ಎಲ್ಲರೂ ಉತ್ಸುಕರಾಯಿತು, ಇವತ್ತೇ ತೋರಿಸ್ಬೋದಿತ್ತು ಅಲ್ವಾ? ಇನ್ನು
ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳೋದು ಬೇಡ, ನೋಡಿದ ಮೇಲೇ ಮಾತಾಡೋದು ಒಳ್ಳೇದು ಅನಿಸುತ್ತೆ. ಒಟ್ಟಾರೆ ಅಚ್ಚುಕಟ್ಟಾದ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಯಾವುದೇ ರೀತಿ ಒಂದು ಚಿತ್ರ ಮಾಡ್ತಿದ್ದೀವಿ, ಕೆಲವು ಚಿತ್ರ ಪಾಪ ಆಸೆ ಮತ್ತು ಇನ್ನೊಂದು ಇಲ್ಲಂತೆ ಅಡೆತಡೆಗಳು ಸಿಕ್ಕಾಪಟ್ಟೆ. ಲೋ ಬಜೆಟ್ಟು ಅಂತ ಅಂದ್ಕೊಂಡು ಬೇರೆ ಬೇರೆ ಅಡೆತಡೆಗಳನ್ನು ದಾಟಿ ಬರೋದೇ ಬರೋ ದೊಡ್ಡ ಇದು. ಆದರೆ ಈ ಚಿತ್ರವನ್ನು ಎಲ್ಲೂ ಯಾವುದಕ್ಕೂ ಏನು ಕೊರತೆ ಇಲ್ಲದಂಗೆ ಮಾಡಿ ಮರ್ಯಾದೆ ಉಳಿಸ್ಕೊಂಡಿದ್ದಾರೆ ಮೇಕಿಂಗ್ನಲ್ಲಿ. ಇನ್ನು ಜನಗಳಿಂದ ನಾವು ಮರ್ಯಾದೆ ಪಡಿಬೇಕು. ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು ಈ ಚಿತ್ರದ ಜೊತೆ ನಾನು ಕೆಲಸ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರು ಕೊಡಿ ಟೊಮ್ಯಾಟೊ ರೇಖಾ ಕೊಡ್ಲಿಕ್ಕೆ ಮ್ಯಾಮ್. ನಮ್ಮೆಲ್ರಿಗೂ ಎಷ್ಟೇ ಮಧ್ಯಮ ಆಗಲಿ ಉತ್ತಮ ಆಗಲಿ ಎಲ್ರಿಗೂ ಟೊಮೆಟೊ ರೇಟ್ ಜಾಸ್ತಿ ಆದರೆ, ಈರುಳ್ಳಿ ರೇಟ್ ಜಾಸ್ತಿ ಆದರೆ ಟೆನ್ಷನ್ ಆಗುತ್ತೆ. ನಿಮ್ಮ ಪಾತ್ರದ ಬಗ್ಗೆ ಮನೇಲಿ ಹೇಳಿ ನಮ್ಮ ಯಜಮಾನ್ರೆಲ್ಲ ಹೇಳ್ಬಿಟ್ಟಿದ್ದಾರೆ. ಅಯ್ಯೋ, ನಾನು ತುಂಬಾ ಗೃಹಿಣಿ, ನನಗೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ. ನನ್ನ ಮಗ ಏನು ಮಾಡಿದ್ದಾನಂತ ನನಗೆ ಇನ್ನೂ ಗೊತ್ತಿಲ್ಲ. 22ನೇ ತಾರೀಕು ಗೊತ್ತಾಗತ್ತೆ ನನಗೆ. ನನ್ನ ಮಗಳು, ನನ್ನ ಮಗ, ನನ್ನ ಯಜಮಾನ್ರು, ಅದೇ ನನ್ನ ಪ್ರಪಂಚ. ಅವನ ಫ್ರೆಂಡ್ಸು, ಅಷ್ಟೇ ನನ್ನ ಪ್ರಪಂಚ. ಸೊ ನಾನು 22ನೇ ತಾರೀಕಿಗೋಸ್ಕರ ಕಾಯ್ತಾ ಇದ್ದೀನಿ. ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಂತ ನಿಮ್ಮ ಬೆಂಬಲಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಸಿನಿಮಾ ಬಗ್ಗೆ ಎಲ್ಲ ಆಲ್ರೆಡಿ ಹೇಳಿದ್ದಾರೆ. 2 ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ಎಲ್ಲ ಜನರುಗಳ ಪ್ರೀತಿ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಟ್ರೈಲರು ನೋಡಿದ್ರಿ, ತುಂಬ ಖುಷಿ ಆಯಿತು ಅಂದ್ಕೊಳ್ತೀನಿ. ಇದೇ ರೀತಿ ನಿಮ್ಮ ಪ್ರೀತಿ 22ನೇ ತಾರೀಕು ಬೇಕಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಮೇಝಿಂಗ್ ಆಗಿ ಕೊಟ್ಟಿದ್ದಾರೆ. ಹೌದು. ಎಸ್, ಸಿನಿಮಾಟೋಗ್ರಫಿ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಸಂದೀಪ್ ಸರ್. ಸೊ ಬಂದಿರೋ ಎಲ್ರಿಗೂ ಮತ್ತು ಡಿಜಿಟಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿರೋ ಎಲ್ಲ ಜನಗಳಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ನನಗನ್ಸ್ದಂಗೆ ಒಂದು ಒಳ್ಳೆ ತಂಡ ಕಟ್ಟಿದ್ದಾರೆ, ಅದೊಂದೇ ಅನ್ಸೋದು ನನಗೆ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲರದ್ದು. ಎವ್ರಿ ಒನ್ ಎಲ್ಲರದ್ದು ತುಂಬ ಕಾಂಟ್ರಿಬ್ಯೂಷನ್ ವರ್ಕ್ ಕಾಣಿಸುತ್ತೆ. ಆ್ಯಂಡ್ ನಮಗೆ ಕ್ಯಾಮ್ರಾ ಹಿಂದೆಗಡೆ ಇರೋ ಕೆಲವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಲೈಟ್ ಆಫೀಸರ್ಸ್, ಕ್ಯಾಮ್ರಾ ಆಫೀಸರ್ಸ್ ಆ್ಯಂಡ್ ನನ್ನ DOP ಅಸೋಸಿಯೇಟ್ಸ್ ಆ್ಯಂಡ್ ಕ್ರೇನ್ ಆಫೀಸರ್ಸ್ ಎಲ್ಲರಿಗೂ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಶ್ರವಣ್ ಅವರು ರಷ್ಯಾದಿಂದ ಬಂದರು, ಪಾಪ ಹೆಂಗೆ ಕೂತಿದ್ದಾರೆ ನೋಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹಾಸ್ಟೆಲ್ ಹುಡುಗರಲ್ಲಿ ನೋಡಿರ್ತೀರ, ಅಲ್ಲಿ ಒಂದೇ ರೂಮಲ್ಲಿ ಇದ್ದು ಒಂದು 5 ವರ್ಷ ಕಾಲ ಕಳೆದು ಈಗ ರಷ್ಯಾದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರೆಲ್ಲ ಸುತ್ತಾಡಿದ್ದೀನಿ. ಸೊ ಅದರಲ್ಲಿ ನೀವೇನು ಶೇಡ್ ನೋಡಿದ್ದೀರಾ ಅದಕ್ಕೆ ಡೆಡ್ ಆಪೋಸಿಟ್ ಇದು. ಸೊ 22ನೇ ತಾರೀಕು ನಾನು ಸಿನಿಮಾ ನೋಡಬೇಕು ನಿಮ್ಮ ಜೊತೆನೆ. ಸೊ ಎಲ್ಲರೂ ಬಂದು ಎನ್ಕರೇಜ್ ಮಾಡಿ. ಸಿನಿಮಾದಲ್ಲಿ PK ಅಂತ ಇರೋದು ಪಾತ್ರ. ಪ್ರತಿ ಗ್ಯಾಂಗಲ್ಲಿ ಒಬ್ಬ ಇರ್ತಾನೆ. ಇಂಡಿಯಾ ಯಾಕೆ ಉದ್ಧಾರ ಆಗ್ತಿಲ್ಲ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಹಾಗಾದ್ರೆ ಶ್ರವಣ್ ಅವರೇ ಕಿವಿ ಓಪನ್ ಆಗಿಟ್ಟಿರಿ, ತುಂಬ ಬೈಗಳು ಬರೋದಕ್ಕೆ ರೆಡಿ ಇದೆ. ಎಸ್, ಟಾಸ್ ಹಾಕೋಣ. ಪ್ರಭು ಮುಡ್ಕೋರ್ ಅವರು. ಎಲ್ರಿಗೂ ನಮಸ್ಕಾರ. ರೀಸೆಂಟಾಗಿ ನಂದೊಂದು ಸಿನಿಮಾ ರಿಲೀಸ್ ಆಗಿತ್ತು, ಮರ್ಫಿ ಅಂತ. ಅದಕ್ಕೆ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಕಂಟೆಂಟ್ ಇಲ್ಲ ಅಂತ ಯೂಶಲಿ ಏನು ಆ್ಯಕ್ಚುಲಿ ನಾವು ಕೇಳ್ತಾ ಇದ್ವಿ, ಅದಕ್ಕೊಂದು ಒಳ್ಳೆ ಉತ್ತರ ಕೊಡಬೇಕಂತ ನಾನು ಆ್ಯಕ್ಚುಲಿ ಮರ್ಫಿನ ಮಾಡಿದೆ ಪ್ರದೀಪ್ ಸರ್ ಜೊತೆಗೆ ಸೇರಿ. ಅದೇ ಒಂದು ಹಾದಿಯಲ್ಲಿ ಮರ್ಯಾದ ಪ್ರಶ್ನೆ ಅಂತ ಬರ್ತಾ ಇದೆ. ಇದು ಅದೇ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡುವಂಥ ಒಂದು ಸಿನಿಮಾ ಇದು. ನೀವು ಟ್ರೈಲರಲ್ಲಿ ನೋಡಿರ್ತೀರಾ, ಒನ್ ಸೈಡ್ ಆಫ್ ಮಿಡಲ್ ಕ್ಲಾಸ್ ಅವರ ಕಷ್ಟ ಸುಖಗಳೆಲ್ಲ ನೋಡಿರ್ತೀರಾ. ಅದೇ ರೀತಿ ಬೆಂಗಳೂರಿಗೆ ಇನ್ನೊಂದು ಸೈಡ್ ಇದೆ, ಅದು ಮೇ ಬಿ ಸೆಂಟ್ರಲ್ ಬ್ಯಾಂಗ್ಳೂರ್ ಆಗಿರ್ಬೋದು, ಇಂದಿರಾನಗರ್ ಸೈಡ್ ಆಗಿರ್ಬೋದು. ಅವ್ರಿಗೂ ಏನು ಈಸಿಯಾಗಿ ಏನೂ ಸಿಗಲ್ಲ, ಅವ್ರಿಗೂ ಒಂದು ಅವ್ರದೇ ಆದ ಒಂದು ಕಷ್ಟ ಇರುತ್ತೆ. ಸೊ ಈ ಎರಡು ಸೈಡ್ ಆಫ್ ಬ್ಯಾಂಗ್ಳೂರ್ ಏನಿದೆ, ಲೈಕ್ ವಿ ಆಲ್ವೇಸ್ ಸೇ ದೇರ್ ಆರ್ 2 ಸೈಡ್ ಫಾರ್ ದ ಸ್ಟೋರೀಸ್. ಸೊ ಮರ್ಯಾದೆ ಪ್ರಶ್ನೆಯಲ್ಲಿ ಆ 2 ಸೈಡ್ ಆಫ್ ಬ್ಯಾಂಗ್ಳೂರ್ ಏನಿದೆ ಅದು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಅದನ್ನು ತುಂಬ ಬ್ಯೂಟಿಫುಲಿ ಆಗಿ ಒಂದು ಕನ್ವಿಕ್ಷನ್ನ ಇಟ್ಕೊಂಡು ಪ್ರದೀಪ್ ಸರ್, ನಾಗರಾಜ್ ಸರ್ ಮತ್ತು ನಮ್ಮ ಇಡೀ ತಂಡ ಈ ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು 22nd ನಿಮ್ಮ ಸಪೋರ್ಟ್ ನನ್ನ ಪ್ರೀವಿಯಸ್ ಸಿನಿಮಾಗೆ ಹೆಂಗಿತ್ತೋ ಹಾಗೆ ಈ ಸಿನಿಮಾಗೂ ಕೊಡಬೇಕು. ಆ್ಯಂಡ್ ಎಲ್ಲರೂ ಕಾಸ್ಟ್ ಬಗ್ಗೆ ಮಾತಾಡಿದ್ದೀರಾ. ಅಫ್ಕೋರ್ಸ್ ಸುನೇನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ. ಆ್ಯಂಡ್ ಮೇ ಬಿ ಸಖತ್ ಸ್ಟುಡಿಯೋ ಈ ಒಟ್ಟು ಸೇರಿಸೋದ್ರಲ್ಲಿ ಒಂದು ಸ್ಪೆಷಲಿಸ್ಟ್ ಅಂತ ಅನ್ಸುತ್ತೆ. ಯಾಕಂದರೆ ಕಾಸ್ಟಿಂಗ್ ಹೆಂಗೆ ಸೇರಿಸಿದಾರೋ ಹಂಗೆ ಎಲ್ಲ ಡೈರೆಕ್ಟರ್ಸು ಸೇರಿದ್ದಾರೆ ಇಲ್ಲಿ. ಸೊ ಐ ಥಿಂಕ್ ದಿಸ್ ಇಸ್ ಅ ಟೈಮ್ ಫಾರ್ ದಟ್ ಚೇಂಜ್.
ಫಾರ್ ನ್ಯೂ ಎರಾ ಆಫ್ ಕನ್ನಡ ಇಂಡಸ್ಟ್ರಿ. ನಾವೆಲ್ಲರೂ ಒಗ್ಗಟ್ಟಲ್ಲಿರಬೇಕು, ಒಂದು ಸಿನಿಮಾ ಇನ್ನೊಂದು ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರಬೇಕು. ನನ್ನ ಹಿಂದಿನ ಸಿನಿಮಾಗೂ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಈ ಸಿನಿಮಾಗೂ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅದರ ಬಗ್ಗೆ ನಾನು ಒಳ್ಳೆಯವನ ಕೆಟ್ಟವನ ಅನ್ನೋದನ್ನ ನವೆಂಬರ್ 22ಕ್ಕೆ ಥಿಯೇಟ್ರಿಗೆ ಬಂದರೆ, ನೀವು ಕುಟುಂಬಸ್ಥರಾಗಿ ಎಲ್ಲರೂ ಕುಟುಂಬಸ್ಥರಾಗಿ ಥಿಯೇಟ್ರಿಗೆ ಬಂದರೆ ಗೊತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಬಹಳಷ್ಟು ನಿರ್ದೇಶಕರು ಇವತ್ತು ನಮ್ಮ ಎದುರುಗಡೆ ನಮ್ಮ ಜೊತೆ ಇದ್ದೀರಾ. ಆ್ಯಂಡ್ ನನ್ನ ತಂಡ ಮರ್ಯಾದೆ ಪ್ರಶ್ನೆ ಚಿತ್ರತಂಡದ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಸ್ವಾಗತ. ಸಿನಿಮಾದಲ್ಲಿ ಯಾವಾಗಿಂದ ಮಾತಾಡ್ತಾ ಇದ್ದೀವಿ, ಲೋ ಬಜೆಟ್ ಸಿನಿಮಾ, ಹೈ ಬಜೆಟ್ ಸಿನಿಮಾ, ಬಟ್ ನಮ್ಮ ಮರ್ಯಾದೆ ಪ್ರಶ್ನೆ ಹಂಗಲ್ಲ, ನಮ್ದು ಎಕ್ಸಾಕ್ಟ್ ಬಜೆಟ್ ಸಿನಿಮಾ. ಶೂಟಿಂಗಿನ ಪ್ರತಿ ಹಂತದಲ್ಲೂ ನನಗೆ ಗೊತ್ತು ಈ ಶಾಟ್ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಈ ಶಾಟ್ ಹಾಕ್ತಾರೆ ಅಂತ, ಯಾಕಂದ್ರೆ ಇಲ್ಲಿ ವೇಸ್ಟ್ ಆಗೋ ಶಾಟೇ ಇಲ್ಲ. ಸೊ ಸರಿಯಾದ ನಿರ್ಮಾಪಕನಿಗೆ ಸರಿಯಾದ ನಿರ್ದೇಶಕ ಸಿಕ್ಕಿದ್ದಾರೆ ಅಂತ ಹೇಳೋದಕ್ಕೆ ಮರ್ಯಾದೆ ಪ್ರಶ್ನೆ ಸಾಕ್ಷಿ. ನಾವು ಯಾಕಂತ ಹೇಳಿದ್ರೆ ಸಖತ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ನಾವು ಅವರ ವೆಬ್ ಸೀರೀಸ್ ಶುರುವಾದಾಗ, ಲೂಸ್ ಕನೆಕ್ಷನ್ ಶುರುವಾದಾಗ ಒಂದು ಹೊಸ ಥರದ್ದು ಏನೋ ಒಂದು ನೋಡಿದ್ವಿ. ನಮ್ಗೆ ಅವಾಗ ಇನ್ನೂ ವೆಬ್ ಸೀರೀಸ್ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಗೊತ್ತಿರಲಿಲ್ಲ. ಅಂಥ ಟೈಮಲ್ಲಿ ಒಂದು ಹೊಸತನವನ್ನು ತೋರಿಸಿದ್ದು ಸಖತ್ ಸ್ಟುಡಿಯೋ. ಅವಾಗ ನಮ್ಗೆ ಅನ್ಸೋದು, ನಾವು ನಟರಾಗಿ ಬಂದಾಗ ಈ ಥರದ್ದು ಏನಾದರೂ ಒಂದು ಹೊಸ ರೀತಿ ಆಗಬೇಕಾದ್ರೆ ನಾವು ಅದರ ಭಾಗ ಆಗಬೇಕು ಅನ್ನೋದು. ಆದರೆ ಅದಕ್ಕೆ ಆ ಕನಸಿಗೆ ಸರಿಯಾಗಿ ಸಖತ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ಸಿನಿಮಾ ಮಾಡಬೇಕಾದ್ರೆ ಇವತ್ತು ಆ ಸಿನಿಮಾದ ಒಂದು ಭಾಗ ಆಗೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಸೊ ನಾನು ಅದಕ್ಕೆ ಯಾವಾಗಲೂ ನಮ್ಮ ಪ್ರದೀಪ್ ಸರ್ಗೆ ಚಿರಋಣಿ, ಆ್ಯಂಡ್ ನಮ್ಮ ಶ್ರೀನಿವಾಸ್ ಮಾಸ್ಟರ್ಗೂ ಕೂಡ. ಯಾಕಂತ ಹೇಳಿದ್ರೆ ನಾವೆಲ್ಲ ಒಂದೇ ಜಿಮ್ಗೆ ಹೋಗ್ತಾ ಇದ್ವಿ. ಪ್ರದೀಪ್ ಅವರು ಈ ಥರದ್ದೊಂದು ಏನೋ ಯೋಚನೆ ಮಾಡ್ತಿದ್ದೀನಿ ಶೆಟ್ರೆ, ಮಾತಾಡೋಣ ಅಂತ ಹೇಳ್ತಾ ಇದ್ರು. ನೀವು ಏನು ಬೇಕಾದ್ರೂ ಯೋಚನೆ ಮಾಡಿ, ನಾನು ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ರೀತಿಯಲ್ಲಿ ಮರ್ಯಾದೆ ಪ್ರಶ್ನೆ ಜೊತೆಗೆ ಸೇರ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ನಾಗರಾಜ್ ಸೋಮಯಾಜಿ ಅವರ ನಿರ್ದೇಶನದ ಬಗ್ಗೆ ಈಗ ಆಗಲೇ ಹೇಳಿದಾಗೆ ಎಕ್ಸಾಕ್ಟ್ ಬಜೆಟ್ ಸಿನಿಮಾ ಅಂತ ಹೇಳಿದಾಗೆ, ಪ್ರತಿಯೊಂದು ದಿವಸನೂ ನಾವು ಏನು ಆ್ಯಕ್ಟ್ ಮಾಡ್ತಿದ್ವೋ, ಆ್ಯಂಡ್ ನಾವೆಲ್ಲ ಇಷ್ಟು ಜನ ಕಲಾವಿದರು ನಮ್ಮಲ್ಲಿ ಒಬ್ಬ ಕಲಾವಿದ ಇರ್ತಾನೆ, ಒಬ್ಬ ನಟ ಇರ್ತಾನೆ, ನಾವು ನಮ್ಮ ಒಂದು ಲಿಮಿಟೇಷನಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಸಿನಿಮಾದ ಪಾತ್ರವಾಗಿ ನಮ್ಮನ್ನು ನೋಡೋದಕ್ಕೆ ಸಾಧ್ಯ ನಿರ್ದೇಶಕ ಆ ನಮ್ಮ ನಟನೆಯನ್ನು ನಮ್ಮಲ್ಲಿ ತಗ್ಸಿದಾಗ ಮಾತ್ರ. ಆ್ಯಂಡ್ ಅದನ್ನ ಸಿಕ್ಕಾಬಡೆ ಅದ್ಭುತವಾಗಿ ಮಾಡಿದ್ದಾರೆ. ದ ಎಂಟೈರ್ ಕ್ರೆಡಿಟ್ ಆಫ್ ಇಡೀ ಟೀಮಿನ ನಟನೆ ಈ ಸಿನಿಮಾದಲ್ಲಿ ಗೋಸ್ ಟು ನಾಗರಾಜ್ ಸೋಮಯಾಜಿ. ಪ್ರತಿ ಸೀನ್ಗಿಂತ ಮುಂಚೆ ಬಂದು ಆರಾಮಾಗಿ ನಗಾಡ್ಕೊಂಡು ಮಾತಾಡ್ಕೊಂಡು ಹಿಂಗೆ ಮುಂದಿನ ಈ ಸೀನ್ ಏನು, ಇದ್ರ ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತೆ, ಅಣ್ಣ ನಿಮ್ದು ಈ ಇಮೋಷನ್ ಅಣ್ಣ ಅಂತ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸೋದ್ರಲ್ಲಿ ನಮ್ಮ ನಿರ್ದೇಶಕರು ಎತ್ತಿದ ಕೈ. ಆ್ಯಂಡ್ ಸಿನಿಮಾ ಟ್ರೈಲರ್ ಆಗಿರ್ಬೋದು ಅಥವಾ ನಾವು ಒಂದಿಷ್ಟು ಸಾಂಗ್ಗಳನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಸ್ವಾಮಿಗಳು, ಸಂದೀಪ್ ಸ್ವಾಮಿಗಳು ಇದ್ದಾರೆ ಇಲ್ಲಿ. ಸೊ ಅವರ ಆ ಟ್ಯಾಲೆಂಟ್ ಎದ್ದೆದ್ದು ಕಾಣ್ತಾ ಇದೆ. ಸೊ ಥ್ಯಾಂಕ್ ಯು ಸಂದೀಪ್ ಸರ್. ಆ್ಯಂಡ್ ಓವರ್ ಆಲ್ ಅಭಿ ಅವರೇ ಸೂಪರ್. ನಿಮ್ಮ ಜೊತೆ ಕೆಲಸ ಮಾಡ್ತಿರೋಂಥ ಎರಡನೇ ಸಿನಿಮಾ ನಂದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇಡೀ ನಮ್ಮ ಚಿತ್ರತಂಡಕ್ಕೆ ಥ್ಯಾಂಕ್ ಯು. ಈ ನವೆಂಬರ್ 22 ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವಾಗ ಕೊಟ್ಟಿದ್ದ ಬಿಲ್ಡಪ್ಗೆ ಇವಾಗ ಭಯ ಆಗ್ತಾ ಇದೆ ಮಾತಾಡೋಕ್ಕೆ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಯುವ ನಿರ್ದೇಶಕರಿಗೂ ನಮಸ್ಕಾರ. ಇಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಸುದೀಪ್ ಅಣ್ಣ ನಮ್ಮನ್ನೆಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದು, ಮತ್ತು ಟ್ರೈಲರ್ ನೋಡಿ ನಿಜವಾಗ್ಲೂ ಹಾರ್ಟ್ ಬೀಟ್ ಇನ್ನೂ ಕಮ್ಮಿ ಆಗಿಲ್ಲ. ಸೊ ಮಾತಿನಲ್ಲಿ ಒಂದು ಸ್ವಲ್ಪ ತದೆ ಅಂದರೆ ಕ್ಷಮಿಸ್ಬಿಡಿ. ಮೊದಲನೇದಾಗಿ ನಾನು ನನ್ನ ಗಾಡ್ ಫಾದರ್ಗಳಾದ ಎಸ್.ವಿ. ಬಾಬು ಅವರು ಮತ್ತು ಶಿವಮಣಿ ಅವ್ರನ್ನ ನೆನೆಸ್ಕೊತೀನಿ. ಏನೋ ಅವ್ರನ್ನ ನೆನೆಸ್ಕೊಬೇಕು ಅಂತ ಅನ್ನಿಸ್ತು. ಯಾಕಂದರೆ ಇದೊಂಥರ ನನ್ನ ಡೆಬ್ಯೂ ಫಿಲಮ್ ಮಾಡಿದವ್ರ ಥರನೇ ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಅದೇ ಥರ ಖುಷಿ ಆಗ್ತಾ ಇದೆ. ಅದಾದ ನಂತರ ಒಂದು 15 ವರ್ಷ ಮಣ್ಣೊತ್ತಿದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಹೊಸ ರಾಕೇಶ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ನಾಟಕೀಯ ಅನ್ನಿಸ್ಬೋದು, ಬಟ್ ಹಾರ್ಟ್ಲಿ ಎದೆ ಮುಟ್ಕೊಂಡು ಹೇಳ್ತೀನಿ, ಸತ್ಯ. ಅವರು ನನಗೆ ಗಾಡ್ ಫಾದರ್ಸ್ ಅಂದರೆ ಈ ಸಿನಿಮಾದಿಂದ ನನಗಿಬ್ರು ಗಾಡ್ಸ್ ಆ್ಯಂಡ್ ಬ್ರದರ್ಸ್ ಸಿಕ್ಕಿದ್ದಾರೆ, ಪ್ರದೀಪ್ ಅವರು ಮತ್ತು ನಾಗರಾಜ್ ಅವರು. ಯಾಕಂದರೆ ನನ್ನ ಪಾತ್ರ ಏನಿದೆ ಅದನ್ನು ಅವ್ರು ಡಿಸೈನ್ ಮಾಡೋದಾಗ್ಬೋದು, ಜಸ್ಟ್ ಒಂದು ಹಣೆ ಮೇಲೆ ಒಂದು ನಾಮ ಇಡೋದಾಗ್ಬೋದು, ವರ್ಕ್ಶಾಪ್ ಮಾಡಿಸಿದಾಗ್ಬೋದು, ನನ್ನ ಆ ಪಾತ್ರದೊಳಗೆ ಹೆಂಗೆ ಇನ್ವಾಲ್ವ್ ಮಾಡಬೇಕು ಅಂತ ಅವ್ರು ಮಾಡಿದ ಪ್ರಯತ್ನ ಆಗ್ಬೋದು. ಅದಷ್ಟೇ ಅಲ್ಲ, ಸ್ಟಾರ್ಟಿಂಗಿಂದಾನೇ ಪ್ರೀ ಪ್ರೊಡಕ್ಷನಲ್ಲೇ ಯಾವ ಥರ ಪ್ರಮೋಷನ್ ಮಾಡಬೇಕು, ಯಾವ ರೀತಿ, ಆ್ಯಂಡ್ ಅವರ ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಯಾವ ಥರ ಇದೆ ಅಂದರೆ
ಮೋಸ್ಟ್ ಆಫ್ ದ ಜಾಗಗಳಲ್ಲಿ ಕ್ಯಾರವಾನ್ ಎಲ್ಲ ಹೋಗಕ್ ಆಗ್ತಾ ಇರಲಿಲ್ಲ. ಬಟ್ ಅವ್ರ ಮೀಟಿಂಗ್ ಅಲ್ಲೇ ಯಾರ್ಯಾರು ಆರ್ಟಿಸ್ಟ್ಗೆ ಕ್ಯಾರವಾನ್ಗೆ ಹೋಗಕ್ಕೆ ಯಾವ್ಯಾವ ಟೈಮಲ್ಲಿ ಹೋಗ್ಬೇಕು, ಯಾರ್ಯಾರನ್ನ ಕೂಡಿಸ್ಬೇಕು, ಒಂದು ಚೂರು ಯಾವ ಆರ್ಟಿಸ್ಟ್ಗಳಿಗೂ ಸ್ಟ್ರೆಸ್ ಅನ್ನೋದಾಗ್ಲಿ ಏನೂ ಆಗಿಲ್ಲ. ಇನ್ನೇನಕ್ಕೆ ನಾನು ಅವ್ರನ್ನ ಇನ್ನೊಂದು ರೀಸನ್ ಏನಕ್ಕೆ ಅವ್ರನ್ನ ಗಾಡ್ಸ್ ಅಂಡ್ ಬ್ರದರ್ಸ್ ಅಂತೀನಂದ್ರೆ, ನನ್ನ ಒಂದು ಹೊಸ ರಾಕೇಶ್ ಆಗಿ ಮಾಡಿದ್ದಾರೆ. ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಶೂಟಿಂಗ್ ಆದ ತಕ್ಷಣ ಅವ್ರು ಬಿಟ್ಟಿಲ್ಲ ನನ್ನ. ಮುಂದೆ ಯಾವ ಥರ ನಾನು ಸಿನಿಮಾನ ನೋಡಬೇಕು, ಯಾವ ಥರ ನನ್ನ ಪರ್ಸೆಪ್ಷನ್ ಇರಬೇಕು, ಯಾವ ಥರ ಒಂದು ಸಿನಿಮಾನ ಸೆಲೆಕ್ಟ್ ಮಾಡಬೇಕು, ಅದು ಎಲ್ಲದರಲ್ಲೂ ಗೈಡ್ ಮಾಡ್ಕೊಂಡೇ ಬಂದಿದ್ದಾರೆ. ಬಹುಶಃ ನಾನು ಗೆದ್ರೆ ಅತ್ಯಂತ ಅವ್ರು ಗೆದ್ದಷ್ಟೇ ಖುಷಿ ಪಡೋ ವ್ಯಕ್ತಿಗಳಲ್ಲಿ ಅವರಿಬ್ಬರು ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಸೊ ಎದ್ದು ನಿಂತು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಿಮ್ಮಿಬ್ರಿಗೂ. ನಾನು ಗೆದ್ದಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಾ ಇರೋದು ಈ ಒಂದು ಟೀಮಲ್ಲಿ ಇರೋದಕ್ಕಷ್ಟೇ. ಈ ಟೀಮಲ್ಲಿ ಇರೋದೇ ನನ್ನ ವಿಕ್ಟ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್, ಕ್ಯಾಮ್ರಾ ವರ್ಕ್ ಆಗ್ಬೋದು, ಮ್ಯೂಸಿಕ್, ಎಡಿಟಿಂಗ್ ಎಲ್ಲದೂ ಪರ್ಫೆಕ್ಟ್ ಆಗಿದೆ. ಒಂದು ಸಿನಿಮಾ ಗೆಲ್ಲಕ್ಕೆ ಎಲ್ಲ ಟೀಮಲ್ಲಿ ಎಲ್ಲರೂ ಅವ್ರವ್ರ ವಿಷನ್ ಕ್ಲಿಯರ್ ಆಗಿರಬೇಕು, ಆ ಪರ್ಫೆಕ್ಷನ್ ಮೇಂಟೈನ್ ಮಾಡಬೇಕು. ಅದು ಆಗಕ್ಕೆ ಸಾಧ್ಯ ಆಗಿದೆ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ಸ್ ಯು ಎಲ್ಲ ಆ್ಯಕ್ಟರ್ಗಳಿಗೂ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನವೆಂಬರ್ 22 ಸಿನಿಮಾ ಬರ್ತಾ ಇದೆ. ಟ್ರೈಲರ್ ನೋಡಿದ್ರಿ. ಆ್ಯಂಡ್ ಎಲ್ಲರೂ ಹೇಳ್ತಾ ಇರೋ ಹಾಗೆ ವರ್ಕ್ ಮಾತಾಡಲಿ ಅಂತಾನೆ ನಾವು ಇದೀವಿ. 100% ನವೆಂಬರ್ 22 ನಿಮ್ಮೆಲ್ಲರಿಗೂ ಒಂದು ಪ್ರೌಡ್ ಫೀಲಿಂಗ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಅವರೇ. ತೇಜು ಬೆಳವಾಡಿ ಅವರೇ. ಹಾಯ್ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಈ ಸಿನಿಮಾದಲ್ಲಿ ನನ್ನ ಹೆಸರು ಲಕ್ಕಿ, ಅಂದರೆ ಲಕ್ಷ್ಮಿ ಅಂತ. ಅವಳ ಜಗತ್ತೇ ಅವ್ರ ಅಪ್ಪ ಅಮ್ಮ, ಅವ್ರ ಅಣ್ಣ, ಮತ್ತೆ ಅವಳು ಪ್ರೀತಿಸ್ತಾ ಇರೋ ಹುಡುಗ ಅಷ್ಟೇ. ಅವಳ ಪ್ರಪಂಚನೇ ಅಷ್ಟು. ಮತ್ತೆ ಅವಳಿಗೇನು ದೊಡ್ಡ ಆಸೆ ಇಲ್ಲ, ದೊಡ್ಡ ಆಂಬಿಷನ್ ಇಲ್ಲ, ಚಿಕ್ಕ ಚಿಕ್ಕ ಆಸೆ. ಆದರೆ ಆ ಚಿಕ್ಕ ಚಿಕ್ಕ ಆಸೆನ ಅವಳೇ ಈಡೇರಿಸ್ಕೋಬೇಕು ಅಂತ ಅವಳೇ ಕೆಲಸ ಮಾಡ್ತಾಳೆ, ನಿಯತ್ತಿಂದ ಕೆಲಸ ಮಾಡ್ತಾಳೆ, ಅದೇ ಸ್ವಾಭಿಮಾನದಿಂದ ಕೆಲಸ ಮಾಡ್ತಾಳೆ. ಈ ಟ್ರೇಲರಲ್ಲಿ ನೋಡಿದ್ರಿ, ಡೌನ್ ಪೇಮೆಂಟೇ ಇಷ್ಟ, ಮುಂದಿನ ತಿಂಗಳಿಂದ ನಾನು ಕೊಡ್ತೀನಿ ಅಂತ. ಒಂದಿಷ್ಟು ಸ್ಟೀರಿಯೋಟೈಪ್ಗಳಿದೆ, ಅಂದ್ರೆ ಅದು ನಿಜಾನೂ ಇರ್ಬೋದು. ಹುಡುಗಿ ಬರ್ತಾಳೆ, ಹುಡುಗನ ಯೂಸ್ ಮಾಡ್ಕೊಂಡು ಹೋಗ್ತಾಳೆ, ಹಂಗೂ ಇರ್ಬೋದು. ಬಟ್ ಇದು ಈ ಥರನೂ ಇರ್ತಾರೆ. ಅಂದ್ರೆ ಕೆಲವ್ರು ಬರೋದು ಬದುಕು ಕಟ್ಕೊಳ್ಳೋದಕ್ಕೆ, ಅಂದ್ರೆ ಒಂದು ಗೂಡನ್ನ ಕಟ್ಕೊಳ್ಳೋದಕ್ಕೆ. ಲಕ್ಕಿ ನನ್ನ ಜೊತೆ ತುಂಬಾ ರೆಸನೇಟ್ ಆಗಿದ್ದು ಯಾಕೆಂದ್ರೆ ನಂಗೆ ತುಂಬಾ ನಮ್ಮ ಅಮ್ಮ ಕಾಣಿಸ್ತಾರೆ ಅದರಲ್ಲಿ. ಲಿಟ್ರಲಿ ಅಪ್ಪಂಗೆ ಏನೂ ಇರಲಿಲ್ಲ. ಅಂದ್ರೆ ಎಲ್ಲ ಹುಡುಗಿರು ಬರೋದು ದುಡ್ಡಿದ್ಯಾ, ಕೆಲಸ, ಒಳ್ಳೆ ಕೆಲಸ ಇದೆಯಾ ಅಂತ ಎಲ್ಲ ನೋಡ್ಕೊಂಡು ಬರೋದು. ಸೊ ಆ ಒಂದು ರೀತಿಲಿ ನನಗೆ ತುಂಬಾ ರಿಲೇಟಬಲ್ ಅಂತ ಅನಿಸ್ತು ಲಕ್ಕಿ ಪಾತ್ರ. ಆಮೇಲೆ ಇದರಲ್ಲಿ ನಾನೊಬ್ಳು ಸೇಲ್ಸ್ ಗರ್ಲ್, ಅದ್ರ ಬಗ್ಗೆ ಯಾವುದೇ ಕೀಳರಿಮೆ ನನಗಿಲ್ಲ, ಅಂದ್ರೆ ಲಕ್ಕಿಗಿಲ್ಲ. ಕೀಳರಿಮೆ ಯಾರೋ ತೋರಿಸಿದ್ರೆ ಅವಳು ಕೆಟ್ಟ ಕೋಪ ಬರುತ್ತೆ, ಅದನ್ನ ತಡ್ಕೊಳ್ಳೋ ವ್ಯವಧಾನ ಅವಳಿಗಿಲ್ಲ. ಮತ್ತೆ ಅದನ್ನೆಲ್ಲ ಇದರಲ್ಲಿ ಮಾಲಲ್ಲಿ ಕೆಲಸ ಮಾಡ್ತಾಳೆ ಲಕ್ಕಿ. ಸೊ ನಾವು ಮಾಲ್ ಅಂದ ತಕ್ಷಣ ನಮಗೆ ಒಂಥರ ಜಟಿ ಲೈಟ್ಸು, ಒಂಥರ ಬಣ್ಣ ಬಣ್ಣ ಬಟ್ಟೆ, ಮೇಕಪ್ ಅಂಥದ್ದೇ ಬರೋದು. ಬಟ್ ಅಲ್ಲಿ ಕೆಲಸ ಮಾಡ್ತಿರೋರ ಪರ್ಸ್ಪೆಕ್ಟಿವ್ ಹಂಗಿರಲ್ಲ. ಮಾಲಲ್ಲೇ ಕೆಲಸ ಮಾಡ್ತಿರೋರ ಪರ್ಸ್ಪೆಕ್ಟಿವ್ ಸ್ವಲ್ಪ ತುಂಬ ಬೇರೆ ಥರ ಇರುತ್ತೆ. ನಮ್ಗೆ ಯಾರನ್ನ ತೋರಿಸೇ ಇಲ್ಲ ಅಥವಾ ನಾನು ನೋಡಿಲ್ಲ. ಆ್ಯಂಡ್ ಐ ಗಾಟ್ ದ ಆಪರ್ಚುನಿಟಿ ಸಿನಿಮಾ ಮೂಲಕ ಅಲ್ಲಿ ಒಳಗಡೆ ಕೆಳಗಡೆ ಹೋಗಿ ಮಾಲಲ್ಲಿ ಕಲರ್ಸ್ ಕಾಣಿಸೋದು ವರ್ಸಸ್ ಕೆಳಗಡೆ ಇರೋ ಒಂಥರ ಗ್ರೇ ಏರಿಯಾ ತುಂಬ ವಿಭಿನ್ನವಾಗಿದೆ. ಅಂದರೆ ಡೆಡ್ ಆಪೋಸಿಟ್ ಅಂತ ಹೇಳ್ಬೋದು, ವಿಭಿನ್ನ ಅಲ್ಲ. ಸೊ ಆ ಒಂದು ಪಾತ್ರ ನಲ್ಲಿ ಅಭಿನಯ ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಆಮೇಲೆ ಈ ಓಪನಿಂಗ್ ಸಾಂಗ್ ಅಲ್ಲಿ ಒಂದಿದೆ, ಅವಳು ಲೇಟಾಗಿ ಬರ್ತಾಳೆ, ಮ್ಯಾನೇಜರ್ ಟೈಮ್ ನೋಡ್ತಾನೆ. ನಮ್ಗೆ ಪಟ್ ಅಂತ ಹೇಳ್ಬೋದಲ್ವ, ಅಂದ್ರೆ ಎಲ್ಲೋ ಲೇಟ್ ಆಗ್ತಾ ಇದ್ರೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಥವಾ ಕ್ಯಾಬ್ ಬುಕ್ ಮಾಡ್ಕೋತೀವಿ. ಆ ಲಕ್ಸುರಿ ಮಿಡಲ್ ಕ್ಲಾಸ್ ಅವ್ರಿಗೆ ಇರೋದಿಲ್ಲ. ಅಲ್ಲಿ ಲೇಟಾಗಿ ಹೋದ್ರೆ ಅಲ್ಲಿ ಎಲ್ಲೋ ನಡ್ಕೊಂಡೇ ಹೋಗ್ಬೇಕು. ಮತ್ತೆ ಅಪ್ಪ ಅಮ್ಮಂಗೆ ಹೇಳೋದಕ್ಕಾಗಲ್ಲ, ಅಪ್ಪ ಅಮ್ಮ ಯಾಕೆ ಕೆಲ್ಸಕ್ಕೆ ಹೋಗ್ತೀಯ, ಅಪ್ಪ ಮದುವೆ ಮಾಡ್ಕೊಂಡ್ಬಿಡು. ಬಟ್ ನಂಗೆ ಮದುವೆ ಮಾಡ್ಕೊಂಡು ಐ ವಾಂಟ್ ಟು ಕಾಂಟ್ರಿಬ್ಯೂಟ್. ಸೊ ಆ ಥರ ಒಂಥರ ಗಟ್ಟಿ ಪಾತ್ರ ಲಕ್ಕಿದು. ಮತ್ತೆ ಇನ್ನೊಂದು ಹೇಳಬೇಕು, ಸಾರಿ, ಇದರಲ್ಲಿ ಒಂದು ಕಬ್ಬಾಳಕ್ಕೆ ಹೊಡೆಯೋ ಸೀನ್ ಇದೆಯಲ್ಲ, ಅದನ್ನ ಲಿಟ್ರಲಿ 4 ಟೇಕ್ಸ್ ತಗೊಂಡ್ವಿ. 4 ಟೇಕಲ್ಲಿ ಅಷ್ಟೇ ಇಂಟೆನ್ಸಿಟಿ ಇತ್ತು. ಪೂರ್ಣ ಅಷ್ಟು ಜನರಸ್, ಅಂದ್ರೆ ಹೊಡ್ಸ್ಕೊಂಡ್ರು ಅನ್ನೋ ಕಾರಣಕ್ಕಲ್ಲ, ಬಟ್ ಅಷ್ಟು ಜನರಸ್, ಅಷ್ಟು ಗಿವಿಂಗ್ ರೆಸ್ಪಾನ್ಸಿವ್ ಆಕ್ಟರ್ ಜೊತೆ ಕೆಲಸ ಮಾಡಿರೋದ್ರ ಬಗ್ಗೆ ನಂಗೆ ತುಂಬ ತುಂಬ ಖುಷಿ ಇದೆ. ರಾಕೇಶ್ ಆಗೋದು, ನನ್ನ ಅಣ್ಣ ಪಾತ್ರ ಮಾಡಿರೋ ಸುನಿಲ್, ಮತ್ತೆ ನನ್ನ ಫೇವ್ರೆಟ್ ರೇಖಾ ಆಂಟಿ ಇರ್ಬೋದು. ಅವ್ರನ್ನ ನೋಡಿದ್ರೆ ನಂಗೆ ತುಂಬ ನಮ್ಮ ಅಜ್ಜಿನ ನಾಪ್ಕೊ ಬರ್ತಾರೆ, ಅವ್ರು ಮಾತಾಡೋ ರೀತಿ, ಅವ್ರು ನೋಡೋದು ಎಲ್ಲ ಅದು. ಮತ್ತೆ ನಾಗೇಂದ್ರ ಶಾ ಅಂಕಲ್ ಲಿಟ್ರಲಿ ನನ್ನ ಮಗು ಆದಾಗಿಂದ ನೋಡಿದರೆ ನಂಗೆ ಏನೋ ಮನೆಯಲ್ಲೇ ಇದ್ದೀನಿ, ನಮ್ಮ ಮನೇನೂ ಎಷ್ಟು ಸುಂದರವಾಗಿತ್ತು. ತುಂಬ ತುಂಬ ಚೆನ್ನಾಗಿತ್ತು ಮೂವಿ ಎಕ್ಸ್ಪೀರಿಯನ್ಸು. ಮತ್ತೆ ಫ್ರೆಂಡ್ಸ್ ಲೈಫ್ ಸಿಕ್ಕಿದ್ದಾರೆ ಸಿನಿಮಾಲಿ. ಯಾರು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಕೆಟ್ಟವರು ಇವರು, ಬಟ್ ರಿಯಲ್ ಲೈಫಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಮತ್ತೆ ಲಾಸ್ಟ್ ಒನ್, ಇಷ್ಟು ಪರಿಪೂರ್ಣ ಪಾತ್ರನ ಹೆಣೆದು ಕೊಟ್ಟಿರೋ ನಾಗರಾಜ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ನನ್ನ ಕೈ ಹಿಡ್ಕೊಂಡು ಪ್ರತಿ ಸೀನ್ನು ಅವ್ರಿಗೆ ಹೆಂಗೆ ಬೇಕೋ ಹಾಗೆ ನನ್ನಿಂದ ಅಭಿನಯ ತೆಗೆದಿದ್ದಾರೆ, ಅದಕ್ಕೆ ತುಂಬ ಥ್ಯಾಂಕ್ಸ್.
And of course, man of the hour, Pradeepa Mata Shweta, thank you for giving me Maryada Prashna. And the whole crew. Thank you, Sandy. Thank you. ಇನ್ನೊಂದು ಬಹಳಷ್ಟು ಮಿಡಲ್ ಕ್ಲಾಸ್ ಪ್ರೀತಿ ಮಾಡೋ ಹುಡುಗರ ಕನಸು. ಅಣ್ಣ ಕೂತಿದ್ದಾನೆ, ಅಪ್ಪ ಅಮ್ಮ ಇಡೀ ಫ್ಯಾಮಿಲಿ ಜೊತೆ ಕೂತಿದ್ದೀರಾ, ಹೊಡೆತ ತಿಂದಿದ್ದು ಇಂಟೆನ್ಸಿವ್ ಅಫೇರ್ ಆಗಿತ್ತು ಅಂತಂದ್ರು. ನಿಮ್ಮ ಅನುಭವ? ಇಲ್ಲ, ಇವ್ರು ಹೊಡೆಯೋದೆಲ್ಲ ಸ್ಟೇಟ್ ಆಗಲ್ಲ, ತಲೆ ಕೆಡಿಸ್ಕೊಳಕ್ಕೆ. ಪಾಪ ಅವ್ರು ಎದುರ್ಕೊಂತಿದ್ರು, ಹೊಡೀರಿ ತಲೆ ಕೆಡಿಸ್ಕೊಡಿ ಹೊಡೀರಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ನಿಮ್ಮನ್ನ ನೋಡ್ರೆ ನನ್ನ ನಮ್ಮ ಅಮ್ಮನೇ ನೆನಪಾಗ್ತಾರೆ, ಅಜ್ಜಿ ನೆನಪಾಗಲ್ಲ. ಅದು ತುಂಬ ಕ್ಯೂಟ್ ಆಗಿದೆ. ಸೊ ಅಲ್ವಾ, ನಂಗೆ ಅರ್ಥ ಆಗುತ್ತೆ. ಇತ್ತೀಚೆಗೆ ನನಗೆ ತುಂಬ ಜನ ಅಂಕಲ್ ಅಂತ ಕರೆದಾಗ ಭಾಳ ಅರ್ಥ ಆಗುತ್ತೆ. ಸಾರಿ, ನನಗೆ ಕನೆಕ್ಷನ್. ಓಕೆ, ನನಗೆ ಡಾಟ್ ಕನೆಕ್ಟ್ ಆಯಿತು. ಸೊ ಇಟ್ಸ್ ಅ ಕಾಂಪ್ಲಿಮೆಂಟ್. ಸೊ ನನಗೆ ಬೇಸಿಕಲಿ ಪ್ರದೀಪ್ ಅವ್ರ ಜೊತೆ ಈಗಾಗಲೇ ನಾನು ಕೆಲಸ ಮಾಡಿದ್ದೆ, ಬೈ ಮಿಸ್ಟೇಕ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೆ. ಸೊ ನನಗೆ ಅವ್ರದ್ದು ಮೆಟಿಕ್ಯುಲಸ್ ವರ್ಕ್ ಸ್ಟೈಲ್ ಗೊತ್ತಿತ್ತು. ಬೆಳಿಗ್ಗೆ ಎದ್ದು ಅವ್ರ ಸೆಟ್ಗೆ ಹೋದ್ರೆ ಸುಮ್ಮನೆ ಇದ್ಬಿಡ್ಬೇಕಷ್ಟೇ, ಸಂಜೆ ಹೋಗ್ಬೇಕಾದ್ರೆ ಕಳಿಸ್ಕೊಡ್ತಾರೆ ಆರಾಮಾಗಿ. ಬಟ್ ಕೆಲಸ ಏನೇನು ಹೇಳಿರ್ತಾರೆ ಅದು ಫುಲ್ ಡೀಟೇಲ್ ಆಗುತ್ತೆ. ಆಮೇಲೆ ಬೆಳಿಗ್ಗೆ ಒಂದ್ಸತಿ ಬ್ರೀಫಿಂಗ್ ಆಗುತ್ತೆ, ಒಂಥರ ಆರ್ಮಿಲಿ ಕೆಲಸ ಮಾಡ್ದಂಗೆ ಇರುತ್ತೆ ನಿಮಗೆ ಫೀಲಿಂಗ್. ಆಯ್ತಾ, ಬೆಳಿಗ್ಗೆ ಒಂದು ತಕ್ಷಣ ನೋಡಿ ಇವತ್ತು ಇದು ಅದು ಹೇಳ್ಬಿಟ್ರೆ ಆಕ್ಟರ್ ಮೆಂಟಲಿ ಫಿಕ್ಸ್ ಆಗ್ಬಿಡ್ತೀವಿ ನಾವು. ಓಕೆ, ಇದೆಲ್ಲ ಆಗುತ್ತೆ, ಇವತ್ತು ಹೋಗೋದು ರಾತ್ರಿ 2 ಗಂಟೆ ಆಗುತ್ತೆ, ಇಲ್ಲಾಂದ್ರೆ 6 ಗಂಟೆ ಆಗುತ್ತೆ. ಕ್ಲಾರಿಟಿ ಸಿಕ್ಬಿಟ್ರೆ ನಾವು ನೆಮ್ಮದಿಯಾಗಿರ್ಬೋದು. ಸೊ ಆ ಕ್ಲಾರಿಟಿ ಮತ್ತೆ ಮೆಟಿಕ್ಯುಲಸ್ ಪ್ಲಾನ್ ಪ್ರದೀಪ್ ಅವರು ಅಮೇಸಿಂಗ್ ಆಗಿದೆ. ಸೊ ಅವ್ರು ಫೋನ್ ಮಾಡಿ ನನಗೆ, ನಾನು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದೆ, ಮನೆಗೆ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ, ಡೈರೆಕ್ಟರ್ ನೋಡ್ರಿ ಏನು ಅನ್ಕೊಳ್ಳಲ್ಲ ಅಂತ ಅಂದೆ. ನಾನು ಇದೀನಲ್ಲ, ಬನ್ನಿ ಹಂಗೆ ಬನ್ನಿ ಅಂತ ಟ್ರ್ಯಾಕ್ ಪಾಯಿಂಟ್ ಅಲ್ಲಿ ಹೋಗಿದೆ. ಸೊ ಮಿಡಿಲ್ ಕ್ಲಾಸ್ ಪಾತ್ರ ಅಂತ ಅದು ಹೋದ್ಮೇಲೆ ಗೊತ್ತಾಯ್ತಲ್ಲ, ಕರೆಕ್ಟಾಗಿ ಬಂದಿದ್ದೀನಿ ನಾನು ಅಂತ ಅನ್ಕೊಂಡೆ. ಅದಾದ್ಮೇಲೆ ಅಲ್ಲಿಂದ ಡೈರೆಕ್ಟರ್ ಜೊತೆ ಮೀಟ್ ಮಾಡಿ ಮಾತಾಡಿ ಸ್ಟೋರಿ ಒಂದು ಲೈನಲ್ಲಿ ಹೇಳಿದ್ರು, ನೋಡಿ 1 ವಾರ ಎಲ್ರಿಗೂ ವರ್ಕ್ಶಾಪ್ ತರ ಇರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ಇಸ್ಕೊಂಡೆ, ಸೇವ್ ಮಾಡ್ಕೋಬೇಕಿತ್ತು. ಸೊ ವಾಟ್ಸಪ್ ಅಲ್ಲಿ ಓಪನ್ ಮಾಡಿದಾಗ ಅಲ್ಲಿ ಮುಂಚೆ ವಾಟ್ಸಪ್ ಸ್ಟೇಟಸ್ ಬರ್ತಿದ್ದ ಒಂದು ಲೈನ್ ಬರ್ತಿತ್ತಲ್ಲ, ಅಲ್ಲಿ ಶ್ರದ್ಧೆ ಅಪ್ಪ ಕೊಟ್ಟ ವರ ಅಂತ ಒಂದು ಲೈನ್ ಇತ್ತು. ಓಕೆ, ನಾನು ಅಷ್ಟೊಂದೆಲ್ಲ ಇಲ್ವಲ್ಲ, ಸಿನ್ಸಿಯರ್ ಇದ್ರೆ ನಮಗೆ ತಮಾಷೆ ಮಾಡ್ಕೊಳ್ಳೋಣ ಅಭ್ಯಾಸ. ಯಾರೋ ಸೀರಿಯಸ್ ಮನುಷ್ಯನ್ಗೆ ಸಿಗಾಕೊಂತ ಇದಿರಲ್ಲ, ಅದಾದ್ರೆ ನನ್ನ ಜೊತೆ ಆಲ್ರೆಡಿ ವರ್ಕ್ ಮಾಡಿರೋರ್ಗೆ ಗೊತ್ತಾಗುತ್ತೆ, ಅವ್ರು ನಗ್ತಾ ಇದಾರೆ. ಸೊ ನಾನು ಸ್ವಲ್ಪ ತಲಾಟೆ ಇರೋದ್ರಿಂದ ಮಜಾ ಮಾಡ್ಕೊಂಡು ಕೆಲಸ ಮಾಡೋ ಅಭ್ಯಾಸ. ಬಟ್ ದೆನ್ ಈಸ್ ವೆರಿ ಸ್ವೀಟ್, ಸಿಕ್ಕಾಪಟ್ಟೆ ಕೋಪ, ಬಟ್ ಒಳ್ಳೆ ಮನುಷ್ಯ. ಸೊ ಬಟ್ ನನ್ನ ಪಾತ್ರದ ಬಗ್ಗೆ ಬರಬೇಕು ಅಂದ್ರೆ, ಒಬ್ಬ ಕ್ಯಾಬ್ ಡ್ರೈವರ್ ಪಾತ್ರ. ಸೊ ನಮ್ಮ ಒಂದು ರಾಜಧಾನಿ, ಅದು ಎನಿ ಊರು ಓಡಾಡಬೇಕು ಅಂದ್ರೆ ಅದ್ರ ನರನಾಡಿಯಾಗಿ ವರ್ಕ್ ಮಾಡೋದಂದ್ರೆ ಆಟೋ ಡ್ರೈವರು, ಕ್ಯಾಬ್ ಡ್ರೈವರು, ಬಸ್ಗಳು. ಸೊ ನಮ್ಮನ್ನ ಒಂದ್ ಕಡೆ ತಲುಪಿಸಿ ನಮ್ಮ ಜೀವನನ ಆರಾಮಾಗಿ ಈಸಿ ಮಾಡಿರೋದು ಅವ್ರು ತುಂಬಾ ದೊಡ್ಡ ಕೈ ಇದೆ, ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು. ಸೊ ನಂದು ಕ್ಯಾಬ್ ಡ್ರೈವರ್ ಪಾತ್ರ. ಆ ಪಾತ್ರ ಹೇಳಿದಾಗ ಸೊ ನನಗೆ ಅಬ್ಸರ್ವೇಷನ್ ಅಲ್ಲಿ ನಾನು ಯಾರ್ಯಾರು, ನನ್ಗೆ ಯೂಶಲಿ ಕ್ಯಾಬ್ ಡ್ರೈವರ್ಗಳ ಜೊತೆ ಎಲ್ಲ ಮಾತಾಡೋ ಅಭ್ಯಾಸ. ಸೊ ಆ ತರ ಪಾತ್ರಗಳ ಜೊತೆ ಯಾರ್ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ ನಾನು ಯೋಚಿಸ್ತಾ ಇದ್ದೆ. ಸೊ ಇವ್ರು ಹೇಳಿದ್ದು ಪಾತ್ರದ ಕತೆ ಮತ್ತೆ ಆ 2 ಪಾತ್ರಗಳು ನನ್ನ ನೆನಪಾದವು. ನಾನು ತುಂಬಾ ಹಿಂದೆ ಬೆಂಗಳೂರಿಗೆ ಬಂದಾಗ ಒಂದು ಆಟೋದಲ್ಲಿ ಹೋಗ್ತಾ ಇದ್ದೆ, ಸುಮ್ಮನೆ ಮಾತಾಡ್ತಾ ಇದ್ದೆ. ಹಲ್ಸೂರ್ ಕಡೆ ಹುಡುಗ ಕನ್ನಡನ ಬ್ಯೂಟಿಫುಲ್ ಆಗಿ ಮಾತಾಡ್ತಾ ಇದ್ದ, ಅಂದ್ರೆ ತಮಿಳ್ ಮಿಶ್ರಿತ ಕನ್ನಡ, ಒಂಥರ ಹಾಡು ಕೇಳ್ದಂಗೆ ಅನ್ಸುತ್ತೆ. ಸೊ ಮಾತಾಡ್ತಾ ಇರ್ಬೇಕಾದ್ರೆ ಅವ್ನು ಹೇಳ್ತಾ ಇದ್ದ, ಅಣ್ಣ ನಾನು ನಮ್ಮ ಅಪ್ಪನ ತಂಗಿ ಮಗಳನ್ನೇ ಮದುವೆ ಆಗ್ಬೇಕಿತ್ತು, ಬಟ್ ದೇನ್ ಏನೋ ಸಮಸ್ಯೆ ಆಗ್ಬಿಟ್ಟು ಬೇರೆ ಹುಡುಗಿ ಮದುವೆ ಮಾಡಿಸ್ಬಿಟ್ರು. ಯಾಕೆ ಅಂತ ಕೇಳಿದಾಗ, ನೀನಿರೋ ಸಿಚುವೇಶನ್ ನನ್ನ ಮಗಳು ಕೊಡಕ್ಕಾಗಲ್ಲ ಅಂತ ಅಂದ್ರು. ನಾನು ಯಾವ ಸಿಚುವೇಶನ್ ಅಲ್ಲಿ ಇದ್ದೀನಿ ಅಂತ ಅವಾಗ ನಂಗೆ ರಿಯಲೈಸ್ ಆಯ್ತು, ನನ್ನ ಹತ್ರ ಏನೂ ಇಲ್ಲ, ನಮ್ಮ ಅಪ್ಪನಿಗೆ ಒಂದು 40,000 ರೂಪಾಯಿ ಸಾಲ ಇದೆ. ಸೊ ನಾನು ಸೆಟ್ಲ್ ಆಗ್ಬೇಕು ಅಂದ್ರೆ ಇದೆಲ್ಲ ತೀರಿಸ್ಕೋಬೇಕು ಅಂತ. ಸರಿ, ಏನ್ ಮಾಡಿದೆ ಅಣ್ಣ, ಈಗ ಒಂದು 6 ಮಂತ್ಸ್ ಆಯ್ತಣ್ಣ ಅದಾಗಿ, ನಮ್ಮ ಅಪ್ಪನ ಅಷ್ಟು ಸಾಲ ತೀರಿಸಿದೆ, ಹಗಲು ರಾತ್ರಿ ಅಂತ ಕೆಲಸ ಮಾಡಿ, ಒಂದಿನ 24 hours 25 hours ಅದ ಕೆಲಸ ಮಾಡಿದೀನಿ ಅಣ್ಣ. ಅದಾದ್ಮೇಲೆ ಇವಾಗ ಏನ್ ಮಾಡ್ತಾ ಇದೆಯಾ? ಅದೇ ಅಣ್ಣ ಸ್ವಂತ ಆಟೋ ತಗೊಂತಾ ಇದೀನಿ ಅಂತ. ಸರಿ, ಅದಕ್ಕೆ ದುಡ್ಡು ಅಂದೆ, ಲೋನ್ ಮಾಡ್ತಾ ಇದೀನಿ ಅಂತ. ಅಲ್ಲ ಕಣ, ಈಗ ತಾನೇ ಸಾಲ ತೀರಿಸಿದೆ ಅಣ್ಣ. ನನ್ಗೆ 6 ತಿಂಗಳಲ್ಲಿ ಅರ್ಥ ಇರೋದೇನ್ ಗೊತ್ತಾ, ಒಂದು ಲೋನ್ ಅಂತ ಇದ್ರೆ ಒಂದು ಜವಾಬ್ದಾರಿ ಅಂತ ಇರುತ್ತೆ, ಅದನ್ನ ತೀರ್ಸೋದಕ್ಕೆ ಕೆಲಸ ಮಾಡ್ತೀನಿ ಅಂತ. ಅದಕ್ಕೆ ಬಿಟ್ಟು ತಿರ್ಗಾ ಬಾಡಿ ಹೊಡೆಯಕ್ ಬಿಟ್ರೆ ಬಂದಿದ್ದ ದುಡ್ಡೆಲ್ಲ ಖರ್ಚು ಮಾಡ್ಬಿಡ್ತೀನಿ ಅಣ್ಣ, ಅದಕ್ಕೆ ಇದು ಮಾಡಿದೆ ಅಂತ. ಓಕೆ, ಅದು ತುಂಬಾ ಕನೆಕ್ಟ್ ಆಯ್ತು. ಅಂದ್ರೆ ಈ ಪಾತ್ರಕ್ಕೆ, ಮಂಜನ್ ಪಾತ್ರಕ್ಕೆ, ಅಂದ್ರೆ ಅವನಿಗೊಂದಷ್ಟು ಕನ್ಸುಗಳಿದೆ, ಅವನಿಗೊಂದಷ್ಟು ಜವಾಬ್ದಾರಿಗಳಿದೆ. ಸೊ ಅವನ ಪ್ರೀತಿಸಿರೋ ಹುಡುಗಿ ಇದೆ, ಅವನ ಫ್ರೆಂಡ್ಸ್ ಇದೆ, ಎಲ್ಲರೂ ತುಂಬಾ ಸ್ಟ್ರಗಲ್ ಮಾಡ್ತಿರೋ ಮಿಡಲ್ ಕ್ಲಾಸ್ ಹುಡುಗರು, ಇವ್ರೆಲ್ಲರದು ಹೊಡೆದಾಡ್ಕೊಂಡು ಹೋಗ್ಬೇಕಲ್ಲ. ಸೊ ನಂಗೆ ಆ ತರ ಡೀಟೇಲ್ಸ್ ನಾನು ಯೋಚಿಸ್ತಾ ಇದ್ದೆ. ಬಟ್ ದೆನ್ ನಮ್ಮ ಪ್ರೊಡ್ಯೂಸರು ಯಾವಾಗ್ಲೂ ಡೈರೆಕ್ಟರ್ ಜೊತೆ ಇಲ್ಲ ನಮ್ಮ ಜೊತೆ ಎಲ್ಲೋ ಒಂದ್ ಕಡೆ ನಿಂತೇ ಇರ್ತಿದ್ರು. ಆ ಮನುಷ್ಯನ್ ಎಷ್ಟು ಇನ್ಪುಟ್ಸ್ ಇರ್ತಿತ್ತು ಅಂದ್ರೆ, ಪ್ರದೀಪ್ ಅವ್ರಿಗೆ ನಾವೆಲ್ಲ ಒಂದ್ ಕಡೆ ಶೂಟ್ ಮಾಡ್ತಾ ಇದ್ವಿ, ನಾನೊಂದು ಯೂಟರ್ನ್ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ಬೇಕಿತ್ತು. ಸೊ ನನ್ನ ಜೊತೆ ನಿಂತಿದ್ರು. ಸಡನ್ ಆಗಿ ಅದೊಂದು ಕ್ಯಾಬ್ ಡ್ರೈವರ್ ಇಳ್ದ, ಅಲ್ಲಿ ನೋಡಿ ಅಂತ ಅಂದ್ರು. ಏನು ಅಂದ, ಅವ್ನು ಇಳಿದ ತಕ್ಷಣ ಪ್ಯಾಂಟ್ ಮೇಲೆ ಎತ್ಕೊಂಡ. ಆ ಡೀಟೇಲ್ಸ್ ಇದೆಯಲ್ಲ ನನಗೆ ಕರೆಕ್ಟ್ ಅಲ್ಲ ಅಂತ. ಏನಕ್ಕೆ ಅಂತ, ಸೊ ಯೂಶಲಿ ನೀವು ಇಡೀ ದಿನ ಕಾರಲ್ಲಿ ಕೂತಿದ್ರೆ ಪ್ಯಾಂಟ್ ಸ್ವಲ್ಪ ಜಾರ್ ಹೋಗುತ್ತೆ. ಆ ಮ್ಯಾನರಿಸಮ್ ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾನು ಕ್ಯಾಬ್ ಡ್ರೈವರ್ ಇಳಿದ ತಕ್ಷಣ ಒಂದ್ಸತಿ ಪ್ಯಾಂಟ್ ಹೇಳ್ಕೊಂಡ್ರೆ ನನ್ಗೆ ಗೊತ್ತು ನಾನು ಏನ್ ಮಾಡಿದೀನಿ ಅಂತ. ಅದಾದ್ಮೇಲೆ ನಮ್ಮ ಮಂಜು ಅಂತ ಒಬ್ರು ಇದ್ದಾರೆ. ಸೊ ಅವರೇ ನಮ್ಗೆ ಪಿಕ್ ಡ್ರಾಪ್ ಎಲ್ಲ ಮಾಡ್ತಾ ಇದ್ದಿದ್ದು.
ಸೊ ನನಗೆ ಪ್ರತಿಯೊಂದು ಡೀಟೇಲ್ ಬೇಕಲ್ಲ, ಈಗ ವಾಕಿಂಗ್ ಸ್ಟೈಲ್ ಬೇಕಾಗುತ್ತೆ. ಸೊ ನಾನು ಅವ್ನು ವಾಕಿಂಗ್ ಸ್ಟೈಲ್ ನೋಡ್ಕೊಂಡು ಕತ್ತಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ ಅದು. ಅವ್ನು ನಡ್ಕೊಂಡು ಬರ್ತಾನೆ ಒಂದು ಸ್ಟೈಲಲ್ಲಿ, ಒಂದು ಸ್ವ್ಯಾಗಲ್ ಡಗ 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 ಅಂತ. ಸೊ ಈ ತರ ಸುತ್ತಮುತ್ತ ನೋಡ್ಕೊಂಡು ಈ ಪಾತ್ರ ಕಟ್ಕೊಂತ ಹೋದೆ. ಅದಾದ ನಂತರ ಸುನಿಲ್ ಸರ್ ಬಗ್ಗೆ ಹೇಳ್ಬೇಕು. ಸೊ ಇದರಲ್ಲಿ ನಾನು ತುಂಬಾ ಚಿಕ್ಕವನು, ಅವ್ರು ನೋಡೋದಕ್ಕೆ ಚಿಕ್ಕವ್ರ ತರ ಕಾಣ್ತಾರೆ, ಬಟ್ ನಮ್ಗಿಂತ ತುಂಬಾ ಸೀನಿಯರ್ ಇದ್ದಾರೆ. ಸೊ ಆ ಪ್ರೀತಿ ಮತ್ತೆ ಹೊಡೆದಾಟ ಆಯ್ತಲ್ಲ. ಸೊ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವ್ರಿಂದ ನಾನು ಕಲ್ತಿದ್ದೇನೆಂದ್ರೆ, ನಾನು ಈಸಿಯಾಗಿ ಪಾತ್ರದಲ್ಲಿ ಹೋಗಲ್ಲೋ ಅಂತ ಇದ್ದೆ, ನಾನು ಒಳಗಡೆ ಒಂದ್ ಸ್ವಲ್ಪ ಹೋಗಲ್ಲ ಅಂದ್ಬಿಟ್ಟಲ್ಲ ಇದೀಗಪ್ಪ ಅಂತ. ಬಟ್ ಸರ್ ತುಂಬಾ ಕೂಲ್ ಆಗಿ ಅನ್ಬಿಡ್ತೀನಿ ನೆಕ್ಸ್ಟ್ ಎಂಟ್ರಿ ಕೊಡೋಣ ಅಂತ ಪ್ರೀತಿಯಿಂದ ಬರೋರು. ಆಮೇಲೆ ನನಗೆ ಇವ್ರ ಜೊತೆ 3ನೇ ಸಿನಿಮಾ ಮಾಡಿದ್ದೀನಿ ರೇಖಾ ಮೇಡಮ್ ಜೊತೆಗೆ. ತುಂಬಾ ಸ್ವೀಟ್, ಅಂದ್ರೆ ತಾಯಿ ನೋಡಿದ್ರೆ ನಿಮ್ಗೆ ಅನ್ಸ್ಬೇಕಲ್ಲ ತಾಯಿ ಅಂತ. ಆ ತಾಯಿ ಅವ್ರ ಕಣ್ಣಲ್ಲಿ ತುಂಬಾ ಪ್ರೀತಿಯಿಂದ ಕಾಣುತ್ತೆ ಯಾವಾಗ್ಲೂ. ಸೊ ಖುಷಿ ಆಗುತ್ತೆ. ಆಮೇಲೆ ನಮ್ ಬಾಯ್ಸ್ ಬಹಳ ಮಜಾ. ಶೈನ್ ಶೆಟ್ಟಿ ಅವರು, ರಾಕಿ ಅವರು, ನಮ್ಮ ಪಿ ಕೆ ಅವರು ಆಮೇಲೆ ಮಾತಾಡ್ಬೇಕು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನವೆಂಬರ್ 22 ನಮ್ಮ ಸಿನಿಮಾ ನೋಡಿ ಎಲ್ಲ ಬಹಳ ಮಜಾ ಕ್ಯಾರೆಕ್ಟರ್. ಆಕ್ಚುಲಿ ನನಗೆ ಬಹಳ ಇಷ್ಟ ಆಗಿದೆ ಮರ್ಫಿ. ನಾನು ನೋಡಿದೆ, ನಾನು ಬೇರೆ ಯಾವ್ದು ಸಿನಿಮಾ ನೋಡಿರ್ಲಿಲ್ಲ, ನಮ್ಮ ಪ್ರಭು ಅವ್ರದ್ದು ಮರ್ಫಿ ನೋಡಿದೆ. ಅದಾದ್ಮೇಲೆ ನಮ್ಮ ಸಿನಿಮಾದಲ್ಲಿ ಅವ್ರದ್ದು ಒಂದು ಪರ್ಫಾರ್ಮೆನ್ಸ್ ಇದೆ. ಆಕ್ಚುಲಿ ಅದು ಒಂದು ಲೈಕ್ ಒಬ್ಬ ಆಕ್ಟರ್ದು ಒಂದು ಸಿನಿಮಾ ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ಒಂದು ವೇರಿಯೇಷನ್ ಇರ್ಬೇಕಲ್ಲ, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಈ ಸಿನಿಮಾದಲ್ಲಿ ಆ ಸಿನಿಮಾಗೂ ಸಂಬಂಧನೇ ಇಲ್ಲ ಎಲ್ಲುವೆ. ಲೈಕ್ ಕೂತ್ಕೊಂಡು ನೋಡೋದ್ರಿಂದ ಹಿಡಿದು ನಿಂತ್ಕೊಳ್ಳೋದ್ರ ತನಕ ಎವ್ರಿಥಿಂಗ್ ಇಸ್ ನ್ಯೂ ಅಂಡ್ ಡಿಫ್ರೆಂಟ್, ಅಮೇಝಿಂಗ್, ಸೂಪರ್ ಆಗಿ ಮಾಡಿದಿರ. ಆಮೇಲೆ ಶೈನ್ ಶೆಟ್ಟಿ ಅವರು ನಮ್ಮ ಸಿನಿಮಾಗೋಸ್ಕರ ಬಹಳ ಕಷ್ಟ ಬಿದ್ದು ಪ್ಯಾಕ್ಸ್ ಎಲ್ಲ ಮಾಡಿದ್ರು. ಈಗ ಸಿನಿಮಾದು ಅಂದ್ರೆ ನಮ್ಗೆಲ್ರಿಗೂ ಗೊತ್ತಾಗ್ಬಿಟ್ಟಿದೆ ನಾವು ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತ, ಆ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಾ ಇದೀವಿ. ಸೊ ಅದಾದ್ಮೇಲೆ ಅವ್ರು ಸ್ವೀಟ್ ತಿಂದು ಸಿಕ್ಕಾಬಿಟ್ಟು ಸ್ವೀಟ್ ಆಗಿದ್ದಾರೆ. ಬನ್ನಿ ಜಿಮ್ಗೆ, ಮಜಲ್ 360 ಕಾಯ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಸಿನಿಮಾ ನವೆಂಬರ್ 22ಕ್ಕೆ ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಎಲ್ಲರೂ ದೊಡ್ಡೋರು ಅಂತ ಎಷ್ಟು ಸಲ ಹೇಳ್ತಾರೋ ಪಾಪ ನಮ್ಮ ಸುನಿಲ್ ರಾವ್ ಸರ್ಗೆ. ಇದೀಗ ಸರ್ ಡೆಲಿವರಿ ಬಾಯ್ ಸತೀಶ್ ಆಗಿ ಚಾಲೆಂಜಿಂಗ್ ಆಗಿದ್ದ ನಿಮ್ಮ ಪಾತ್ರದ ಬಗ್ಗೆ? ಅಲ್ಲಿಗೆ ಬರೋಕ್ಕೆ ಮುಂಚೆ ಬಾಯ್ಸ್ ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ತುಂಬ ಚಿಕ್ಕವನು, ಅದನ್ನು ಮರಿಬೇಡಿ. ಮೊದಲನೇದಾಗಿ ಎಲ್ಲ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಎರಡನೇದಾಗಿ ಎಲ್ಲ ನಿರ್ದೇಶಕರು ಬಂದಿದ್ದೀರಿ. ನಿಮ್ಮ ಎಲ್ಲ ಸಿನಿಮಾಗಳನ್ನು ನಾವು ನೋಡಿರ್ತೀವಿ, ನಾವು ಸೆಲೆಬ್ರೇಟ್ ಮಾಡಿರ್ತೀವಿ. ನಮ್ಮ ಸಿನಿಮಾಗಳನ್ನು ನಾವು ಶ್ಲಾಘಿಸ್ಕೊಳ್ಳೋದು, ಹೊಗಳ್ಕೊಳ್ಳೋದು, ಸೆಲೆಬ್ರೇಟ್ ಮಾಡೋದು ಇದ್ದೇ ಇರುತ್ತೆ. ಆದರೆ ಇನ್ನೊಬ್ಬರ ಸಿನಿಮಾನನ್ನು ನಮ್ಮ ಸಿನಿಮಾ ಅನ್ನುವಂತೆ ಸೆಲೆಬ್ರೇಟ್ ಮಾಡೋದು, ಇನ್ನೊಬ್ಬ ಡೈರೆಕ್ಟ್ರನ್ನು ಕರೆತಂದು ವೇದಿಕೆ ಮೇಲೆ ನಿಲ್ಲಿಸಿ ಗೌರವಿಸೋದು, ಅವರ ಬೆಂಬಲಕ್ಕೆ ನಿಲ್ಲೋದು ನಿಜವಾಗ್ಲೂ ಶ್ಲಾಘನೀಯ ಕೆಲಸ. ಅದಕ್ಕೆ ಅಭಿನಂದನೆಗಳು ಡೈರೆಕ್ಟರ್ಗೆ ಹಾಗೂ ಪ್ರೊಡ್ಯೂಸರ್ಗೆ ಇಬ್ಬರಿಗೂ. ನಿಮ್ಮೆಲ್ರಿಗೂ ಧನ್ಯವಾದಗಳು. ಇಲ್ಲಿ ನಮ್ಮ ಸಿನಿಮಾ ಬೆಂಬಲಕ್ಕೆ ನಿಂತಿದ್ದಕ್ಕೆ. ಹೀಗೆ ಎಲ್ಲರ ಒಗ್ಗಟ್ಟು ಹೀಗೆ ಮುಂದುವರಿಲಿ. ಕನ್ನಡ ಚಿತ್ರರಂಗ ಹೀಗೆ ಮಾತ್ರ ಬೆಳೆಯೋಕ್ಕೆ ಸಾಧ್ಯ ಅಂತ ನನ್ನ ದೃಢವಾದ ನಂಬಿಕೆ. ಮೂರನೇದಾಗಿ ಕಿಚ್ಚ ಸುದೀಪ್ ಅವ್ರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು, ತಂಡದ ಪರವಾಗಿ ಧನ್ಯವಾದಗಳು. ಟ್ರೇಲರ್ ಬಿಡುಗಡೆ ಮಾಡಿದ್ದಕ್ಕೆ ಆ್ಯಂಡ್ ನನ್ನ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡಿದ್ದಕ್ಕೆ. ಎಲ್ರಿಗೂ ನನ್ನ ಮೇಲೆ ತುಂಬ ಪ್ರೀತಿ ಅನ್ನೋದು ತುಂಬ ಎದ್ದು ಕಾಣ್ತಾ ಇದೆ, ಶೈನಿಂದ ಹಿಡಿದು ಪೂರ್ಣವರೆಗೂ. ಅದು ಪ್ರೊಫೆಷ್ನಲಿ. ಆದರೆ ಪರ್ಸ್ನಲಿ ಈ ಪಾತ್ರದ ಬಗ್ಗೆ ಹೇಳಬೇಕು. ನಾನು ಸತೀಶನ್ ಪಾತ್ರ ಮಾಡ್ತಾ ಇದ್ದೀನಿ, ಒಂದು ಫುಡ್ ಡೆಲಿವರಿ ಬಾಯ್ ಮಾಡ್ತಾ ಇದ್ದೀನಿ. ಎಲ್ಲರೂ ಅದನ್ನು ರಿಲೇಟ್ ಮಾಡ್ಕೊಳ್ಬಹುದು ಇನ್ ಅ ಸ್ಟ್ರೇಂಜ್ ಕೈಂಡ್ ಆಫ್ ವೇ. ನಾವೆಲ್ಲರೂ ಮಿಡಲ್ ಕ್ಲಾಸ್ ಹುಡುಗರು. ಮೋಸ್ಟ್ ಆಫ್ ಅಸ್ ಇಲ್ಲಿ ಬಂದಿರೋರು, ಇಲ್ಲಿ ನೆರೆದಿರೋರು ಎಲ್ಲರೂ ಮಿಡಲ್ ಕ್ಲಾಸ್ ಹುಡುಗರು. ಸೊ ನಮಗೆ ದುಡ್ಡಿನ ಬೆಲೆ, ಏನು ದುಡ್ಡಿಗೆ ಬೆಲೆ ಇರುತ್ತೆ, ಏನು ಕಿಮ್ಮತ್ತಿರುತ್ತೆ ಅನ್ನೋದಂತೂ ಗೊತ್ತೇ ಇರುತ್ತೆ. ಆದರೆ ದುಡ್ಡಿಗಿಂತ ಜಾಸ್ತಿ ನಮಗೆ ಮುಖ್ಯವಾದ ಮರ್ಯಾದೆ ಅನ್ನೋದನ್ನು ಚಿಕ್ಕ ವಯಸ್ಸಿಂದ ಬೆಳೆಸಿರ್ತಾರೆ ಮನೆಯಲ್ಲಿ, ಹೇಳಿ ಕಲಿಸಿರ್ತಾರೆ ನಮಗೆ. ದುಡ್ಡು ಇವತ್ತು ಹೋದರೆ ನಾಳೆ ಗಳಿಸ್ಕೊಳ್ಬಹುದು, ಮರ್ಯಾದೆ ಇವತ್ತು ಹೋದರೆ ನಾಳೆ ಬರೋಲ್ಲ ಅಂತ. ಸೊ ಮರ್ಯಾದೆಗೆ ಅಂಜಿ ಬೆಳೆಯೋ ಮನೆತನದಿಂದ ನಾನು ಬಂದಿದ್ದೀನಿ. ಅದು ನನಗೆ ಪಾತ್ರಕ್ಕೆ ತುಂಬ ಸನಿಹ ಅಂತ ಅನ್ನಿಸ್ತು, ನನಗೆ ತುಂಬ ರಿಲೇಟಬಲ್ ಅಂತ ಅನ್ನಿಸ್ತು. ಇಂಥ ಪಾತ್ರ ಬರೆದಿರೋದಕ್ಕೆ ಆ್ಯಂಡ್ ಇಂಥ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಪ್ರದೀಪ ಆ್ಯಂಡ್ ನಾಗರಾಜ್ ಇಬ್ರಿಗೂ. ಸುನೇನಾಗೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇಟ್ಸ್ ಅ ವೆರಿ ಸ್ಮಾಲ್ ಕಾಂಟ್ರಿಬ್ಯೂಷನ್ ಇನ್ ಅ ವೆರಿ ಗುಡ್ ಫಿಲ್ಮ್ ದಟ್ ಐ ಆಮ್ ಪಾರ್ಟ್ ಆಫ್. ಸೊ ಈ ಸಿನಿಮಾದಲ್ಲಿ ನಾನೊಂದು ಅಂಶ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಆ್ಯಂಡ್ ಆಲ್ ಆಫ್ ದೀಸ್ ಗೈಸ್ ನನಗೆ ರೇಗಿಸ್ತಾರೆ, ಇದೆಲ್ಲ ಮಾಡ್ತಾರೆ, ಸೀನಿಯರನ್ನು ಮರ್ಯಾದೆ ಬಿಟ್ಬಿಟ್ಟು. ಬಟ್ ಸ್ಟಿಲ್ ನಾನು ಇಂಡಿವಿಜುವಲಿ ತುಂಬ ಮೆಚ್ಚುವಂಥ ನಟರು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಪ್ರತಿಯೊಬ್ಬ ನಟರು
ಅದ್ಭುತವಾದ ನಟರು. ಇಂಥ ಅದ್ಭುತವಾದ ನಟರ ಜೊತೆಗೆ ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಆಲ್ ದ ಟೆಕ್ನಿಷಿಯನ್ಸ್ ಹಿಯರ್, ಸಂದೀಪ್ ಯು ಡನ್ ಸಚ್ ಅ ಗುಡ್ ಜಾಬ್. ಸುದೀಪ್ ಅವರು ಕೂಡ ಅದನ್ನೇ ಮೆನ್ಷನ್ ಮಾಡಿದ್ರು. ಅವರು ದೊಡ್ಡ ನಟರು ಅನ್ನೋದನ್ನು ಹೊರತುಪಡಿಸಿ ಕೂಡ ಅವ್ರಿಗೆ ಸಿನಿಮಾ ನಾಲೆಜ್ ತುಂಬ ಚೆನ್ನಾಗಿದೆ, ಟೆಕ್ನಿಕಲ್ ನಾಲೆಜ್ ತುಂಬ ಚೆನ್ನಾಗಿದೆ. ಅಂಥವ್ರ ಕೈಲಿ ನೀವು ಬೆನ್ನು ತಟ್ಟಿಸ್ಕೊಂಡಿರೋದು ಅಥವಾ ಭೇಷ್ ಅನ್ನಿಸ್ಕೊಂಡಿರೋದು ಇಟ್ಸ್ ದೊಡ್ಡ ಹೆಗ್ಗಳಿಕೆ. ಅದು ಹೋಪ್ ಯು ಗೋ ಅ ಲಾಂಗ್ ವೇ. ಈ ರೀತಿಯ ಒಂದು ಟೆಕ್ನಿಕಲ್ ತಂಡವನ್ನು ಸೃಷ್ಟಿ ಮಾಡಿದ್ದಕ್ಕೆ ಪ್ರದೀಪ್ಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ತುಂಬ ಹೃದಯದ ಅಭಿನಂದನೆಗಳು. ಈ ಥರ ಒಂದು ಕೈಂಕರ್ಯ ಮಾಡೋದು, ಸಿನಿಮಾಕ್ಕೋಸ್ಕರ ಮಾಡೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮುಂಬರೋ ದಿನಗಳಲ್ಲಿ ಸಖತ್ ಸ್ಟುಡಿಯೋಗೆ, ನಿಮಗೆ, ನಾಗರಾಜ್ಗೆ, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳು ಆ್ಯಂಡ್ ಹಾರೈಕೆಗಳು. ಆ್ಯಂಡ್ ನೀವೆಲ್ಲರೂ ನೋಡಿದ್ದೀರಿ, ಟ್ರೇಲರ್ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಎಲ್ರಿಗೂ ಫಾರ್ವರ್ಡ್ ಮಾಡಿ, ನಿಮ್ಮ ಬಂಧು ಬಳಗದಲ್ಲಿ ಇದನ್ನು ಶೇರ್ ಮಾಡಿ. ಹೆಚ್ಚು ಹೆಚ್ಚು ಜನರನ್ನು ತಲುಪಿದಷ್ಟು ನಮ್ಮ ಸಿನಿಮಾಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಆಲ್ ದ ಡೈರೆಕ್ಟರ್ಸ್ ಹಿಯರ್, ಥ್ಯಾಂಕ್ ಯು. ದಿಸ್ ಮೀನ್ಸ್ ಅ ಲಾಟ್. ನಿಮ್ಮ ಜೆಸ್ಚರ್ ತುಂಬ ಚೆನ್ನಾಗಿತ್ತು ಪ್ರದೀಪ, ತುಂಬ ಖುಷಿ ಆಯಿತು. ಆ್ಯಂಡ್ ಇಟ್ ಶೋಸ್ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗೋ, ಜೊತೆಯಲ್ಲಿ ನಡೆಯೋ ಮನೋಭಾವದವರು ಪ್ರದೀಪ ಅನ್ನೋದು. ಸೊ ಇದೇ ರೀತಿಯ ಕೈಂಕರ್ಯಗಳು ಇನ್ನೊಂದು ಹೆಚ್ಚು ಹೆಚ್ಚು ನಡೀತಾ ಇರಲಿ ಅಂತ ನನ್ನ ಆಶೆ. ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೆಲ್ ಮಾಡೋದಕ್ಕೂ ಕೂಡ ಸಾಕಷ್ಟು ಸರ್ಕಸ್ ಮಾಡಿದ್ದೀನಿ. ಎಲ್ಲ ಹಂತಗಳಲ್ಲೂ ನೋಡಿರೋದ್ರಿಂದ ಒಂದಷ್ಟು ವಿಷಯಗಳು, ಅಂದರೆ ಈ ಇಮಿಡಿಯೇಟ್ ಜಡ್ಜ್ಮೆಂಟ್ ಇದೆಯಲ್ಲ, ಇದು ನೋಡಿದ ತಕ್ಷಣ ಓಡಲ್ಲ ಅಂತಾರೆ. ಹೆಂಗೆ ಹೇಳ್ತೀರಾ ಓಡಲ್ಲ ಅಂತ? ಓಕೆ ಸರಿ, ಅಂದರೆ ಒಂದು ಜಡ್ಜ್ಮೆಂಟ್ ಇದೆ ಗೊತ್ತಾ, ಲೈಕ್ ಇದೆಲ್ಲ ಯಾರು ನೋಡ್ತಾರೆ, ಇದೆಲ್ಲ ಯಾರು ನೋಡ್ತಾರೆ, ಇವ್ರನ್ನ ಯಾರು ನೋಡ್ತಾರೆ. ಸೊ ಈ ಬ್ರ್ಯಾಕೆಟ್ನಲ್ಲಿ ಬದುಕ್ತಿದ್ದೀವಿ. ಐ ಥಿಂಕ್ ಅದರಿಂದ ಹೊರಗಡೆ ಬಂದು ಇಲ್ಲಿ ಕೂತಿರೋರು ಪ್ರತಿಯೊಬ್ಬರು ಕೂಡ ಅಂದರೆ ಒಂದು ಸ್ಟ್ರಗಲ್ ಇದೆ. ಅಂದರೆ ಹಲವಾರು ವರ್ಷಗಳ ಅವರು ಚೂಸ್ ಮಾಡಿರುವಂಥ ಒಂದಷ್ಟು ಪ್ರಾಜೆಕ್ಟ್ಸು, ಅದರಲ್ಲಿದ್ದಂಥ ನಿರ್ದೇಶಕರು, ಅದರಲ್ಲಿ ಅವ್ರು ಮಾಡಿದಂಥ ಒಂದು ಪುಷ್ ಇವ್ರಿಗೋಸ್ಕರ ಆ್ಯಂಡ್ ಏನಾರು ಆಗಿರ್ಬೋದು. ಬಟ್ ಇವ್ರಲ್ಲೊಂದು ಅಬಿಲಿಟಿ ಇದೆ, ಪ್ರತಿಯೊಬ್ಬರಲ್ಲಿ ಒಂದು ಹಸಿವಿದೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಗೆಲ್ಲಬೇಕು ಅಂತಿದೆ. ಆ್ಯಂಡ್ ಪ್ರಾಬ್ಲಿ ಕೆಲವ್ರ ಜೊತೆ ನೀವು ವರ್ಕ್ ಮಾಡಿರ್ತೀರಿ ಆ್ಯಂಡ್ ಮನ್ಸಾರ ಅನಿಸ್ತಾ ಇರುತ್ತೆ, ತುಂಬ ವರ್ಷಗಳಿಂದ ನೋಡಿದೀನಿ ಇವ್ರು ಗೆಲ್ಲಬೇಕು ಇವರು ಅಂತ. ಐ ಥಿಂಕ್ ಒಳ್ಳೆ ಪ್ರಾಜೆಕ್ಟ್ನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿರುವಂಥದ್ದು. ಆ್ಯಂಡ್ ಈ ತಂಡ ಪ್ರತಿಯೊಬ್ಬರು ಗೆಲ್ಲಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ಎಂಟೈರ್ ಇಂಡಸ್ಟ್ರಿ, ಅಂದರೆ ನಾವೊಂದು ಟೈಟಲ್ ಲಾಂಚ್ ಮಾಡೋಣ ಅಂತ ಹೊರಟಾಗ ಪ್ರತಿಯೊಬ್ಬರು ಕೂಡ ಒಂದು ಮರ್ಯಾದೆ ಪ್ರಶ್ನೆ ಅಂತ ಒಂದು ಪೋಸ್ಟ್ ಹಾಕೋದ್ರ ಮೂಲಕ ಎಂಟೈರ್ ಇಂಡಸ್ಟ್ರಿ ಒಟ್ಟಿಗೆ ಬಂದರು. ಐ ಆಮ್ ವೆರಿ ಗ್ರೇಟ್ಫುಲ್ ಪ್ರತಿಯೊಬ್ಬರಿಗೆ. ಆ್ಯಂಡ್ ಇವತ್ತು ಕೂಡ ಅಂದರೆ ನಾವು ಇಲ್ಲಿ ಕೂತು ಟ್ರೈಲರ್ ನೋಡ್ತಿದ್ದೀವಿ, ಸುದೀಪ್ ಸರ್ ನಮಗೆ ಟ್ವಿಟರ್ನಲ್ಲಿ ಅದನ್ನು ಲಾಂಚ್ ಮಾಡಿಕೊಟ್ರು. ಜೊತೆಗೆ ಒಂದು 500 ಜನ ಸೈಮಲ್ಟೇನಿಯಸ್ಲಿ ಈ ಟ್ರೈಲರ್ನ ಇವತ್ತು ಅಪ್ಲೋಡ್ ಮಾಡೋದ್ರ ಮೂಲಕ ಫಸ್ಟ್ ಟೈಮ್ ಕನ್ನಡದಲ್ಲಿ ಯಾರೂ ಮಾಡಿಲ್ಲ ಈ ಥರ ಸ್ಟೋರಿ ಅಲ್ಲ. ನಾನು ಹೇಳ್ತಿರೋ ಪ್ರತಿಯೊಬ್ಬರು ಅವ್ರು ಪೋಸ್ಟ್ ಮಾಡಿ ಇನ್ನೊಂದು 5 ಜನನ ಕೊಲಾಬ್ ಮಾಡಿ ಈ ಥರ ಮಾಡೋಣ, ಇದ್ರದ್ದೊಂದು ಐಡಿಯಾ ಇದೆ ಅಂತ ಹೇಳಿದಾಗ ಎಸ್ ಅಂತ ಹೇಳಿದ್ದಾರೆ. ಸುಮಾರು ಅಪ್ರಾಕ್ಸಿಮೇಟ್ಲಿ ಒಂದು 700-800 ಅಪ್ಲೋಡ್ಸ್. ಅಂದರೆ ನಾವೆಲ್ಲೂ ಕೂಡ ಒಂದು ನಂಬರ್ ಗೇಮ್ ಇದೆ ಗೊತ್ತಾ, ಇಷ್ಟು ಮಿಲಿಯನ್ ಹೋಯ್ತು, ಅಷ್ಟು ಮಿಲಿಯನ್ ಹೋಯ್ತು. ಆ ನಂಬರ್ ಗೇಮಲ್ಲಿಲ್ಲ, ಮಾಡಿರೋ ಕೆಲಸ ಒಂದು ಅಷ್ಟಕ್ಕೆ ರೀಚ್ ಆಗಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಇವತ್ತು ಯಾರ್ಯಾರು ಪ್ರತಿಯೊಬ್ಬರು ಟ್ರೈಲರ್ ಶೇರ್ ಮಾಡಿದಿರಿ, ಎಂಟೈರ್ ತಂಡದ ಪರವಾಗಿ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ವೆರಿ ಗ್ರೇಟ್ಫುಲ್. ಆ್ಯಂಡ್ ಈ ಟೀಮ್ ನಿಜವಾಗ್ಲೂ ಖುಷಿ ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಇಷ್ಟು ದಿನ ಶೂಟು, ಅದಕ್ಕೇನೋ ಒಂದು ಸಂಭಾವನೆ ಇರುತ್ತೆ, ಆ ಶೂಟ್ ಮುಗಿಸ್ತೀವಿ, ಪ್ರಮೋಷನ್ ಟೈಮ್ನಲ್ಲಿ ಒಂದು 4-5 ದಿನ ಓಡಾಡ್ತೀವಿ, ಮುಗಿತೀವಿ. ಬಟ್ ಆ ಥರ ಇಲ್ಲ. ಎಕ್ಸಾಕ್ಟ್ಲಿ 22ನೇ ತಾರೀಕು ಲಾಸ್ಟ್ ಮಂತ್ ನಾವು ಡೇಟ್ ಅನೌನ್ಸ್ ಮಾಡಿದ್ದು. ಇವತ್ತಿನವರೆಗೂ ಕೂಡ ಪ್ರತಿದಿನ ಯಾವುದೋ ಒಂದು ಇವೆಂಟು, ಯಾವುದೋ ಒಂದು ಊರು, ಯಾವುದೋ ಒಂದು ಕಾಲೇಜು, ಎಲ್ಲಿ ಕರೆದ್ರೂ ಕೂಡ ಇಷ್ಟು ತಂಡ ಒಟ್ಟಿಗೆ ನಿಂತು ಇಲ್ಲ ಈ ಸಿನಿಮಾ ಗೆಲ್ಲಬೇಕು ಅಂತ ಇವತ್ತು ಅಂದರೆ ಒಂದು ಸಖತ್ ಸ್ಟುಡಿಯೋ ಪರವಾಗಿ ನಾನು ಹೇಳ್ತಿರೋದು ಥ್ಯಾಂಕ್ ಯು ಸೋ ಮಚ್. ಅಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ಸ್ ಆ್ಯಕ್ಚುಲಿ. ಅಂದರೆ ಎವ್ರಿ ಡೇ ಬೇಸಿಸ್ ಮೇಲೆ ಓಕೆ ನಾನು ಫ್ರೀ ಇಲ್ಲ ನೀನು ಹೋಗ್ಬಾ, ನೀನು ಫ್ರೀ ಇಲ್ಲ ನಾನು ಹೋಗ್ಬಾ, ಈ ಥರ ಆಸ್ ಎ ಟೀಮ್ ನುಗ್ತಾ ಇದ್ದೀವಿ. ಸೊ ಈ ಟೀಮಲ್ಲಿ ಇರುವಂಥ ಒಂದು ಎನರ್ಜಿ, ಅದಕ್ಕೆಲ್ಲ ಎನರ್ಜಿ ತುಂಬಿಸ್ತಿರುವಂಥ ಮಾಧ್ಯಮದವರಿಗೆ, ಅಂದರೆ ಎಷ್ಟೋ ಜನ ಜರ್ನಲಿಸ್ಟ್ಗಳು ಸ್ನೇಹಿತರಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆಗೆ ಪ್ರತಿ ಹಂತದಲ್ಲೂ ಕೂಡ ಇಲ್ಲ ನೀವೆಲ್ಲ ಗೆಲ್ಲಬೇಕು ಅಂತ ಹೇಳಿದಾಗ ಅದೊಂದು ಎನರ್ಜಿ ಸಿಗುತ್ತೆ. ಸೊ ಒಟ್ಟಿಗೆ ಸೇರಿದ್ರೆ ನಾವು ಮಾತ್ರ ಅಲ್ಲ, ಇಲ್ಲಿರೋ ಅಷ್ಟು ತಂಡಗಳನ್ನ ಗೆಲ್ಸೋಣ ಅನ್ನೋಂಥದ್ದು ಒಂದು ಆಸೆ. ಅಂದರೆ ಅವ್ರದ್ದು ಯಾರೋ ಟ್ರೈಲರ್ ಬಂದಾಗ ಒಂದು ಚಿಕ್ಕ ಶೇರ್ ಎಷ್ಟೋ ಜನಕ್ಕೆ ಅದನ್ನ ತಲುಪಿಸ್ಬೋದು. ಸಿನಿಮಾ ನೋಡ್ಕೊಂಡ್ ಬಂದಾದ್ಮೇಲೆ ನೆಗೆಟಿವ್ಸ್ ಎಷ್ಟೇ ಇರಲಿ, ಅದ್ರಲ್ಲೇನೋ ಒಂದು ಒಳ್ಳೆ ಪ್ರಯತ್ನ ಇದೆ ಅಂತ ಹೇಳಿದ್ರೆ ಚೆನ್ನಾಗಿ ಮಾಡಿದ್ದಾರೆ, ಇದನ್ನ ಎಂಕರೇಜ್ ಮಾಡೋಣ ಅಂತ ಒಟ್ಟಿಗೆ ಸೇರಿದ್ರೆ ಏನ್ ಬೇಕಾದ್ರೂ ಅದ್ಭುತಗಳಾಗ್ಬೋದು. ಸೊ ಆ ಥರದ ಕಡೆಗೆ ಆಗಲ್ಲ ಮಾಡಲ್ಲ ನೋಡಲ್ಲ ಅನ್ನೋದಕ್ಕಿಂತ ಪಾಸಿಟಿವ್ ಆಗಿ ನೋಡೋಣ, ಹೆಂಗ್ ಮಾಡೋಣ, ಹೆಂಗ್ ಬೆಳೆಸೋಣ, ಹೆಂಗ್ ನೋಡೋಣ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಐ ಥಿಂಕ್ ಒಟ್ಟಾಗಿ ಮುಂದಕ್ಕೆ ಹೋದ್ರೆ ಡೆಫಿನೆಟ್ಲಿ ಸಾಧ್ಯ ಇದೆ. ಇದು ಮಾತಾಡ್ಬೇಕಾ? ಇಲ್ಲ ಸರ್, ಈ ಸಿನಿಮಾದಲ್ಲಿ ಯಾವುದು ಕ್ಲಿಷ್ಟಕರ ಅನ್ನೋಂಥ ವಿಷಯ ಇರಲಿಲ್ಲ. ಬಟ್ ಒಂದೇ ಒಂದು ವಿಚಾರ ಇತ್ತು ನಂದು ಮತ್ತು ಸಿನಿಮಾಟೋಗ್ರಾಫರ್ ಜೊತೆ. ಈ ಸಿನಿಮಾನ ಆ್ಯಕ್ಚುಲ್ ಇಂಟ್ರೊಡಕ್ಷನ್ನು ಆ ಥರದ್ದು ಯಾವುದೇ ಶಾರ್ಟ್ಸ್ನ ಕಂಪೋಸ್ ಮಾಡೋಂಗಿಲ್ಲ.
ಅದು ಟೋಟಲಿ ಕಂಪೋಸ್ಡ್ ಕ್ಯಾಂಡಿಡ್ ಆಗಿರಬೇಕು ಅಂತ. ಬಟ್ ಕಂಪೋಸ್ ಮಾಡಿರ್ತೀವಿ, ಬಟ್ ಅದು ಕ್ಯಾಂಡಿಡ್ ಆಗಿರಬೇಕು ಅಂತ. ಒಂದು ವರ್ಡ್ನ ನಾನು ಆಯ್ಕೆ ಮಾಡಿಕೊಂಡಾಗ, ಚಾಮರಾಜಪೇಟೆ ಅಂತ ಆಯ್ಕೆ ಮಾಡಿಕೊಂಡಾಗ, ಆ ಚಾಮರಾಜಪೇಟೆಯಲ್ಲಿ ನನ್ನ ಪಾತ್ರಗಳನ್ನು ತಗೊಂಡೋಗಿಟ್ರೆ ಆ ಜನಗಳ ಜೊತೆಗೆ ಅದು ಸೂಟಬಲ್ ಆಗಿ ಕಾಣಿಸ್ಬೇಕು. ತೇಜು ಕ್ರಾಂತಿ ಅಂತ, ತೇಜು ಅವ್ರು ನಮ್ಮ ಕಾಸ್ಟ್ಯೂಮ್ ಡಿಸೈನರು. ಸೊ ಅವ್ರಿಗೂ ಅದೇ ಬ್ರೀಫ್ ಮಾಡಿದ್ವಿ ನಾವು. ಅಂದರೆ ಅಲ್ಲಿಯ ಒಂದಿಷ್ಟು ಫೋಟೋಸ್ಗಳನ್ನೆಲ್ಲ ಕೊಟ್ಟು ಅಲ್ಲಿ ಉಪಯೋಗಿಸುವ ಥರದ ಬಟ್ಟೆಗಳನ್ನು ಹಳೇದು ಮಾಡಲೇಬೇಕು, ಅದಷ್ಟು ವಾಶ್ ಆಗಿರಬೇಕು, ಆಗಿರಬೇಕು, ಅವಾಗ ಅದು ನಮ್ಗೆ ಮ್ಯಾಚ್ ಆಯ್ತು. ಅಂದ್ರೆ ಆ ಥರ ಸಣ್ಣ ಸಣ್ಣದನ್ನು ಮಾಡಿದ್ದೀವಿ. ಇದು ಹೇಳ್ಕೊಳ್ಳೋಂಥ ದೊಡ್ಡ ವಿಷಯ ಅಲ್ಲ, ಆದ್ರೂ ಈ ಥರದ ಕೆಲಸ ನಿಜವಾಗ್ಲೂ ಒಂದು ಸಿನಿಮಾಕ್ಕೆ ಅವಶ್ಯಕತೆ ಇರುವಂಥದ್ದು. ಅದು ಮೂಲಭೂತ. ಅದು ಮನೆಯಲ್ಲಿ ಬಚ್ಚಲು ಮನೆ, ಅಡುಗೆ ಮನೆ ಇದ್ದ ಹಾಗೆ ಅದೆಲ್ಲದು ಇರಲೇಬೇಕು. ಒಂದು ಸಿನಿಮಾ ಅಂದಾಗ ಅದೆಲ್ಲ ಕೆಲಸ ಮಾಡಲೇಬೇಕಾಗಿರೋದು. ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಕಂಪೋಸರ್ ಕ್ಯಾಂಡಿಡೇಟ್ ಅನ್ನೋದು ಹೊಸ ಏನು ಟರ್ಮ್ ಅಂತ ಅಲ್ಲ, ಅದಕ್ಕೆ ನಾವು ಇಟ್ಕೊಂಡಿರೋ ಹೆಸರು. ಅದನ್ನೇನೋ ಹುಡುಕಿದ್ರೆ ಖಂಡಿತ ಸಿಗಲ್ಲ. ನನಗೂ ಮತ್ತು ಸಂದೀಪ್ ಅವ್ರಿಗೂ ಅದನ್ನೊಂದು ನಾವಿಬ್ಬರು ಅರ್ಥ ಮಾಡ್ಕೊಳಕ್ಕೆ ಅದು ನಮ್ಗೆ ಅನುಕೂಲ ಮಾಡಿಕೊಡ್ತು. ಸೊ ಹೆಚ್ಚು ಆ ಥರದ ಶಾರ್ಟ್ಸ್ಗಳನ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ಈಗ ನೀವು ಶರಣ್ ಸಾಂಗ್ ಆಗಿರ್ಬೋದು ಅಥವಾ ಮೊನ್ನೆ ಬಿಟ್ಟಿದ್ದು ಲವ್ ಸಾಂಗ್ ಆಗಿರ್ಬೋದು, ಮಿಡ್ಲ್ ಕ್ಲಾಸ್ ಮೇಲೆ ಫೋಕಸ್ ಮಾಡಿದ್ರೆ ಎಸ್ ಓವರ್ ಆಲ್ ಸಬ್ಜೆಕ್ಟ್ ಅದೇನಾ ಅಥವಾ ಬೇರೆ ಮರ್ಯಾದೆ ಪ್ರಶ್ನೆನೂ ಇದೆಯಾ? ಸರ್, ಅಂದರೆ ಎಲ್ಲ ಇಡೀ ಸಬ್ಜೆಕ್ಟಲ್ಲಿ ಅದು ಒಂದು ಭಾಗ. ಇನ್ನೊಂದು ಭಾಗ ತೆಗೆದುಕೊಳ್ಳೋದು ಹೇಗೆ ಟ್ರೈಲರ್ನಲ್ಲಿ ಅರ್ಧ ಆದಮೇಲೆ ಕಾಣಿಸುತ್ತೆ, ಇನ್ನೊಂದು ಕಲರ್ ಕೂಡ ಇದೆ. ಆ ಕಲರ್ ಸೆಕೆಂಡ್ ಹಾಫಲ್ಲಿ ನಿಮಗೆ ಜಾಸ್ತಿ ಕಾಣಿಸುತ್ತೆ. ಆ್ಯಕ್ಚುಲಿ ಈ ಕಡೆ ನಾವು ಮರ್ಯಾದೆ ಅಂತೀವಿ, ಆ ಕಡೆ ಅವರು ಪ್ರೆಸ್ಟೀಜ್ ಅಂತಾರೆ. ಸೊ ಎರಡರೂ ವಿಷಯ ಇದೆ. ಈಗ ಅದೇ ನೆಕ್ಸ್ಟ್ ಇತ್ತು ಮರ್ಯಾದೆ ಪ್ರಶ್ನೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಮರ್ಯಾದೆ ಪ್ರಶ್ನೆ ಆಗಿರುತ್ತೆ. ಕೆಲವೊಂದು ಸಣ್ಣ ವಿಷಯಕ್ಕೂ ಆಗಿರುತ್ತೆ, ಕೆಲವೊಂದು ದೊಡ್ಡ ವಿಷಯನೂ ಮರ್ಯಾದೆ ಪ್ರಶ್ನೆನೇ ಆಗಿರುತ್ತೆ. ಇಲ್ಲಿ ಫೋಕಸ್ ಆಗಿರೋದು ಯಾವುದ್ರ ಮೇಲೆ? ಪ್ರತಿಯೊಬ್ಬರು ಇವತ್ತು ಹೊರಗಡೆ ಬಂದು ಇಷ್ಟು ಕಷ್ಟಪಟ್ಟು ಸ್ಟ್ರೆಸ್ ತೊಗೊಂಡು ಕೆಲಸ ಮಾಡ್ತಿರೋದು ಒಂದು ಸರ್ವೈವಲ್ಗೋಸ್ಕರ. ಅಂದರೆ ಇವತ್ತಿನ ಬದುಕು ನಾನು ಕಟ್ಕೋಬೇಕು, ನಂದೇನೋ EMI ಕಟ್ಟಬೇಕು, ನನ್ನ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು. ಸೊ ಈ ಸರ್ವೈವಲ್ ಮೋಡಲ್ಲಿ ಇದ್ದೀವಿ. ಇದನ್ನು ಹೊರತುಪಡಿಸಿ ಏನೋ ಒಂದು ದೊಡ್ಡ ಕನಸಿದೆ. ಅಂದರೆ ನಾನು ಅಲ್ಲಿ ಹೋಗಬೇಕು ಅಂತ ಗೊತ್ತು, ಬಟ್ ನಾನು ಹೋಗ್ತಾ ಇದ್ದೀನಿ ನನ್ನ ಹಂತದಲ್ಲಿ, ಅಂದರೆ ನನ್ನ ದಾರಿಯಲ್ಲಿದ್ದೀನಿ ಅನ್ನೋದಿದೆ. ಈ ದಾರಿಯಲ್ಲಿ ಯಾರೋ ಒಬ್ಬರು ನಿಮ್ಮನ್ನು ಚಾಲೆಂಜ್ ಮಾಡಿಬಿಟ್ರೆ, ಕೆದಕ್ಬಿಟ್ರೆ, ನಿಮ್ಮನ್ನು ಹರ್ಟ್ ಮಾಡಿಬಿಟ್ರೆ, ನಿಮಗೆ ತಡ್ಕೊಳ್ಳೋ ಶಕ್ತಿ ಇದ್ರೆ ಓಕೆ. ಬಟ್ ನೀವು ತುಂಬ ವೀಕ್ ಆಗಿರೋ ವ್ಯಕ್ತಿ ಆದರೆ ನೀವು ತುಂಬ ಕೆಳಗೆ ತುಳಿದಾಕ್ತಾರೆ. ಅಲ್ಲೊಂದು ಲೈನ್ ಇತ್ತು ಶೈನ್ ಅವ್ರದ್ದು, ಬೆಳೆಯಕ್ಕೆ ಬಿಡಲ್ಲ, ತುಳಿತಾರೆ ಅಂತ. ಸೊ ಇದು ನಾವು ಕೆಲಸ ಮಾಡೋ ಪ್ರತಿ ಆಫೀಸ್ನಲ್ಲೂ ಪ್ರತಿ ಹಂತದಲ್ಲೂ ಎಲ್ಲೋ ಒಂದು ಕಡೆ ನಾವು ಫೇಸ್ ಮಾಡಿರ್ತೀವಿ. ಯಾರೊಬ್ಬರು ನಮ್ಮನ್ನು ಟ್ರೀಟ್ ಮಾಡಿರೋ ರೀತಿ ಗೊತ್ತು, ಆ ಮನುಷ್ಯನಿಗೆ ಹರ್ಟ್ ಮಾಡ್ತೀವಿ ಅಂತ, ಆದರೂ ಬೇಕು ಅಂತ ಮಾಡ್ತಾನಲ್ಲ, ಯಾಕೆ? ಕೆಲವು ಸತಿ ರೀಸನ್ ಸಿಗಲ್ಲ. ಸೊ ಇಲ್ಲಿರುವಂಥ ಈ ಖುಷಿಯಾಗಿರುವಂಥ ಜಗತ್ತಿನಲ್ಲಿರುವಂಥ ಈ ಜನ ಆ ಥರ ಒಂದು ಟ್ರಿಗರ್ ಸಿಕ್ಕಿದಾಗ ಏನು ಮಾಡಿದ್ರು ಅನ್ನೋದು ವಿಷಯ. ಅಂದರೆ ಅದು ಎಸ್ಪೆಷಲಿ ಅವ್ರ ಮರ್ಯಾದೆ ಅಂತ ಬಂದಾಗ ಯಾರು ಬಿಟ್ಕೊಡಲ್ಲ. ಸೊ ಅದನ್ನು ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ರೇಂಜಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಯಾವ ವಿಷಯಕ್ಕೆ ಕೊಡ್ತಾರೆ ಅನ್ನೋದು ಸಿಂಪಲ್ ಇದೆ ಸರ್. ಈ ಒಟ್ಟಾರೆ ಆರ್ಟಿಸ್ಟ್ಗಳನ್ನ ನೀವು ಪಿಕ್ ಮಾಡಿದ್ದು ಹೇಗೆ ಆಯಾ ಕ್ಯಾರೆಕ್ಟರ್ಗಳಿಗೆ? ಸರ್, ಅಂದರೆ ಇಡೀ ಕಥೆನಲ್ಲಿ ಒಂದು ಲೈನ್ ಕಥೆ ಬಂದಾಗ ಅದರ ಡೆವಲಪ್ಮೆಂಟ್ ಆಗ್ತಾನೆ ಈ ಪಾತ್ರಗಳು ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಆಪ್ಷನ್ಸ್ ಬಂತು. ಬಟ್ ಕೆಲವು ಆಪ್ಷನ್ಸ್ಗಳು ನಮಗೆ ವರ್ಕ್ ಆಗಲಿಲ್ಲ, ಅವ್ರ ಡೇಟ್ ಸಿಗಲಿಲ್ಲ, ಆ ಥರದ್ದೆಲ್ಲ ಸಮಸ್ಯೆಗಳು ಆಗಿದೆ. ಬಟ್ ನಾವೇನು ಆಯ್ಕೆ ಮಾಡ್ಕೊಂಡಿದ್ವಿ ಅದೇ ಥರದ ನಟನಾ ವರ್ಗ ನಮ್ಮ ಕನ್ನಡದಲ್ಲಿ ಖಂಡಿತ ಒಂದು 3 ಲೇಯರ್ ಮಾಡ್ಬೋದು. ಅಷ್ಟು ಜನ ಇದ್ದಾರೆ, ನಟರು ಇಲ್ಲ ಅನ್ನೋದೇನಿಲ್ಲ. ಬಟ್ ಪ್ರತಿ ನಟರಿಗೆ ಅವ್ರು ಏನು ಮಾಡಬೇಕು ಅನ್ನೋಂಥ ಅರಿವು ಮೂಡಿಸೋದು ಬಹಳ ಮುಖ್ಯ. ಅಂದರೆ ಒಂದು ಸೆಟ್ಟಿಗೆ ಬರೋದು ಅಥವಾ ಹೋಗೋದು ಮಾತ್ರ ಅಲ್ಲದೆ, ಈ ಕಥೆನಲ್ಲಿ ಅವ್ರ ಪಾತ್ರ ಏನು ಔಚಿತ್ಯಕ್ಕೋಸ್ಕರ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋದು ಅವ್ರಿಗೆ ಅರ್ಥ ಆದರೆ ಆ ಪಾತ್ರನ ಅವ್ರು ಯಾವತ್ತೂ ಕಡೆಗಣಿಸಿಲ್ಲ, ಕೆಟ್ಟದಾಗ ಮಾಡಿಲ್ಲ. ಯಾವ ನಟರು ಕೂಡ ಕೆಟ್ಟ ನಟರ ಅಂತ ಖಂಡಿತ ಯಾರೂ ಇರಲ್ಲ. ಈ ಕ್ಯಾಮ್ರಾದಲ್ಲಿ ಹೊಸ ಥರ ಪ್ರಯೋಗ ಏನು ಮಾಡಿದ್ದೀರಾ? ಕೇಳಿಸ್ಲಿಲ್ಲ. ಕ್ಯಾಮ್ರಾ ಹೊಸ ಥರ ಪ್ರಯೋಗ ಏನು ಮಾಡಿದ್ದೀರಾ? ಅಂದರೆ ಹೊಸ ಥರ ಪ್ರಯೋಗ ಅನ್ನೋದನ್ನ ನೀವು ಸಿನಿಮಾಟೋಗ್ರಾಫರ್ನ ಕೇಳಿ, ಅವರೇ ಹೇಳಿ. ಬೆಂಗಳೂರನ್ನ ಯಥಾವತ್ತಾಗಿ ತೋರಿಸಿದ್ದೀವಿ, ಬಟ್ ಯಾರೂ ತಿರುಗಿ ಕ್ಯಾಮ್ರಾ ಕಡೆ ನೋಡಿಲ್ಲ. ಅಂದರೆ ಸಿನಿಮಾ ತೆಗ್ದಿದ್ದೀವಿ, ಬಟ್ ಅದು ಸಿನಿಮಾ ತೆಗೀತಿದೆ ಅಂತ ಎಷ್ಟೋ ಜನಕ್ಕೆ ಅಲ್ಲಿ ಗೊತ್ತೇ ಆಗಿಲ್ಲ. ಆ ರೇಂಜಿಗೆ ಅದು ಸಿನಿಮಾ ತೆಗ್ದಿದ್ವಿ. ಐ ಥಿಂಕ್ ಥ್ಯಾಂಕ್ಸ್ ಟು ಸ್ಯಾಂಡಿ ಅದು. ಹೌದು ಸರ್, ಲೈಕ್ ಮೋರ್ ಆಫ್ ಕ್ಯಾಂಡಿಡ್ ಕಂಪೋಸ್ ಅಂತ ಏನು ಹೇಳಿದ್ದಾರೆ. ಸೊ ಯೂಶುವಲ್ ಸಿನಿಮಾ ಫಾರ್ಮ್ಯಾಟ್ನ ಬ್ರೇಕ್ ಮಾಡಿ ಲೈಕ್ ತುಂಬ ಸೀನ್ಗಳನ್ನ ಲೈಕ್ ಒರಿಜಿನಲ್ ಅಂದರೆ ಲೈಕ್ ನಡೆಯೋ ಜನಗಳ ಮಧ್ಯದಲ್ಲಿ ಬಿಟ್ಟು ಶೂಟ್ ಮಾಡಿದ್ದೀವಿ. ಅದು ತುಂಬ ಚಾಲೆಂಜಿಂಗು. ಆ್ಯಂಡ್ ಸ್ಕ್ರೀನಲ್ಲಿ ನೋಡೋದಕ್ಕೆ ನನಗೆ ಅಂದರೆ ಇವತ್ತಿಗೂ ನನಗೆ ಈ ಸಿನಿಮಾಯಿಂದ ನಾನು ಒಂದು
ನನ್ನ ಟೆಕ್ನಿಕಲಿ ನಾನು ಇದನ್ನ ಮುಂದುವರಿಸ್ಕೊಂಡು ಹೋಗ್ತೀನಿ. ಸೊ ನಮ್ಮ ಸಿನಿಮಾ ಆ್ಯಕ್ಚುಲಿ ನನಗೆ ಅನ್ಸಿದ್ದದು ಲೈಕ್ ಕನ್ನಡ ಚಿತ್ರರಂಗಕ್ಕೂ ಅದು ತುಂಬ ಬೇಕಾಗಿದೆ ಆ್ಯಂಡ್ ಒಳ್ಳೇದು ಅಂತ. ಲೈಕ್ ಒಂದು 600 mm ಹಾಕಿ ಒಂದು ತುಂಬ ದೂರದಿಂದ ಹೋಗಿ ಇಟ್ಟರೆ ನಾವು ಆ್ಯಕ್ಟರ್ಸ್ನ ಮಧ್ಯದಲ್ಲಿ ಬಿಟ್ಬಿಟ್ರೆ ನಿಮಗೆ ಮಧ್ಯದಲ್ಲಿ ಒಂದು 1000-2000 ಜನ ಬರ್ತಾರೆ. ಸೊ ಅದನ್ನ ನೋಡೋದಕ್ಕೆ ದೊಡ್ಡ ಸ್ಕ್ರೀನಲ್ಲಿ ನೋಡಿದರೆ ಅದ್ರ ಮಜಾ ಅದಕ್ಕಿಂತ ಬೇರೆ ಮಜಾ ಏನೂ ಬೇಕಾಗಿಲ್ಲ. ಸೊ ಅದು ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಬೆಂಗಳೂರಿನ ಗಲ್ಲಿಗಳು ಅಂದರೆ ಬರೀ ಚಾಮರಾಜಪೇಟೆ ಅಂತಲ್ಲ, ನಿಮಗೆ ಶಿವಾಜಿನಗರ, ಕೋರಮಂಗಲ, ಸರ್ಜಾಪುರ, ಇಂದಿರಾನಗರ, ಪ್ರತಿ ಗಲ್ಲಿ ಬೆಂಗಳೂರು ಹೇಗಿದೆ ಆ್ಯಸ್ ಇಟ್ ಈಸ್ ಹಾಕಿ ತೋರಿಸಿದ್ದಾರೆ ಸರ್. ಇಲ್ಲಿ 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 ಮೇಲೆ ನೋಡಿ ಸರ್. ಕೋವಿಡ್ ನಂತರ ಈ ರೀತಿಯಾದಂಥ ಒಂದು ಸಬ್ಜೆಕ್ಟ್ನಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿವೆ. ಎಸ್ಪೆಷಲಿ ನೀವು ಹೇಳಿದಾಗೆ ಮಿಡಲ್ ಕ್ಲಾಸ್ ಏನು ಮಧ್ಯಮ ವರ್ಗ ಏನಿದೆ ಆ ಕಥೆಗಳಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿವೆ. ಕೆಲವೊಂದು ನಿಂತಿವೆ, ಕೆಲವೊಂದು ಸೋತಿವೆ. ಸೊ ಅದರಲ್ಲಿ ಈ ಸಿನಿಮಾ ಎಷ್ಟು ವಿಭಿನ್ನ ಅಂದರೆ ನಾನೀಗ ಟ್ರೈಲರ್ ಮೂಲಕ ಏನು ತೋರಿಸಿದ್ದೀನಿ ಈಗ ಇಷ್ಟನ್ನು ಮಾತ್ರ ಹೇಳ್ಬೋದು. ಇನ್ನು ಹೆಚ್ಚಿನ ವಿಷಯ 22ನೇ ತಾರೀಕು ವಿಭಿನ್ನ ಅಂತ ಹೇಳ್ಬೋದು. ಆದರೆ ವಿಭಿನ್ನ ಅನ್ನೋದಕ್ಕಿಂತ ಸರ್ ಒಂದು ನರೇಟಿವ್, ಒಂದು ಕಥೆನ ಹೇಳೋ ರೀತಿಗಳಲ್ಲಿ ಒಂದಿಷ್ಟು ವ್ಯತ್ಯಾಸ ಇರುತ್ತೆ. ಬಟ್ ಒಂದೇ ಕಥೆ ಅಂತ ಏನಿರಲ್ಲ. ಪಾತ್ರಗಳು, ಇವಾಗ ಒಬ್ಬ ಕ್ಯಾಬ್ ಡ್ರೈವರ್ ಅಂತಂದ್ರೆ ಈ ಸಿನಿಮಾದಲ್ಲಿ ಕ್ಯಾಬ್ ಡ್ರೈವರ್ ಇರೋ ಹಾಗೆ ಇನ್ನೊಂದು ಸಿನಿಮಾದಲ್ಲಿ ಕ್ಯಾಬ್ ಡ್ರೈವರ್ ಇರೋದಿಲ್ಲ, ಅಥವಾ ಝೊಮ್ಯಾಟೊ ಡೆಲಿವರಿ ಬಾಯ್ ಇರೋದಿಲ್ಲ, ಯಾವ ಥರ, ಅಥವಾ ಅದೇ ತಂದೆ ತಾಯಿಯೂ ಇರಲ್ಲ. ಸೊ ಇಡೀ ಕತೆ ಹೇಳಿದಾಗ ಇದರದ್ದೇ ಆದಂಥ ಒಂದು ವಿಶೇಷತೆ ಅಂತೂ ಖಂಡಿತ ನಿಮಗಿರುತ್ತೆ. ಮಿಡ್ಲ್ ಕ್ಲಾಸ್ ಅಂಶ ಇದೆ ಅಂದ್ರೆ ಬರೀ ಮಿಡ್ಲ್ ಕ್ಲಾಸ್ ಅಂಶ ಮಾತ್ರ ಇಲ್ಲ. ಮಿಡ್ಲ್ ಕ್ಲಾಸಿಂದ ಅಪ್ಪರ್ ಕ್ಲಾಸ್ ಹೋಗ್ಬೇಕು ಅಂತ ಕಷ್ಟಪಡ್ತಾ ಇರೋ ಒಬ್ಬ ವ್ಯಕ್ತಿ ಇದ್ದಾನೆ. ಅದ್ರ ಜೊತೆಗೆ ಅಪ್ಪರ್ ಕ್ಲಾಸಲ್ಲಿ ಇರುವಂಥ ತುಂಬ ವ್ಯಕ್ತಿಗಳು ಇದ್ದಾರೆ. ಸೊ ಇದೆಲ್ಲ ಒಂದು ಹೆಣೆದಿರುವಂಥ ರೀತಿ ಖಂಡಿತ ವಿಭಿನ್ನವಾಗಿದೆ, ಬೇರೆ ಥರನೇ ಇದೆ. ಸಾಕಷ್ಟು ಸಿನಿಮಾಗಳು ಇತ್ತೀಚೆಗೆ ನೀವು ಒಂದಷ್ಟು ಜನ ಡೈರೆಕ್ಟರ್ ಸ್ಟೇಜ್ ಮೇಲೆ ನಿಲ್ಲಿಸಿದ್ರಿ ಸರ್. ಅವರು ನಿರ್ದೇಶನ ಮಾಡಿರುವಂಥ ಸಿನಿಮಾಗಳು, ಎಷ್ಟೋ ಸಿನಿಮಾಗಳನ್ನ OTTಯಲ್ಲಿ ತುಂಬಾ ಜನ ಪ್ರಶಂಸೆ ಮಾಡಿದ್ರು. ಆದರೆ ಥಿಯೇಟರ್ಗಳಲ್ಲಿ ಆ ಸಿನಿಮಾನ ಉಳಿಸ್ಕೊಳ್ಳೋದಕ್ಕೆ ಆ ಚಿತ್ರತಂಡಗಳು ಸೋತಿದ್ವು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಳ್ಳೆ ಸಿನಿಮಾಗಳನ್ನ ಅವ್ರು ನಿಲ್ಸ್ಕೊಂಡಿರ್ಲಿಲ್ಲ, ಬಟ್ OTTಯಲ್ಲಿ ಒಳ್ಳೆ ಪ್ರಶಂಸೆ ಬಂದಿದ್ವು. ಸೊ ಈ ತರಹದ ಸಿನಿಮಾಗಳು ಯಾಕೆ ಥಿಯೇಟರ್ ಓಡ್ತಾ ಇಲ್ಲ? ನಿಮ್ಮ ಸಿನಿಮಾನ ಥಿಯೇಟರ್ ಉಳಿಸ್ಕೊಳ್ಳೋದಕ್ಕೆ ನೀವೇನ್ ಮಾಡ್ತೀರಾ ಸರ್? ಐ ಥಿಂಕ್ ಇದನ್ನ ನಾವು ಪ್ರೀ ಪ್ರೊಡಕ್ಷನ್ನಿಂದ ಇಲ್ಲಿಯ ತನಕ ಪ್ರತಿ ದಿವಸ ಸಿನಿಮಾ ಶೂಟ್ ಆದ್ಮೇಲೂ ಕೂಡ ಅವತ್ತಿನ ದಿವಸದಲ್ಲಿ ಯಾವ್ದಾದ್ರು ಒಂದು ಸಣ್ಣ ಕಂಟೆಂಟ್ ಮಾರ್ಕೆಟಿಂಗಿಗೆ ಅಂತ ಪ್ಲೇಸ್ ಆದ್ರೆ ಅದನ್ನ ಸಪರೇಟ್ ಫೋಲ್ಡರಲ್ಲಿ ಇಡ್ತಾ ಇದ್ವಿ. ಅಂದ್ರೆ ಸಿನಿಮಾ ಮಾಡೋದು ಮಾತ್ರ ಮುಖ್ಯ ಆಗಲ್ಲ, ಹಾಗಂತ ಬೇರೆಯವ್ರು ಯಾರೋ ಮಾಡಿ ಅದರದ್ದು ಸರಿಯಾಗಿ ಪ್ರಚಾರ ಮಾಡಿಲ್ಲ ಅಂತ ನಾನು ದೂರ್ತಾ ಇಲ್ಲ. ನಾವು ಕೆಲವುದ್ರಿಂದ ದೂರ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಡೀ ಡಿಸೈನ್ ಇದೆಯಲ್ಲ ಸರ್, ಒಂದು ಪ್ರೊಡಕ್ಷನ್ ಡಿಸೈನು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಕಂಟೆಂಟು ಟಿವಿಗೆ, ಥಿಯೇಟ್ರಿಗೆ, OTTಗೆ ಮೂರಕ್ಕೂ ಅನುಕೂಲ ಆಗೋ ಥರವಂಥ ಕಥೆಗಳು ಇದೆ. ನಾವು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ. ಈ ಮರ್ಯಾದೆ ಪ್ರಶ್ನೆ ಅನ್ನೋದು ನಿಮ್ಮ ಯಾವ ಸ್ತರದಲ್ಲಿ ಬೇಕಿದ್ರು ಅಂದ್ರೆ OTTನಲ್ಲೂ ನೋಡುವಂಥ ವಿಷಯನೇ, ಟಿವಿಯಲ್ಲೂ ಕೂತ್ಕೊಂಡು ಇಡೀ ಫ್ಯಾಮಿಲಿ ನೋಡುವಂಥ ವಿಷಯನೇ, ಥಿಯೇಟ್ರಲ್ಲಂತೂ ಎಲ್ಲರೂ ಎಲ್ಲ ವರ್ಗದ ಜನ ನೋಡುವಂಥ ವಿಷಯನೇ ಆಗಿರುತ್ತೆ. ಆದ್ರಿಂದ ಆ ನಂಬಿಕೆ ಮೇಲೆ ಆ ಪ್ರಚಾರದ ಕಲೆನ, ಅಂದ್ರೆ ಈ ತರದ ಪ್ರಚಾರ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಒಂದ್ಸಲ ಅವ್ರ ಹತ್ರ ಮಾತಾಡಿ. ಇದು ಪ್ರೀವಿಯಸ್ ಕ್ವಶನ್ ಆನ್ಸರ್ ಮಾಡ್ತೇನೆ ನಿಮಗೆ. ಮಿಡ್ಲ್ ಕ್ಲಾಸ್ ಅಂತಿದೆಯಲ್ಲ ಸರ್, ಇದು ಪ್ರತಿ ಹಂತದಲ್ಲೂ ಪ್ರತಿ ಕ್ಯಾಟಗರಿಯಲ್ಲೂ ಇದರ್ ಯೂಸ್ ಆಗಿದೆ, ಇಲ್ಲಾಂದ್ರೆ ಮಿಸ್ಯೂಸ್ ಆಗಿದೆ. ಅದು ರಾಜಕಾರಣದಲ್ಲಿರ್ಬೋದು, ಸಿನಿಮಾದಲ್ಲಿರ್ಬೋದು, ಯಾವುದೇ ಹಂತದಲ್ಲಿ ನೀವೊಬ್ಬ ಕಾರ್ಯಕರ್ತನ ಹುಡ್ಕೊಂಡು ಹೋದ್ರೆ ಅವ್ನ ಮನೆ ಸಿಗೋದು ಯಾವುದೋ ಒಂದು ಗಲ್ಲಿನಲ್ಲೇ. ಯಾವುದೋ ಒಬ್ಬ ಫ್ಯಾನ್ ಇದ್ರೇನೆ ಒಬ್ಬ ಸ್ಟಾರ್. ಆ ಫ್ಯಾನ್ನ ಮನೆ ಹುಡ್ಕೊಂಡು ಹೋದ್ರೆ ಅವ್ನ ಮನೆ ಸಿಗುವಂಥದ್ದು ಒಂದು ಈ ಥರದೊಂದು ಚಿಕ್ಕ ಗಲ್ಲಿಗಳಲ್ಲೇ. ಸೊ ಬಟ್ ಈ ಬದುಕನ್ನ ಆಸ್ ಇಟ್ ಈಸ್ ಅಂದ್ರೆ ಅದೆಲ್ಲೂ ಸಿನಿಮ್ಯಾಟಿಕ್ ಆಗಿ ಅದನ್ನ ಸಿನಿಮಾ ಅಂತ ಹೇಳಿ ಅದನ್ನ ಓವರ್ ಆಗಿ ಅಥವಾ ಎಕ್ಸಾಜರೇಟ್ ಮಾಡಿ ಏನು ಹೇಳಿದಿರಾ, ತುಂಬಾ ರಿಯಲಿಸ್ಟಿಕ್ ಆಗಿ ಇವತ್ತಿನ ನಮ್ಮ ಹುಡುಗರು ಏನು ಕಷ್ಟಪಡ್ತಿದ್ದಾರೆ, ಇವತ್ತು ಆಕ್ಚುಲಿ ಅವ್ರಿಗೆ ಏನು ಡ್ರೀಮ್ಸ್ ಇದೆ, ಅವ್ರಿಗೆ ಆಕ್ಚುಲಿ ಏನು ಚಾಲೆಂಜಸ್ ಇದೆ, ಏನು ಸ್ಟಾಪ್ ಮಾಡ್ತಿದೆ ಅವ್ರನ್ನ, ಯಾಕೆ ಅವ್ರು ಬೆಳೆಯೋಕ್ಕಾಗ್ತಿಲ್ಲ, ಸುಮಾರು ವಿಷಯಗಳನ್ನ ಇಟ್ಕೊಂಡಿದ್ದನ್ನ ಹೇಳ್ತಿದ್ದೀವಿ. ಮಿಡ್ಲ್ ಕ್ಲಾಸ್ ಒಂದು ಜನರಲ್ ಟರ್ಮ್ ಅಂದ್ರೆ ಇವಾಗ ನಮ್ಮ ಸಿನಿಮಾ ಮಿಡ್ಲ್ ಕ್ಲಾಸ್ ಓಕೆ, ಎಲ್ಲಾನು ಇದೆ, ಆ ಕ್ಲಾಸು ಇದೆ, ಈ ಕ್ಲಾಸು ಇದೆ, ಎಲ್ಲ ಥರದ ಕ್ಲಾಸು ಇದೆ. ಇದೊಂದು ಬದುಕಿನ ಸಬ್ಜೆಕ್ಟ್. ಐ ಥಿಂಕ್ ಬದುಕಲ್ಲಿ ಹೋರಾಡ್ತಿರುವಂಥ ಪ್ರತಿ ವ್ಯಕ್ತಿನೂ ಕೂಡ ಈ ಸಿನಿಮಾ ನೋಡಿದಾಗ ಡೆಫಿನೆಟ್ಲಿ ರಿಲೇಟ್ ಮಾಡ್ಕೊಳ್ತಾನೆ. ಇದರಿಂದ ಅವ್ರ ಬದುಕು ಚೇಂಜ್ ಆಗ್ಬಿಡುತ್ತೆ, ಇನ್ಸ್ಪೈರ್ ಆಗುತ್ತೆ ಅಂತಲ್ಲ, ಬಟ್ ಈ ಸಿನಿಮಾ ನೋಡಿದಾಗ ಅವ್ನ ಬದುಕಲ್ಲಿ ಇರುವಂಥ ಒಂದಷ್ಟು ಸಮಸ್ಯೆಗಳಿಗೆ ಒಂದಷ್ಟು ಸೊಲ್ಯೂಷನ್ ಅಂತೂ ಗ್ಯಾರಂಟಿ ಸಿಗುತ್ತೆ ಅನ್ಸುತ್ತೆ, ಒಂದು ಸ್ಪಾರ್ಕ್ ಅಂತೂ ಸಿಗುತ್ತೆ. ಸೊ ಅದ್ರ ಮೇಲೆ ಒಂದು ಸಿನಿಮಾ ಹೇಳ್ತಿದ್ದೀವಿ. ಅಂಡ್ ಪ್ರಚಾರ ಅಂತ ಹೇಳ್ತಾ ಇದ್ರಿ, ಒಂದು ಇಲ್ಲಿರೋರು ಯಾರು
ಇಲ್ಲಿರೋರು ಯಾರು ಕೂಡ ನನ್ನ ಪ್ರಕಾರ ಸೋತಿಲ್ಲ. ಅಂದ್ರೆ ನೀವು ಹೇಳೋ ನಂಬರ್ಗಳಾಗ್ಲಿ, ಇನ್ನೊಂದಾಗ್ಲಿ, ಕಮರ್ಷಿಯಲ್ ಆಗಿ ಇನ್ನೊಂದಾಗ್ಲಿ, ಓಕೆ. ಬಟ್ ಇವತ್ತು ಒಂದು OTT ನಲ್ಲಿ ನೋಡಿ ಯಾರೋ ಒಬ್ರು ನೋಡಿ ಖುಷಿ ಪಟ್ಟು ಅವ್ರಿಗೊಂದು ಫೀಡ್ಬ್ಯಾಕ್ ಕೊಡ್ತಿದ್ದಾರೆ, ಮೆಸೇಜ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಗೆದ್ದಿದ್ದಾರೆ. ಅಂದ್ರೆ ಅವ್ರು ಏನ್ ಅನ್ಕೊಂಡು ಬರ್ದಿದ್ರು, ಅದನ್ನ ಏನ್ ತೆಗ್ದಿದ್ರು, ಇವತ್ತು ಯಾರೋ ಒಬ್ರಿಗೆ ರೀಚ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಅದು ಎಲ್ಲೋ ಒಂದ್ ಕಡೆ ಅವ್ರು ಗೆದ್ದಿದ್ದಾರೆ. ಸೊ ನಮ್ಮಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದ್ರೆ ಆಗ್ಲೇ ಹೇಳ್ದಂಗೆ ಈ ಡಿಫ್ರೆನ್ಶಿಯೇಟ್ ಏನ್ ಮಾಡ್ತಿದೀವಿ, ಈ ದೊಡ್ಡದು ಈ ಚಿಕ್ಕದು, ಇದನ್ನ ಆಡಿಯನ್ಸ್ಗೆ ಬೇರೆ ತರ ಫೀಡ್ ಮಾಡ್ತಾ ಇದೀವಿ. ಅಂದ್ರೆ 70 ಕೋಟಿ ಹಾಕಿದ್ರೆ ಮಾತ್ರ ದೊಡ್ಡ ಪಿಕ್ಚರ್ ಅಂತ ಏನಿಲ್ಲ. ಒಂದು ಸಿನಿಮಾ ಇವತ್ತು ಥಿಯೇಟರ್ ಬಂದು ಕೂತಾಗ ಎಷ್ಟೇ ದೊಡ್ಡ ಸ್ಟಾರ್ ಆಗಿರ್ಲಿ, ಎಲ್ಲ ಚೆನ್ನಾಗಿದೆ ಇವರು ಕಥೆನೇ ಇಲ್ಲ ಅಂತಾರೆ. ಸೊ ಇದು ಕಾಮನ್ ಮ್ಯಾನ್ ಹೇಳ್ತಿರೋ ವಿಷಯ. ಅವ್ನಿಗೇನೋ ಒಂದು ಬೇಕಿದೆ, ಅವನೇನೋ ಒಂದು ಹುಡುಕ್ತಿದ್ದಾನೆ, ಅವನ ಅದನ್ನ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತೇನೆ, ಅದನ್ನ OTT ಅಲ್ಲಿ ನೋಡ್ತೇನೆ, ಇಲ್ಲಿ ಬರ್ಲಿ ಅಂತ ಕಾಯ್ತಿದ್ದಾನೆ. ಆ ಥರದ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಆ ಥರ ಪ್ರತಿ ಸಿನಿಮಾ ಗೆದ್ದಿದೆ. ಪ್ರತಿ ವರ್ಷ ಒಂದು ಸಿನಿಮಾ ಗೆದ್ದಿದೆ ಸರ್. ಗೊತ್ತಿಲ್ಲದಂಗೆ ಎಂಟೈರ್ ಇಂಡಸ್ಟ್ರಿ ಒಟ್ಟಿಗೆ ಸೇರಿ ಅದನ್ನ ಸಪೋರ್ಟ್ ಮಾಡಿದೀವಿ. ಲೈಕ್ ಲಾಸ್ಟ್ ಇಯರ್ ಹಾಸ್ಟೆಲ್ ಹುಡುಗರು ಇರ್ಬೋದು, ಎಲ್ಲರಿಗೂ ಅನ್ನಿಸ್ತು ಇವ್ರೇನೋ ಡಿಫ್ರೆಂಟ್ ಆಗಿ ಮಾಡ್ತಿದ್ರು, ಇವ್ರನ್ನೆಲ್ಲ ಸೇರಿ ಒಟ್ಟಿಗೆ ಸಪೋರ್ಟ್ ಮಾಡೋಣ ಅಂತ. ಅದೇ ಆ ಥರದ ಒಂದು ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಅಂಡ್ ಡೆಫಿನೆಟ್ ಆಗಿ ಸಿನಿಮಾದಲ್ಲಿ ಕಾಂಟೆಂಟ್ ಇದೆ. ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಅಂತಲ್ಲ, ಒಂದು ಅಚ್ಚುಕಟ್ಟಾಗಿ ಏನು ಅನ್ಕೊಂಡು ಬರ್ದಿದ್ವಿ, ಏನು ಅನ್ಕೊಂಡು ಒಂದು ವಿಷನ್ ಸ್ಟಾರ್ಟ್ ಮಾಡಿದ್ವಿ, ಅದನ್ನ ಮಾಡಿದ್ವಿ, ಪ್ಯಾಕೇಜ್ ಮಾಡಿ ರೆಡಿ ಇದೀವಿ. ಐ ಥಿಂಕ್ ಸಪೋರ್ಟ್ ಮಾಡಿದ್ರೆ ಸಿನಿಮಾ ನೋಡಾದ್ಮೇಲೆ ನಿಮಗೂ ಹತ್ರ ಅನ್ಸಿದ್ರೆ ಡೆಫಿನೆಟ್ ಆಗಿ ನಮ್ದು ಅಂತಲ್ಲ ಎಲ್ಲ ಸಿನಿಮಾಗಳು ಈ ಥರ ಗೆಲ್ಬೇಕು ಅನ್ನೋದೊಂದು ಆಸೆ ಸರ್. ಝೊಮ್ಯಾಟೊ ಸತೀಶ್ ಅವರು ಹೇಗಿತ್ತು ತರ ಸ್ವಲ್ಪ ಅಷ್ಟು ಜಾಸ್ತಿ ಜನರಿಗೆ ಕನೆಕ್ಟ್ ಆಗ್ತು. ಸೊ ನೀವು ಕೂಡ ಸರ್ವಿಸ್ ತಗೊಂಡಿರ್ತೀರ, ಈಗ ಸಿನಿಮಾಗೆಲ್ಲ ಸರ್ವಿಸೇ ಮಾಡಿದ್ದೀರಾ, ಹೇಗಿತ್ತು ಆ ಪಾತ್ರದ ಒಂದು ಪ್ರಿಪರೇಷನ್? ಈ ಸತೀಶನ್ ಪಾತ್ರ ನಮ್ಮಲ್ಲಿ ಹಲವರು ರಿಲೇಟ್ ಮಾಡ್ಕೊಳ್ಬಲ್ಲಂಥ ಪಾತ್ರ. ಅವ್ನು ಮೊದಲನೇದಾಗಿ ಝೊಮ್ಯಾಟೊ ಕೆಲಸಕ್ಕೆ ಅಂತ ಇದು ಮಾಡಿರಲ್ಲ, ಅವನು ಒಂದೆರಡು ಏನೋ ಟ್ರೈ ಮಾಡಿರ್ತಾನೆ, ವರ್ಕೌಟ್ ಆಗಿರಲ್ಲ, ಕೊರೋನಾಯಿಂದ ಅವನಿಗೂ ಹೊಡ್ತಾ ಬಿದ್ದಿರುತ್ತೆ, ಎಲ್ಲೋ ಲಾಸ್ ಆಗಿರುತ್ತೆ. ಮನೇಲಿ ಕೂತು ಸುಮ್ಮನೆ ತಿನ್ನೋದಕ್ಕಿಂತ ದುಡ್ಡು ತಿನ್ನೋದು ಬೆಟರು ಅಂತ ಅವನು ಝೊಮ್ಯಾಟೊ ಕೆಲಸ ತೊಗೊಂಡಿರ್ತಾನೆ. ಬಟ್ ಅದರಲ್ಲಿ ಒಂದು ಏನು ತೋರಿಸಿದ್ದಾರೆ ಅಂದರೆ, ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂತಂದರೆ, ಆ ವರ್ಗದ ಜನರಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅನ್ನೋದನ್ನು ಹೇಳೋಕ್ಕೆ ಹೊರಟಿದ್ದಾರೆ. ಇವನು ಸುಮ್ಮನೆ ಕೂತು ತಿನ್ನೋಕ್ಕಿಂತ ದುಡ್ಡು ತಿನ್ನೋದಕ್ಕೆ ಇಷ್ಟಪಡೋನು. ಸೊ ಇದರಲ್ಲಿ ಪರವಾಗಿಲ್ಲ, ಇದರಲ್ಲಿ ನಾನೇನು ತಪ್ಪೇನು ಕೆಲಸ ಮಾಡ್ತಾ ಇಲ್ಲ, ಸೊ ಈ ಕೆಲಸನೂ ಮಾಡಿ ನೋಡ್ತೀನಿ ಅನ್ನೋ ಕಷ್ಟಪಟ್ಟು ದುಡಿಯೋಕ್ಕೆ ಪ್ರಿಪೇರ್ ಆಗಿದ್ದಾನೆ ಅನ್ನೋವಂಥ ಒಂದು ಮನೋಭಾವದನು. ಆ ಮೈಂಡ್ ಸೆಟ್ನಲ್ಲಿ ನಾವೆಲ್ಲರೂ ಬೆಳೆದಿದ್ದೀವಿ ಅಂತ ಅನಿಸುತ್ತೆ. ತಪ್ಪು ಮಾಡದೇ ಇರೋ ಕೆಲಸ ಯಾವುದು ಮಾಡಿದ್ರೂ ಅದು ಗೌರವಾನ್ವಿತ ಇದು ಕೆಲಸನೇ, ನೀನು ಮಾಡ್ಬರಿ ಅಂತಲೇ ಹೇಳ್ತಾರೆ ನಮ್ಮ ಮನೆಗಳಲ್ಲಿ. ಸೊ ಯಾವುದೇ ಕೆಲಸ ಮಾಡಿದ್ರೂ ಪರವಾಗಿಲ್ಲ ಅನ್ನೋ ಒಂದು ಸ್ವಾಭಿಮಾನದಿಂದ ಬೆಳೆಸಿರ್ತಾರಲ್ಲ. ಸೊ ಅದು ನನಗೆ ತುಂಬ ರಿಲೇಟಬಲ್ ಅಂತ ಅನ್ನಿಸ್ತು. ಆ್ಯಂಡ್ ಆ ರೀತಿಯ ಎಲ್ಲ ಪಾತ್ರಗಳು, ಎಲ್ಲ ಕ್ಯಾರೆಕ್ಟರ್ಗಳು ಐ ಥಿಂಕ್ ಆ ಥರದ್ದೇ ಇರ್ಬೋದು. ರಾಕೇಶ್ದಿರ್ಬೋದು, ಪೂರ್ಣದಿರ್ಬೋದು, ಕ್ಯಾಬ್ ಡ್ರೈವರ್ಗಳ ಪಾತ್ರ ಹಲವಾರು ಸಿನಿಮಾಗಳು ಬಂದಿರ್ಬೋದು. ನಮ್ಮ ಸಿನಿಮಾಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ತೋರಿಸಿರ್ತೀವಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದಕ್ಕೆ ರಿಲೇಟ್ ಮಾಡ್ಕೊಳ್ತಾರೆ. ಕ್ಯಾಬ್ ಡ್ರೈವರ್ಸ್ ಅವರದ್ದೇ ಜೀವನ ಒಂಥರ ಬೇರೆ ಇರುತ್ತೆ. ಅದನ್ನು ಕಂಡುಕೊಳ್ಳೋ ಚಾಲೆಂಜ್ ಪೂರ್ಣ ಅವರದ್ದಾಗಿರುತ್ತೆ. ನನ್ನ ಮಟ್ಟಿಗೆ ಹೇಳ್ಕೊಳ್ಬೇಕಾದ್ರೆ ಐ ಥಿಂಕ್ ಮನೆಯ ಮಟ್ಟಿನ ಸೀನ್ಸ್ಗಳು, ಸೀಕ್ವೆನ್ಸ್ಗಳು ಅದು ತುಂಬ ರಿಲೇಟಬಲ್ ಅಂತ ಅನ್ನಿಸ್ತು. ಒಂದು ಮಿಡಲ್ ಕ್ಲಾಸ್ ಸಂಸಾರದಲ್ಲಿ, ಒಂದು ಕುಟುಂಬದಲ್ಲಿ ಹೇಗೆ ಇರುತ್ತೆ ವಾತಾವರಣ, ಅಪ್ಪ ಅಮ್ಮ ಹೇಗಿರ್ತಾರೆ, ಆ ಜವಾಬ್ದಾರಿಗಳು ಏನೇನಿರುತ್ತೆ. ಒಂದು ತಂಗಿ ಇರ್ತಾಳೆ, ಅಪ್ಪಂಗೆ ವಯಸ್ಸಾಗಿರುತ್ತೆ, ಅವ್ರಿಗೆ ಮಾತ್ರೆ ಒದಗಿಸೋದ್ರಿಂದ ಹಿಡಿದು ಮನೆಗೆ ತಿನಿಸಿ ಒದಗಿಸೋದ್ರವರೆಗೂ, ಆ್ಯಂಡ್ ಕೆಲಸದ ಬಗ್ಗೆ ಎಲ್ಲದ್ರ ಬಗ್ಗೆನೂ ಒಂದು ಜವಾಬ್ದಾರಿ ಇಟ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು, ಉಡಾಫೆ ಮಾಡಬಾರ್ದು ಅನ್ನೋವಂಥ ಒಂದು ಪಾತ್ರ ಇರುತ್ತಲ್ಲ. ಐ ಥಿಂಕ್ ಅದನ್ನು ತುಂಬ ಈಸಿಯಾಗಿ ರಿಲೇಟ್ ಮಾಡ್ಕೊಳ್ಬಲ್ಲಂಥ ಪಾತ್ರ ಅಂತ ಅನಿಸ್ತು. ಆ್ಯಂಡ್ ಅದು ಎಲ್ಲದಕ್ಕೂ ಕಾರಣ, ಲೈಕ್ ಐ ಆಲ್ವೇಸ್ ಸೇ, ಯಾವುದೇ ಸಿನಿಮಾದ ಕರ್ತೃ, ಯಾವುದೇ ಸಿನಿಮಾದ ರೂವಾರಿ ಮೊದಲನೇದಾಗಿ ನಿರ್ದೇಶಕರಾಗಿರ್ತಾರೆ. ಯಾಕಂದರೆ ಅವರೇ ರೈಟರ್ ಆಗಿರ್ತಾರೆ. ಒಂದು ಸಿನಿಮಾ ಚೆನ್ನಾಗಿ ಮೂಡ್ ಬಂದರೆ ಅದರ ಶ್ರೇಯಸ್ಸೆಲ್ಲ ಡೈರೆಕ್ಟರ್ಗೆ ಹೋಗಬೇಕಾಗುತ್ತೆ. ಸೊ ಅವ್ರು ಅಷ್ಟು ಚೆನ್ನಾಗಿ ಡೈರೆಕ್ಟ್ರು ಬರೆದಿರೋದ್ರಿಂದ, ರೈಟರ್ ಆಗಿ ಈವನ್ ಪ್ರದೀಪ ಹ್ಯಾಸ್ ಡಬಲ್ಡ್ ಅಪ್. ಅವರು ಅಷ್ಟು ಚೆನ್ನಾಗಿ ಬರೆದಿರೋದ್ರಿಂದ ನಮ್ಗೆ ಎಲ್ರಿಗೂ ಐ ಥಿಂಕ್ ನಮ್ಮ ಪಾತ್ರಗಳು ರಿಲೇಟಬಲ್ ಅಂತ ಅನ್ನಿಸ್ತು. ಸೊ ಇಟ್ ವಾಸ್ ನಾಟ್ ಎ ಡಿಫಿಕಲ್ಟ್ ಥಿಂಗ್ ಎಟ್ ಆಲ್. ನಮ್ಮ ಕೆಲಸ ಅರ್ಧ ಆಲ್ರೆಡಿ ಅವ್ರು ಮಾಡಿಬಿಟ್ಟಿದ್ರು. ಒಂದೇ ಒಂದು ಮಾತು ಸತೀಶ್ ಅವರು ನೀವು ಕೇಳಿದ್ರಿ, ಆ್ಯಂಡ್ ಪ್ರದೀಪ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ರು. ಒಂದು ಬಜೆಟ್ ಸಿನಿಮಾ ಅಂತ ಮಾತ್ರ ನಾವು ಪ್ರಚಾರಕ್ಕೆ ಬಳಸ್ಕೊಳ್ಳೋ ಸ್ಥಿತಿ ಸರಿ ಇಲ್ಲ ಅಂತ ಅನಿಸುತ್ತೆ. ಇಂಥ ಬಜೆಟ್ ಸಿನಿಮಾ ನೋಡಿ ಅಂತ ಹೇಳೋಕ್ಕಿಂತ ಇಷ್ಟು ಚೆನ್ನಾಗಿದೆ ಸಿನಿಮಾ ನೋಡಿ ಅಂತ ಫಿಲ್ಮ್ ಮೇಕರ್ಸ್ ಹೇಳ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ. ಫಿಲ್ಮ್ ನೋಡೋರು ಹೇಳೋದು ಒಳ್ಳೆಯದು ಅನಿಸುತ್ತೆ. ನಿಮ್ಮೆಲ್ಲರ ಕಡೆಯಿಂದ ಕೂಡ ಅದನ್ನು ಬಿಂಬಿಸೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ, ದೊಡ್ಡ ಬಜೆಟ್, ಸ್ಮಾಲ್ ಬಜೆಟ್, ಈ ಶುಡಂಟ್ ಮ್ಯಾಟರ್ ಅಂತ ಅನಿಸುತ್ತೆ. ಅದು ನನ್ನ
ಕಳಕಳಿಯ ವಿನಂತಿ. ಥ್ಯಾಂಕ್ ಯು. 22 ಇಂದ ಪ್ರಮೋಷನ್ ಶುರುವಾಗಿತ್ತು ಅಂತ ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ಥರ ಪ್ರಚಾರ ಮಾಡಿದ್ದೀರಾ. ಬಟ್ ನಿಮಗೆ ನಮ್ಮ ಕಡೆಯಿಂದ ಅಲ್ಲದೆ ಆಡಿಯನ್ಸ್ ಕಡೆಯಿಂದ ಈಗಾಗಲೇ ಒಂದಿಷ್ಟು ರಿಯಾಕ್ಷನ್ ಬಂದಿರುತ್ತೆ. ನಿಮಗೆ ಮರ್ಯಾದೆ ಪ್ರಶ್ನೆ ಅನಿಸಿದ್ದೇನು ಅವರ ಕ್ವಶನ್ಸ್ಗೆ ಅಂತ? ಒಂದು ಅನಿಸಿದ್ದು, ನಾವು ಇಲ್ಲೇ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕುತ್ಕೊಂಡು ನಾವು ಪೋಸ್ಟ್ ಹಾಕಿಬಿಟ್ರೆ ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಲ್ವಾ. ಸೊ ಅದು ಎಲ್ಲೋ ಒಂದು ಕಡೆ ನನಗೆ ಪರ್ಸ್ನಲ್ ಅನಿಸಿದ್ದು. ನಾವೆಲ್ಲ ಬೇರೆ ಊರುಗಳಿಗೆ ಹೋಗಿ ಪ್ರತಿ ಊರಿಗೂ ಹೋಗಿದ್ದೀವಿ. ಶಿವಮೊಗ್ಗ ಹೋಗಿದ್ದೀವಿ, ಚಿತ್ರದುರ್ಗ ಹೋಗಿದ್ದೀವಿ, ದಾವಣಗೆರೆ, ಮಂಗಳೂರು, ಹುಬ್ಳಿ, ಕಿತ್ತೂರು, ಎಲ್ಲ ಊರುಗಳಿಗೂ ಹೋಗಿದ್ದೀವಿ. ಅಂದರೆ ಎಲ್ಲನೂ ಕೂಡ ಫೇಸ್ಬುಕ್ಕಲ್ಲಿ ಹಾಕಬೇಕು ಅನ್ನೋದಲ್ಲ ಉದ್ದೇಶ. ಬಟ್ ಅಲ್ಲಿರುವಂಥ ಜನ ಯಾಕೆ ನೋಡ್ತಿಲ್ಲ, ಓಕೆ ಈ ಥರ ಏನೋ ಬರ್ತಿದೆ, ನೋಡೋಕ್ಕೆ ರೆಡಿ ಇದ್ದೀರಾ. ಇನ್ಫ್ಯಾಕ್ಟ್ ಕೆಲವು ಊರುಗಳಲ್ಲಿ ಟ್ರೈಲರ್ನ ತೋರಿಸಿದ್ವಿ ಅವರಿಗೆಲ್ಲ, ಅಂದರೆ ಇನ್ನೂ ಲಾಂಚ್ ಆಗಿರಲಿಲ್ಲ. ಅದೆಲ್ಲ ನೋಡಿದ್ರೆ ಈ ಸಕಾಲ ಸರ್ ಹಿಂಗೆಲ್ಲ ಇದ್ರೆ ನಾವು ಬರ್ತೀವಿ ಅಂತ. ಸೊ ಎಲ್ಲೋ ಒಂದು ಕಡೆ ಈ ಕಮ್ಯುನಿಕೇಶನ್ ವಿತ್ ಆಡಿಯನ್ಸ್ ಅಲ್ವಾ, ಈ ಡೈರೆಕ್ಟ್ ಕಮ್ಯುನಿಕೇಶನ್ ಮಿಸ್ ಆಗ್ತದೆ. ಬರೀ ನಾವು ಒಂದು ಕಡೆಗೆ ಇದು ಮಾಡಿದ್ದೀವಿ ಬನ್ನಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ 1000 ಡಿಸ್ಟ್ರಾಕ್ಷನ್ಸ್ ಇದೆ. ಹಿಂಗೆ ಅಂತ ಆದರೆ ಒಂದು 20 ರೀಲ್ಸ್ ಸಿಗುತ್ತೆ, ಆರಾಮಾಗಿ ಅರ್ಧ ಗಂಟೆ ಖುಷಿ ಪಡ್ತಿರ್ತಾನೆ. ಅವನೊಬ್ಬ 3 ಅವರ್ ಒಂದು ಹಾಲಲ್ಲಿ ಕುತ್ಕೋಬೇಕು ಅಂತ ಹೇಳಿದ್ರೆ ಅವನೊಂದು ಅರ್ಧ ದಿನದ ಕೆಲಸ ಅದು. ಬರೋಕ್ಕೆ, ಥಿಯೇಟ್ರಿಗೆ ಒಳಗಡೆ ಕುತ್ಕೊಳ್ಳೋಕ್ಕೆ, ಮನೆಗೆ ವಾಪಸ್ ಹೋಗ್ಲಿಕ್ಕೆ ಒಂದು ಅರ್ಧ ದಿನ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಏನಿದೆ ನನಗೆ ಇದರಲ್ಲಿ ಹುಡುಕ್ತಾರೆ. ಆ ಥರ ಕಾರಣಗಳನ್ನ ನಾವು ಜಾಸ್ತಿ ಮಾಡಿದ್ರೆ ಆ್ಯಂಡ್ ಆ ಥರ ಕಾರಣಗಳನ್ನ ಜಾಸ್ತಿ ನಾವು ತೋರಿಸ್ಲಿಕ್ಕಾದ್ರೆ, ಅಂದರೆ ಸಿನಿಮಾ ರಿಲೀಸಿಗೆ ಮುಂಚೆ ನಾವು ಒಂದಷ್ಟು ವಿಷಯಗಳನ್ನ ಬಿಟ್ಕೊಡೋಕ್ಕಾದ್ರೆ, ಇವತ್ತು ಆಲ್ಮೋಸ್ಟ್ ಎಲ್ಲ ಒಂದು 60% ಕತೆ ಹೇಳ್ಬಿಟ್ಟಿದ್ದೀವಿ ಆ್ಯಕ್ಚುಲಿ ಟ್ರೈಲರ್ನಲ್ಲಿ. ಸೊ ಅದೆಲ್ಲೋ ಒಂದು ಕಡೆಗೆ ಅವ್ರು ಕನೆಕ್ಟ್ ಆದರೆ ಹೊರಗಡೆ ಬರ್ತಾರೆ ಅನ್ನೋದು ಒಂದು ನಂಬಿಕೆ. ಆ್ಯಂಡ್ ಪರ್ಸ್ನಲಾಗಿ ಹೋಗಿ ಇನ್ವೈಟ್ ಮಾಡ್ತಾ ಇದ್ದೀವಿ. ಅಂದರೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ರಾಕೇಶ್ ಅವ್ರಿಗೆ ಮತ್ತು ಪೂರ್ಣ ಅವ್ರಿಗೆ ಅಂಡ್ ತೇಜು ಅವ್ರಿಗೆ. ಕಿತ್ತೂರು ಉತ್ಸವ ಎಷ್ಟು ಲಕ್ಷ ಜನ ಸೇರಿದ್ರು ಅಂತ ಹೇಳಿದ್ರೆ ಲಿಟ್ರಲಿ ಜನಗಳು ಮಧ್ಯೆ ಹೊರಟೋದ್ರು. ಪರ್ಸ್ನಲ್ ಆಗಿ ಒಬ್ಬೊಬ್ರಿಗೂ ಪ್ಲೀಸ್ ನಾನು ಒಂದು ಸಿನಿಮಾ ಮಾಡಿದ್ದೀನಿ, ನನ್ನ ಹೆಸರು ಪೂರ್ಣ ಅಂತ, ದಯವಿಟ್ಟು ನೀನು ಒಂದು ಸಿನಿಮಾ ಬರಬೇಕು, ಈ ಒಂದು ಪರಿಚಯ ಮಾಡ್ಕೊಳ್ಳೋದಿದೆಯಲ್ಲ, ಐ ಥಿಂಕ್ ಆಸ್ ಅನ್ ಆಕ್ಟರ್ಸ್ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಫಾರ್ ದ ಪ್ರೊಡಕ್ಷನ್ ಹೌಸ್. ಈ ಥರ ಪರ್ಸನಲೈಸ್ಡ್ ಆಗಿ ಕರೆದು ಕಾಂಟೆಂಟು ಚೆನ್ನಾಗಿದ್ದು ಅವ್ರ ಸಪೋರ್ಟು ಸಿಕ್ಕಿ ಅದಾದ್ಮೇಲೆ ಚೆನ್ನಾಗಿ ಮಾಡಿದಾರೆ ಪಾಪ ನಮ್ಮ ಹುಡುಗರು ಹೋಗ್ರು ಅಂತೆಲ್ಲ ಒಂದು 4 ಜನ ಕಳಿಸಿದ್ರೆ ಡೆಫಿನೆಟ್ಲಿ ಎಲ್ಲರೂ ಉದ್ದಾರ ಆಗ್ತೀವಿ. ಸರ್, ಇವಾಗ ನೀವೇ ಅವ್ರ ಕೆಲಸ ಆಯ್ತು ಅನ್ನೋ ರೀತಿಯಲ್ಲೇ ಈಗ ಕಾಲ ಕಳೀತಾ ಇದ್ದಾರೆ. ಸೊ ನನಗೆ ತಿಳಿದ ಮಟ್ಟಿಗೆ ಮರ್ಯಾದೆ ಪ್ರಶ್ನೆ ಅಂತ ಬಂದಾಗ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಅಂತ ಹೇಳಿ ಆದಷ್ಟು ಎಲ್ಲರೂ ಹೇಳಿದ್ದಾರೆ. ಸೊ ಇದು ರೀಚ್ ಆಗ್ಬೇಕು ಅನ್ನೋದು ನಮ್ಮ ಆಸೆ ಕೂಡ ಹೌದು. ಹೇಗೆ ರೀಚ್ ಮಾಡ್ತೀರಾ, ಜನ ಹೇಗೆ ಥಿಯೇಟರ್ಗೆ ಬರ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ. ಇನ್ನು ಕೆಲ ದಿನಗಳು ಬಾಕಿ ಇದೆ. ಸೊ ನಿಮ್ಮ ಪ್ರಯತ್ನ ಹೇಗಿರುತ್ತೆ, ಇದೆಲ್ಲವನ್ನ ಕೂಡ ಬಿಟ್ಟು ಬೇರೆ ವಿಭಿನ್ನವಾಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ಹೇಳಿ? ನಾನು ಆಗ್ಲೇ ಹೇಳ್ಬೇಕಾದ್ರೆ ನಾನೇ ಒಪ್ಕೊಂಡ್ಬಿಟ್ಟೆ. ಅಂದ್ರೆ ನಾವು ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅದನ್ನೆಲ್ಲೂ ಕೂಡ ಫೇಸ್ಬುಕ್ಕಲ್ಲಿ ಹಾಕ್ತಾ ಇಲ್ಲ ಅಂತ. ಸೊ ಹೋಗ್ತಿದೀವಿ, ಮಾತಾಡ್ತಿದೀವಿ, ಅದೊಂದು ಪರ್ಸನಲೈಸ್ಡ್ ಆಗಿ ಪ್ರತಿ ಊರು ಹೋದಾಗ ಒಂದಷ್ಟು ಜನ ಯುವಕರನ್ನ ಮೀಟ್ ಮಾಡ್ತಿದೀವಿ, ಒಂದಷ್ಟು ಸಂಘಗಳನ್ನ ಮೀಟ್ ಮಾಡ್ತಿದೀವಿ, ಅವ್ರಿಗೆಲ್ಲ ಈ ಥರದ್ದೇನೋ ಬರ್ತಿದೀವಿ ಅನ್ನೋವಂಥದ್ದು ಒಂದು ಅವೇರ್ನೆಸ್. ಅಂದ್ರೆ ನಾವೆಲ್ಲ ಇಂಥದ್ದು ಅಂತ ಪರಿಚಯ ಮಾಡ್ಕೊಂಡು ಅದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದೀವಿ. ನೀವು ಹೇಳ್ದಂಗೆ ಅದೇ ಈ ಥರ ಕ್ವಶನ್ ಕೇಳಿದಾಗ ಅದು ಹೆಂಗೆ ಬಂದ್ಬಿಡ್ತಾರೆ ನೋಡೋಣ ಅನ್ನೋ ಥರ ಕ್ವಶನ್ ರೈಸ್ ಆಗ್ಬಿಟ್ರೆ ಮಾಧ್ಯಮ ಮಿತ್ರರಿಗೆ, ಅಂದ್ರೆ ಬಿಕಾಸ್ ನಾನು ಆ ಕಡೆಗೆ ಒಂದು ಮೀಡಿಯಾಲಿದ್ದೆ, ಅದು ನಾನು ಹೇಳ್ದಂಗೆ ರೇಡಿಯೋದಲ್ಲಿ ಪ್ರತಿಯೊಂದು ಸಿನಿಮಾ ಬಂದಾಗ ಅದೇನೋ ಓಪನ್ ಹಾರ್ಟೆಡ್ಲಿ ಅದನ್ನ ಪ್ರಮೋಟ್ ಮಾಡಬೇಕು ಅನ್ಸಿದಾಗ ಅದನ್ನ ಹೇಳ್ತಾ ಇದ್ದೆ, ಸಕಲಾಗಿ ಮಾಡಿದ್ದಾರೆ ಇದನ್ನ ಹೋಗಿ ನೋಡಿ ಅನ್ನೋ ಥರದ್ದು. ಆ ಥರ ಒಂದು ಸಪೋರ್ಟ್ ಸಿಕ್ಕಿದ್ರೆ ಅಂದ್ರೆ ಜನಗಳಿಗೆ ಯಾಕೆ ಹೋಗ್ಬೇಕು ಅನ್ನೋ ಕ್ವಶನ್ ಇದೆಯಲ್ಲ, ಒಂದು ನಾವು ಮಾಡಿರೋ ಕಾಂಟೆಂಟು, ಇನ್ನೊಂದು ಇವತ್ತಿಗೆ ಪಕ್ಕದಲ್ಲಿ ಯಾರೋ ಫ್ರೆಂಡ್ ಟೀ ಕುಡಿತಾ ಏನೋ ಹೇಳ್ತಾನೆ ಗೊತ್ತಾ ಈ ಪಿಕ್ಚರ್ ಚೆನ್ನಾಗಿ ಮಾಡಿದ್ದಾರೆ ಅಂತ, ನನ್ನ ಫ್ರೆಂಡ್ ಹೇಳಿದಾನೆ ಚೆನ್ನಾಗಿರ್ಬಹುದೇನೋ ಅನ್ಕೊಂಡು ಮತ್ತೆ ಸಿನಿಮಾ ಹೋಗ್ತಾರೆ. ಸೊ ಈ ರೆಕಮೆಂಡೇಶನ್ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ತಲುಪೋದಕ್ಕೆ ಮುಖ್ಯವಾಗಿರುವಂಥದ್ದು ಇಲ್ಲಿರುವಂಥ ಮಿತ್ರರು. ಸಿನಿಮಾ ಬಂದಾಗ ನೋಡಿ, ಅಂದ್ರೆ ಒಂದು ನೀವು ಮಾಡ್ತಿರೋ ಪ್ರೊಫೆಷನ್ನ ಸೈಡ್ಗೆ ಇಟ್ಬಿಟ್ಟು ಆಸ್ ನೀವು ಕೂಡ ಆಡಿಯನ್ಸ್ ಅದನ್ನು ಒಮ್ಮೆ ನೋಡಿ, ಅದು ಇಷ್ಟ ಆಯಿತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಸಪೋರ್ಟ್ ಮಾಡಿ. ಸಿನಿಮಾ ಅಂತೂ ಚೆನ್ನಾಗಿದೆ. ಅಂದ್ರೆ ಇದರಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ ಮೇಡಮ್, ಅಂದ್ರೆ ಪ್ರತಿ ಸಲ ಏನಾದ್ರು ಮಾಡಿದಾಗ ಏನ್ ಗಿಮಿಕ್ ಪ್ಲಾನ್ ಮಾಡಿದಿರಾ ಅನ್ನೋದೊಂದು ಕೇಳ್ತಾರೆ. ನಾನು ಪ್ರತಿ ಏನ್ ಗಿಮಿಕ್ ಇದು, ಯಾಕೆ ಗಿಮಿಕ್ ಮಾಡಬೇಕು? ಓಕೆ, ಗಿಮಿಕ್ ಮಾಡಿದ್ರೆ ಮಾತ್ರ ಜನ ನೋಡ್ತಾರ, ಗಿಮಿಕ್ ಮಾಡಿದ್ರೆ ಮಾತ್ರ ಪಬ್ಲಿಸಿಟಿನ? ಇದನ್ನೆಲ್ಲ ಬಿಟ್ಟು ಆನೆಸ್ಟಿಯಿಂದ ಬಂದಿದ್ದೀವಿ. ತುಂಬಾ ಮನ್ಸಾರ ಏನ್ ಮಾಡಿದೀವಿ ಅದನ್ನ ಜನಗಳಿಗೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಏನು ಗಿಮಿಕ್ ಇಲ್ಲ, ಸಿನಿಮಾ ಮಾಡಿದೀವಿ, ಸಿನಿಮಾ ತೋರಿಸ್ತೀವಿ. ಸುನಿಲ್ ಸರ್ ನಮಸ್ತೆ, ಕಾರ್ತಿಕ್ ಪ್ರಜಾ ಟಿವಿಯಿಂದ. ಕನ್ನಡ ಸಿನಿಮಾ ಯಾವುದೇ ರಿಲೀಸ್ ಆಗಲಿ ಅದು ಗೆಲ್ಲಬೇಕು ಅಂತ ಒಂದು ಆಸೆ, ಸ್ವಾರ್ಥ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಕಮ್ಯುನಿಕೇಷನ್ನು, ಕಾಂಪಿಟೇಷನ್ನು ಬಹಳ ಮುಖ್ಯ ಆಗತ್ತೆ. ಸೊ ನವೆಂಬರ್ 22 ಡೇಟ್ ಹೇಗೆ ಕಾಣಿಸ್ತಾ ಇದೆ ಒಬ್ಬ ಕಲಾವಿದನಾಗಿ? ಸರಿ, ಇರೋದ್ರಲ್ಲಿ ಐ ಥಿಂಕ್ ಪ್ರೊಡ್ಯೂಸರು ಡೇಟ್ಗಳ ಆಯ್ಕೆಯಲ್ಲಿ ಪ್ರೊಡ್ಯೂಸರ್ಗೆ ಬಿಟ್ಟಿರೋದು. ಅವ್ರು ಆಚೆ ಈಚೆ ನೋಡಿ, ಹಿಂದೆ ಮುಂದೆ ನೋಡಿ, ಅವರಿಗೆ ಆ್ಯಂಡ್ ನಮ್ಮ ಪ್ರಾಜೆಕ್ಟ್ಗೆ ಯಾವುದು ಅನುಕೂಲ ಅಂತ ಅನ್ಸುತ್ತೋ, ಯಾವುದು ಬೆಸ್ಟ್ ಸೂಟೆಡ್ ಅಂತ ಅನ್ಸುತ್ತೋ, ನವಂಬರ್ 22 ಅಂತ ಅನಿಸಿದ್ದೆ. ಅವ್ರು ಅದರ ನಿರ್ಧಾರ ತಗೊಂಡಿರ್ತಾರೆ. ಅದ್ರ ಸುತ್ತಮುತ್ತ ಏನಿರುತ್ತೆ,
ಇರಲ್ಲ ಅನ್ನೋದು ನಮ್ಮ ಕಂಟ್ರೋಲ್ನಲ್ಲಿರಲ್ಲ. ನಮ್ಮ ಕಂಟ್ರೋಲ್ನಲ್ಲಿ ಸಿನಿಮಾ ಡೇಟ್ ಅನೌನ್ಸ್ ಆಗೋಕ್ಕೆ ಮುಂಚೆ ಇರೋದು ಒಂದು ಒಳ್ಳೆ ಸಿನಿಮಾ ಮಾಡೋದು, ಅದು ನಮ್ಮ ಕಂಟ್ರೋಲ್ನಲ್ಲಿರೋದು, ನಮ್ಮ ಸ್ವಾಧೀನದಲ್ಲಿರೋದು. ಅದನ್ನು ಐ ಥಿಂಕ್ ಈ ತಂಡ ಮಾಡಿದೆ. ಅದರ ನೆಕ್ಸ್ಟ್ ಹಂತ ಏನಪ್ಪ, ಜನರಿಗೆ ಇದರ ಸುದ್ದಿ ಮುಟ್ಟಿಸೋದು. ಅದರಲ್ಲಿ ಸಾಧ್ಯವಾದಷ್ಟು ಬೇರೆ ಬೇರೆ ರೀತಿಗಳಲ್ಲಿ ಐ ಥಿಂಕ್ ಈ ತಂಡ ಪ್ರಯತ್ನ ಮಾಡಿದೆ. ಪ್ರದೀಪ ಐ ಥಿಂಕ್ ತುಂಬ ವಿಭಿನ್ನವಾಗಿ ಕೆಲವೊಂದು ಮಾರ್ಕೆಟಿಂಗ್ ಇದನ್ನು ತಂತ್ರಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಐ ಥಿಂಕ್ ನೀವು ಹೇಳಿದ ಇದರಲ್ಲಿ ಎಲ್ಲರಿಗೂ ಕನ್ನಡ ಸಿನಿಮಾ ಗೆಲ್ಲಬೇಕು ಅನ್ನೋ ಒಂದು ಸಹಜವಾದ ಆ್ಯಂಡ್ ನಿಜವಾಗ್ಲೂ ತುಂಬ ಆನೆಸ್ಟ್ ಆಗಿರೋ ಒಂದು ಪ್ರಾಮಾಣಿಕವಾದ ಆಶಯ ಇರುತ್ತೆ. ಅಂಥವರು ಎಲ್ಲರೂ ನಾವು ಯಾವ್ಯಾವ ಹುದ್ದೆಗಳಲ್ಲಿದ್ದೀವಿ, ಯಾವ್ಯಾವ ಕೆಲಸದಲ್ಲಿದ್ದೀವಿ ಅನ್ನೋದನ್ನು ಬದಿಗಿಟ್ಟು ಅದನ್ನು ಮರೆತು ಒಂದೊಳ್ಳೆ ಕಾಂಟೆಂಟ್ ಎಲ್ಲೋ ಕಣ್ಣಿಗೆ ಬಂದಿದೆ ಅಥವಾ ನಮ್ಮ ಕಿವಿಗೆ ಬಿದ್ದಿದೆ ಅಂದಾಗ ಅದರ ಬಗ್ಗೆ ಮುಕ್ತವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ನಿರೀಕ್ಷೆ ಇಲ್ಲದೆ ನಾವು ಅದ್ರ ಬಗ್ಗೆ ಹೊಗಳಿಕೆ ಮಾತೋ ಅಥವಾ ಇನ್ನೊಬ್ಬರಿಗೆ ಶೇರ್ ಮಾಡೋ ವಿಷಯನಾದರೂ ಮಾಡಿದ್ರೆ ಐ ಥಿಂಕ್ ಕನ್ನಡ ಸಿನಿಮಾಗಳಿಗೆ, ಹಲವಾರು ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ನೀವು ಹೇಳಿದ ಹಾಗೆ ಕನ್ನಡ ಸಿನಿಮಾ ಗೆಲ್ಲಬೇಕು, ಎಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಬೇಕು. ಆದರೆ ನಮ್ಮ ಮರ್ಯಾದೆ ಪ್ರಶ್ನೆ ಯಾವಾಗ ಆಗುತ್ತೆ ಅಂತಂದರೆ, ಒಳ್ಳೆ ಕನ್ನಡ ಸಿನಿಮಾಗಳು ಸೋಲ್ಬಾರ್ದು. ಒಳ್ಳೆ ಕನ್ನಡ ಸಿನಿಮಾ ಸೋತ್ರೆ ಅದು ನಮ್ಮ ಮರ್ಯಾದೆ ಪ್ರಶ್ನೆ. ಎಲ್ಲವೂ ಗೆಲ್ಲಬೇಕು, ಹೌದು. ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಸೋತಾಗ ಅದು ನಿಜವಾದ ಮರ್ಯಾದೆ ಪ್ರಶ್ನೆ. ಅದಾಗಬಾರ್ದು ಅಂತಂದರೆ ಅಲ್ಲಿ ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ ಆಗುತ್ತೆ. ಒಂದು ಒಳ್ಳೆ ಕಾಂಟೆಂಟನ್ನ ಒಂದು ಹೊಸ ತಂಡ ಏನೋ ಸೃಷ್ಟಿ ಮಾಡಿದೆ ಅಂತಂದಾಗ ನಮಗೆ ಆಗದೇ ಇರೋವಂಥ, ನಮ್ಮ ಕೈಗೆ ಎಟಕದೇ ಇರೋವಂಥ ಒಂದು ಪವರ್ ನಿಮ್ಮಲ್ಲಿರುತ್ತೆ, ಜನರಿಗೆ ತಲುಪಿಸುವಂಥ ಒಂದು ಪವರ್. ಅದನ್ನು ನೀವು ವಿವೇಚನೆಯಿಂದ ನೀವು ಬಳಸ್ಕೊಂಡ್ರೆ ನಮ್ಮ ತಂಡಕ್ಕೆ, ನಮ್ಮಂಥ ಎಲ್ಲ ತಂಡಗಳಿಗೆ, ಕನ್ನಡ ಸಿನಿಮಾಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ನನ್ನ ಕಳಕಳಿಯ ಮನವಿ. ಇನ್ನೊಂದು ಸರ್ತಿ ನಾನು ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಕನ್ನಡ ಸಿನಿಮಾಗಳಿಗೂ ನಿಮ್ಮ ಮೂಲಕ ಪ್ರಚಾರ ಬೇಕು. ಯಾವುದಕ್ಕೆ ಎಷ್ಟು ಕೊಡ್ತೀರಿ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ಬಟ್ ಒಳ್ಳೆ ಸಿನಿಮಾಗಳನ್ನು ಸೋಲೋದಕ್ಕೆ ಬಿಡಬೇಡಿ, ಅಷ್ಟೇ ನನ್ನ ಮನವಿ. ಥ್ಯಾಂಕ್ ಯು. ಒಂದು ಟ್ರೈಲರ್ನ ನೋಡಿದಾರಾ? ಸೊ ಹೇಗೆ ಹೇಳಿದ್ದಾರೆ, ಅವರ ಬೆಂಬಲ ಮರ್ಯಾದೆ ಪ್ರಶ್ನೆಗೆ ಯಾವ ರೀತಿ ಸಿಗ್ಬೋದು ಅನ್ನುವಂತಹ ಕುತೂಹಲ. ಎಸ್ ಸರ್, ಯಶ್ ಸರ್ ನೋಡಿದ್ದಾರೆ. ಸೊ ನೋಡಿದ್ದಾರೆ, ಒಂದು ತಿಂಗಳ ಮುಂಚೆನೇ ನೋಡಿದ್ದಾರೆ. ಟ್ರೈಲರ್ ಕೂಡ ಇಷ್ಟ ಆಗಿದೆ. ಕಂಟೆಂಟ್ನ ಕೆಲವು ಭಾಗಗಳನ್ನು ಕೂಡ ನೋಡಿದ್ದಾರೆ. ಇವತ್ತು ಬೆಳಗ್ಗೆನೂ ಫೋನ್ ಮಾಡಿದ್ದಾರೆ, ತುಂಬ ಒಳ್ಳೆಯದಾಗಲಿ ಅಂತಲೂ ಹೇಳಿದ್ದಾರೆ. ಬಟ್ ಪ್ರತ್ಯಕ್ಷವಾಗಿ ಬಂದು ನಿಂತು ಸಪೋರ್ಟ್ ಮಾಡುವಂಥ ಸ್ಥಿತಿಯಲ್ಲಿ ಅವ್ರ ಕೆಲಸ ಕಾರ್ಯಗಳು ಇಲ್ಲದೆ ಇರೋದ್ರಿಂದ ಸೊ ಅವ್ರು ಏನು ಮಾಡ್ಬೋದು ಅಂತ ಅನಿಸುತ್ತೋ ಅದನ್ನು ಈಗಾಗಲೇ ಸ್ವಲ್ಪ ಮಾಡಿರ್ತಾರೆ. ಇನ್ನು ಮುಂದೆ ಇನ್ನಷ್ಟು ಖಂಡಿತ ಮಾಡಿಕೊಡ್ತಾರೆ.